कृते बहुधा भवतो पिता समदर्शनलालसता अतिधीनमिमं परिपालय मां भवशङ्करदेशिकमे शरणं भवशङ्करदेशिकमे शरणम् तीमवितुं कलिताकृतयो विचरन्ति महामहसच्छलतः अहिमांशुरिवात्र विभासि गुरु भवशङ्करदेशिकमे शरणं भवशङ्करदेशिकमे शरणम् पुङ्गवपुङ्गवकेतनते समतामय शरणागतवत्सलतत्त्वनिधे भवशङ्करदेशिकमे शरणं भवशङ्करदेशिकमे शरणम् दानमय विशदैककला च किञ्चन काञ्चनमस्ति गुरो तमेव विदेहि कृपां सहज भवशङ्करदेशिकमे शरणं करदेशिकमे शरणम् गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ॐ ಶ್ರೀರಾಮಗೀತ ಶ್ಲೋಕ 23. ಸತ್ಪ್ರತ್ಯವಾಯೋ ಹ್ಯಯಮಿತ್ಯನಾತ್ಮಧೀಃ ಅಜ್ಞಪ್ರಸಿದ್ಧ ನತು ತತ್ವದರ್ಶಿನಃ ತಸ್ಮಾದ್ಬುಧೈತ್ಯಾಜ್ಯಮವಿಕ್ರಿಯಾತ್ಮಭಿಃ. ಯಾಕೆ ಒಟ್ಟಿಗೆ ಹೇಳು. ತಸ್ಮಾದ್ಬುಧೈತ್ಯಾಜ್ಯಮವಿಕ್ರಿಯಾತ್ಮಭಿಃ ವಿಧಾನತಃ ಕರ್ಮ ವಿಧಿ ಪ್ರಕಾಶಿತಂ. ಏನು ನೋಡ್ತಿದ್ವಿ? ರಾಮ ಪೂರ್ವಪಕ್ಷೀಯ ಅಂದರೆ ಜ್ಞಾನಕರ್ಮ ಸಮುಚ್ಚಯವಾದಿಯ 12ನೇ ಶ್ಲೋಕಕ್ಕೆ ರೆಫ್ಯೂಟ್ ಮಾಡ್ತಿದ್ದಾನೆ. ರೆಫ್ಯೂಟ್ ಅಂದ್ರೇನು? ನಾವು ಒಪ್ಪೋದಿಲ್ಲ ಅಂತ ನಿರಾಕರಿಸ್ತಾ ಇದ್ದಾನೆ. ಪ್ರತ್ಯವಾಯ ದೋಷ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡದೆ ವೇದಾಂತಕ್ಕೆ ಬಂದರೆ ಹೇಳುವಂತಹ ವಾಕ್ಯ ಎಲ್ಲ ಗಮನ ಇಟ್ಟು ಕೇಳಬೇಕು. ನಿತ್ಯ ನೈಮಿತ್ತಿಕ ಕರ್ಮ ಮಾಡದೆ ವೇದಾಂತಕ್ಕೆ ಬಂದರೆ ಪ್ರತ್ಯವಾಯ ದೋಷ ಆಗುತ್ತಲ್ಲ. ಇದನ್ನು ಅನ್ಸ್ಟ್ಯಾಂಡ್. ನಾನು ಹೇಳೋದು ಅಲ್ಲ. ಅಲ್ಲೇನು ಹೇಳಿರೋದು? ನಿತ್ಯ ನೈಮಿತ್ತಿಕ ಮಾಡದೆ ಮತ್ತು ವೇದಾಂತ ಎರಡನ್ನೂ ಅಧ್ಯಯನ ಮಾಡಿದ್ರೆ ಪುಣ್ಯ, ಒಂದು ರೀತಿಯಲ್ಲಿ ಮೋಕ್ಷ. ನಾವು ನಿತ್ಯ ನೈಮಿತ್ತಿಕ ಮಾಡಿಲ್ವೇ? ವೇದಾಂತಕ್ಕೆ ಬಂದಿದ್ದೀವಲ್ವ ಇವಾಗ? ಪ್ರತ್ಯವಾಯ ದೋಷ ಆಗುತ್ತಲ್ಲ. ಅದಕ್ಕೆ ರಾಮನ ಉತ್ತರ, ಪ್ರತ್ಯವಾಯ ಯಾರಿಗೆ ಬರೋಕ್ಕೆ ಸಾಧ್ಯ?
ಯಾರಿಗೆ ಕರ್ತೃತ್ವ ಭೋಕ್ತೃತ್ವ ಭಾವ ಇದೆಯೋ ಅವ್ರಿಗೆ ಪ್ರತ್ಯವಾಯವಾಗಕ್ಕೆ ಸಾಧ್ಯ. ನಾ ಕರ್ತ, ಕರ್ತ ಅಂದ್ರೇನು, ನಾನು ಈ ಕೆಲಸವನ್ನು ಮಾಡ್ತಿದ್ದೀನಿ, ಆ ಅಹಂ ವೃತ್ತಿ, ನಾನು ಭೋಕ್ತ, ಮಾಡಿರುವಂತಹ ಕೆಲಸದಲ್ಲಿ ಪುಣ್ಯ ಪಾಪ ನನಗೆ ಸೇರಬೇಕು ಅನ್ನುವಂತಹ ವ್ಯಕ್ತಿಗೆ ಪ್ರತ್ಯವಾಯ ದೋಷ. ನಾ ಕರ್ಮಾತೀತನಾಗಿದ್ದೀನಲ್ಲ, ಅಕರ್ಮಾತೀತನಾಗಿದ್ದೀನಲ್ಲ, ಕರ್ಮಾತೀತನಾಗಿದ್ದೀನಲ್ಲ, ಎಲ್ಲಿ ಬರುತ್ತೆ? ಇದೆಲ್ಲ ಸಭೆಯಲ್ಲಿ ಸಭೆ ಅಂದರೆ ಈ ಥರ ಎಲ್ಲ ಹೇಳೋಕ್ಕಾಗಲ್ಲ. ಯಾಕಂದರೆ ಧರ್ಮವನ್ನು ಆಚರಣೆ ಮಾಡಿ ಧರ್ಮಾತೀತರಾಗಬೇಕು. ಧರ್ಮವನ್ನೇ ಆಚರಣೆ ಮಾಡದೆ ಧರ್ಮಾತೀತರಾಗ್ಬಿಟ್ರೆ ನಾಸ್ತಿಕತೆ ಹೊರಟೋಗುತ್ತೆ ಮನಸ್ಸು. ಅದಕ್ಕೆ ಸುಮಾರು ಜನ ಹೇಳೋದು ವೇದಾಂತವನ್ನು ಓಪನ್ ಆಗಿ ಹೇಳಬಾರ್ದು. ಅದು ಯಾರಿಗೆ ಯೋಗ್ಯತೆ ಇದೆಯೋ, ಶಮಾಧಿ ಷಟ್ಕ ಸಂಪತ್ತಿ ವೃತ್ತಿಗಳನ್ನು ಯಾರೋ ಅನುಸಂಧಾನ ಮಾಡಿದ್ದಾರೋ, ಆಚರಣೆಗೆ ತಂದಿದ್ದಾರೋ ಅವರಿಗೆ ವೇದಾಂತ ಹೇಳಿದ್ರೆ ಅರ್ಥ ಆಗುತ್ತೆ. ಯಾವುದನ್ನು ಗುರುಮುಖಿಯನ್ನು ಹೇಗೆ ತಗೊಳ್ಬೇಕು ಅಂತ ಗೊತ್ತಾಗುತ್ತೆ. ಸಂಸ್ಕಾರ ಇಲ್ಲದೆ ಇರೋ ವ್ಯಕ್ತಿಗಳಿಗೆ ಹೇಳಿದ್ರೆ ವೇದಾಂತ ತಪ್ಪಾಗತ್ತೆ. ಅದೇ ಒಂದು ಸತಿ ಕ್ಲಾಸಲ್ಲಿ ಹೇಳ್ತಿದ್ದೆ, ಒಬ್ಬ ಕಳ್ಳಲ್ಲ ಒಬ್ಬ ಕೊಲೆಗಾರ ಒಬ್ಬನು ಕೊಲೆ ಮಾಡ್ದ. ಕೊಲೆ ಮಾಡಿದ್ಮೇಲೆ ಕೋರ್ಟ್ಗೆ ಹೋಗಾಯಿತು. ಅಲ್ಲಿ ಭಗವದ್ಗೀತಾ ಪುಸ್ತಕವನ್ನು ಇಟ್ಟು ಪ್ರಮಾಣ ಮಾಡಿಸ್ತಾರಲ್ಲ, ಒಂದು ಲಾ ಪುಸ್ತಕ, ಒಂದು ಭಗವದ್ಗೀತೆಯ ಪುಸ್ತಕವನ್ನು ಇಟ್ಟು ಪ್ರಮಾಣ ಮಾಡಿಸ್ತಾರೆ. ನಾ ಹೇಳುವಂತಹ ಸಾಕ್ಷಿ ಎಲ್ಲ ಸತ್ಯದ್ದು, ನಾನು ಏನು ತಪ್ಪು ಮಾಡಿಲ್ಲ ಹಾಗೆ ಅಂತ. ಈತ ಕೊಲೆಗಾರ ಹಾಗೆ ಹೇಳ್ದ ಮುಟ್ಬಿಟ್ಟ. ಈ ಜಡ್ಜ್ಗೂ ಗೊತ್ತು, ಅವನಿಗೂ ಗೊತ್ತು, ಅವನ ಜೊತೆಗೆ ಲಾಯರ್ಗೂ ಗೊತ್ತು, ಅಲ್ಲೆಲ್ಲ ಕೂತಿರೋರಿಗೆಲ್ಲ ಗೊತ್ತು ಇವನೇ ಮಾಡಿದ್ದಾನೆ ಅಂತ. ಅದಕ್ಕೆ ವಿಟ್ನೆಸ್ ವಿಡಿಯೋ ಬೇರೆ ಇದೆ, ವಿಟ್ನೆಸ್ ಎಲ್ಲ ಇದೆ. ಆದರೂ ಇವನು ಮಾಡಿಲ್ಲ ಅಂದ. ಯಾಕಪ್ಪ ಅಂದರೆ ಕೃಷ್ಣ ಭಗವದ್ಗೀತೆನೇ ಹೇಳಿದ್ರಲ್ಲ, ಅಚ್ಛೇದ್ಯೋಯಂ ಅಕ್ಲೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವಚ ನಿತ್ಯ ಸರ್ವಗತ ಸ್ಥಾಣೋ ಅಚಲೋಯಂ ಸನಾತಃ. ನಾನು ಯಾರನ್ನೂ ಕೊಲ್ತಾನೂ ಇಲ್ಲ, ಯಾರನ್ನೂ ಸಂಹಾರನೂ ಮಾಡ್ತಿಲ್ಲ, ನಾನಿಲ್ಲಿ ಕೊಲ್ತಾ ಇದ್ದೀನಿ ಹಾಗಂತಂದ. ಆ ರೀತಿ ಆಗಬಾರ್ದು. ನಿತ್ಯ ನೈಮಿತ್ತಿಕ ಕರ್ಮವನ್ನು ಮಾಡಿ ಕೆಲವು ವರ್ಷಗಳ ಕಾಲ ಮನಸ್ಸಿನಲ್ಲಿ ನಿತ್ಯ ನೈಮಿತ್ತಿಕ ಕರ್ಮದ ಲಿಮಿಟೇಷನ್ಸ್, ಅದಕ್ಕೆ ಶುರುವಿನಲ್ಲೇ ನಾನು ಹೇಳಿದೆ, ಕರ್ಮದ ರೋಲ್ ಆ್ಯಂಡ್ ಲಿಮಿಟೇಷನ್ ಏನು ತಿಳಿಬೇಕು. ಕರ್ಮ ಯಾತಕ್ಕೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ? ನಮ್ಮ ಜೀವನದಲ್ಲಿ 24 ಗಂಟೆಯಲ್ಲಿ ಸ್ನಾನಕ್ಕೆ ಎಷ್ಟು ಮುಖ್ಯತ್ವ ಕೊಡ್ತೀವಿ? ಅರ್ಧ ಗಂಟೆ, 15 ನಿಮಿಷ. 2 ಹೊತ್ತು ಮಾಡೋದಿದ್ರೆ ಒಂದು 15 ನಿಮಿಷ, ಅರ್ಧ ಗಂಟೆ. ದಿನಪೂರ್ತಿ ಅದೇ ಮಾಡ್ತಿದ್ರೆ ಯೋಚನೆ ಮಾಡಿ. ಈಗಲೇ ನೀರಿಲ್ಲ ಅಂತ ಅಲ್ಲಿ ನಾವಲ್ಲ ಅಲ್ವಾ? ಯೋಚನೆ ಮಾಡಿ. ಸೊ ಕರ್ಮದ ರೋಲ್ ಏನು? ಶುದ್ಧಿ ಮಾಡ್ಕೊಂಡಿದ ತಕ್ಷಣ ದಾಟಿ ಈ ಕಡೆಗೆ ಬರಬೇಕು. ಕರ್ಮಾತೀತರಾಗದೆ ಅಂದ್ರೇನು? ಜ್ಞಾನ ಯೋಗಕ್ಕೆ ಬರೋದು ಅಂತ ಅರ್ಥ. ಆ ಅರ್ಥದಲ್ಲಿ ರಾಮ ತುಂಬ ಇದರ ಪ್ರಫೌಂಡ್ ಸ್ಟೇಟ್ಮೆಂಟ್, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ. ಕರ್ಮ ಮಾಡ್ತಿರಬೇಕು, ಕರ್ಮದ ಜೊತೆಗೆ ಕರ್ಮ ಯೋಗ ರೀತಿಯಲ್ಲಿ ಮಾಡಿದ್ರೆ ಈ ಶ್ಲೋಕ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓ, ನಾನು ಕರ್ತೃತ್ವ ಭೋಕ್ತೃತ್ವ ನನಗಿಲ್ಲ, ಸೊ ಅದಕ್ಕೆಲ್ಲ ಬಿಡ್ತೀನಿ ಅಂತಲ್ಲ. ಆ ಥರ ನೀವು ಬಿಡೋ ಥರ ಇದ್ರೆ ಊಟ ಬಿಡಬೇಕು ಫಸ್ಟ್ ಅಲ್ವಾ? 3 ಹೊತ್ತು ಊಟ ಮಾಡಬಾರ್ದು. 6 ಗಂಟೆ ಕಾಫಿ ಕುಡಿಯೋದು ನಿಲ್ಲಿಸ್ಬೇಕು. ಕರ್ಮಾತೀತ ತಾನೇ, ಅಕರ್ತ ಭೋಕ್ತ. ಕಾಫಿ ಕುಡಿಯೋದು ನಿಲ್ಲಿಸಿದ್ರೆ ಹಬ್ಬ, ಅದೇ ಬ್ರಹ್ಮಜ್ಞಾನ ನಮಗೆ. ಆ ಥರ ಅದಕ್ಕೆ ಪ್ರತಿಯೊಂದು ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ದೀವಿ ಅಂದರೆ ಹಶ್ವ ಆಗುತ್ತೆ. ಎಲ್ಲನೂ ಮಾಡ್ತಿದ್ದ ಜೊತೆಗೆ ಮನಸ್ಸಿನಲ್ಲಿ ಆ ವೃತ್ತಿ, ವೇದಾಂತದ ವೃತ್ತಿ ಇರಬೇಕು. ಸಂಧ್ಯಾ ವಂದನೆಯಲ್ಲಿ ಏನಪ್ಪ ಯಾವ ಫಲವೂ ಇಲ್ಲ ಆದರೂ ಮಾಡಲ್ವಾ? ಹಾಗೆ ಎಲ್ಲ ಕರ್ಮದಲ್ಲಿ ಫಲ ಭಗವಂತನಿಗೆ, ಮನಸ್ಸು ಶುದ್ಧಿಗೋಸ್ಕರ. ಸೈಮಲ್ಟೇನಿಯಸ್ ಆಗಿ 2 ವೃತ್ತಿಗಳು ಮನಸ್ಸಿನಲ್ಲಿ ನಡ್ಕೊಳ್ತಾ ಹೋಗಬೇಕು. ಮಂದಿರ ಭಜನೆ, ಪೂಜೆ, ಪ್ರಸಾದಗಳು, ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ. ಡಿವಿಜಿ ಆ ರೀತಿಯಾಗಿ ಹೇಳ್ತಿದ್ದಾರೆ. ತಸ್ಮಾತ್ ನಾನು ನೋಡಿದ್ವಿ, ನಾನು ಮತ್ತೆ ಅದನ್ನು ಉದ್ಧರಿಸ್ತಾ ಇದ್ದೀನಿ ಅಷ್ಟೇ. ತಸ್ಮಾತ್ ಆದ್ದರಿಂದ ಯಾವ ರೀತಿಯಾಗಿ ನೀ ಕರ್ಮವನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಉಪನಯನ ಸಂಸ್ಕಾರ ಮಾಡಿಕೊಂಡು ಎಲ್ಲ ಮಾಡಿದೆಯೋ ಅದೇ ರೀತಿಯಾಗಿ ಶಾಸ್ತ್ರೋಕ್ತವ ಕರ್ಮವನ್ನೆಲ್ಲ ಬಿಡು. ಶಾಸ್ತ್ರೋಕ್ತವ ಕರ್ಮ ಬಿಡೋದು ಅಂದ್ರೆ ವಿದ್ವತ್ ಸನ್ಯಾಸ ತಗೋ, ಆಗಲಿಲ್ಲ ವಿವಿಧಿಷಾ ಸನ್ಯಾಸ ತಗೋ. ನಮ್ಮ ಭಾಷೆಯಲ್ಲಿ ಭಗವದ್ಗೀತಾ ಭಾಷೆಯಲ್ಲಿ ಕರ್ಮಫಲ ತ್ಯಾಗವನ್ನು ಮಾಡು. ಕರ್ಮತ್ಯಾಗ ಕೃಷ್ಣ ಹೇಳಿಲ್ಲ, ಫಲತ್ಯಾಗ ಕೃಷ್ಣ ಹೇಳ್ದ. ಫಲತ್ಯಾಗ ಮಾಡಿದ್ರೆ ಆಯಿತು.
ಇವಾಗ ಒಂದು ಕಂಪ್ನಿಗೆ ಹೋಗ್ತೀರಾ, ಸೇರ್ಕೊಳ್ತೀರಾ, ಫಾರ್ಮ್ಯಾಲಿಟೀಸ್ ಎಲ್ಲ ಇರುತ್ತೆ. ಇಂಟರ್ವ್ಯೂ, ಮತ್ತೊಂದು ಮಗದೊಂದು, ಇದೆಲ್ಲ ಫಾರ್ಮ್ ಫಿಲಪ್ ಮಾಡಬೇಕು, ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ಕೊಡಬೇಕು, ನೀವೇನು ಎಷ್ಟು ಸಂಬಳ ಎಕ್ಸ್ಪೀರಿಯನ್ಸ್ ಇತ್ತು ಅಂತೆಲ್ಲ. ಕೆಲಸ ಬಿಡಬೇಕು ಕೆಲವು ವರ್ಷ ಆದಮೇಲೆ. ಇವತ್ತು ಅಂದ್ಕೊಂಡ್ರಿ ಕೆಲಸ ಬಿಡಬೇಕಪ್ಪ, ರಿಸೈನ್ ಮಾಡಬೇಕು. ಯಾಕೆ ಕೆಲಸ ಬಿಡ್ತೀವಿ? ಪ್ರಮೋಷನ್ ಸಿಗಲ್ಲ, ಗ್ರೋತ್ ಇಲ್ಲ, ಮತ್ತೊಂದು ಮಗದೊಂದು ಏನೋ ಒಂದು, ಆಯಿತಾ? ಅವತ್ತೇ ಬಿಡೋಕ್ಕೆ ಸಾಧ್ಯನಾ? ಫಾರ್ಮ್ಯಾಲಿಟಿ ಇದೆ ಅಲ್ವಾ? ನೋಟಿಸ್ ಪೀರಿಯಡ್ ಕೊಡಬೇಕು, 1 ತಿಂಗಳು 3 ತಿಂಗಳು ಕೊಡಬೇಕು, ಅದೊಂದು ಕ್ರಮ ಇದೆ ಅಲ್ವಾ? ಫಾರ್ಮಲಾಗಿ ಹೇಗೆ ಕಂಪ್ನಿಗೆ ಜಾಯ್ನ್ ಆದವೋ ಅದೇ ಫಾರ್ಮಲಾಗಿ ಕಂಪ್ನಿಯಿಂದ ವಿಡ್ರಾ ಆಗಬೇಕು. ಫಾರ್ಮಲಾಗಿ ಹೇಗೆ ಶಾಸ್ತ್ರೋಕ್ತವಾಗಿ ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿಕೊಂಡ್ವೋ ಅದೇ ಫಾರ್ಮಾಲಿಟಿಯಿಂದ ಎಲ್ಲ ಬಿಡ್ತಾ ಹೋಗ್ಬೇಕು. ಅದೇ ಇಲ್ಲಿ ಹೇಳ್ತಾ ಇರೋದು. ಸಡನ್ನಾಗಿ ಮಾಡೋಕ್ಕಾಗಲ್ಲ. ಆ ರೀತಿಯಲ್ಲಿ ರಾಮ ನಮಗೆ ತಿಳಿಸ್ತಿದ್ದಾನೆ. ಜ್ಞಾನ ಕರ್ಮ ಸಮುಚ್ಚಯ 2 ಶ್ಲೋಕದಲ್ಲಿ ಆಯಿತು. 23, 22, 12, 13ನೇ ಶ್ಲೋಕದ ರೆಫರೆನ್ಸ್. ಇದೇ ಸಂದರ್ಭವಾಗಿ ಒಂದು ಶ್ಲೋಕ ನೆನ್ನೆ ಒಬ್ಬರು ಅಮ್ಮ ಕೇಳಿದ್ರು. ಯಾಕೋ ಗಂಡಸರೇನು ಪ್ರಶ್ನೆನೇ ಕೇಳ್ತಿಲ್ಲ, ಎಲ್ಲ ಅಮ್ಮಂದಿರೇ ಕೇಳ್ತಿದ್ದಾರೆ. ಶಂಕರಾಚಾರ್ಯರದೊಂದು ಶ್ಲೋಕ ಇದೆ, ಅವ್ರಿಗೆ ಸಂದೇಹ ಬರುತ್ತೆ, ಮತ್ತು ಹೆಣ್ಮಕ್ಳು ಪರವಾಗಿಲ್ಲ, ಸ್ವಲ್ಪ ಹೇಳಿದ್ದನ್ನು ಅರ್ಥ ಮಾಡ್ಕೊಂಡು ಅನುಷ್ಠಾನಕ್ಕೆ ತರ್ತಾರೆ. ಗಂಡು ಮಕ್ಳಿಗೆ ಸ್ವಲ್ಪ ಗರ್ವ ಜಾಸ್ತಿ ಬಿಟ್ಬಿಡ್ತಾರೆ. ಶಂಕರಾಚಾರ್ಯರದೊಂದು ಶ್ಲೋಕ ಇದೆ, ಪ್ರತಿನಿತ್ಯ ನಾವೆಲ್ಲ ಪ್ರಾತಃ ಶ್ಲೋಕವನ್ನು ಹೇಳ್ಕೊಳ್ತೀವಿ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಈ ಶ್ಲೋಕಕ್ಕೆ ಅರ್ಥ ಹೇಳಿ ಅಂದರು. ಅದು ಈ ಕಾಂಟೆಕ್ಸ್ಟಲ್ಲಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಅದಕ್ಕೆ ಶಂಕರಾಚಾರ್ಯಮಾಶ್ರಯೇ, ಶಂಕರಾಚಾರ್ಯರಿಗೆ ನಾನು ಆಶ್ರಯಿಸ್ತೀನಿ, ನಮಸ್ಕಾರವನ್ನು ಮಾಡ್ತೀನಿ. ಎಂತಹ ಶಂಕರಾಚಾರ್ಯರಿಗೆ ಒಂದು ಪ್ರಶ್ನೆ ಬರಬೇಕು, ಮತ್ತು ಯಾಕೆ ಆಶ್ರಯಿಸಬೇಕು? ನನ್ನ ಮನಸ್ಸು ಶಂಕಾರೂಪೇಣ ಮಚ್ಚಿತ್ತಂ, ಮಚ್ಚಿತ್ತಂ ಅಂದರೆ ನನ್ನ ಮನಸ್ಸು ಪಂಕೀಕೃತ, ಆಮೇಲೆ ಶಂಕಾರೂಪೇಣ ಭವತಿ. ಪಂಕಃ ಅಂದರೆ ಕೆಸರು. ನನ್ನ ಮನಸ್ಸು ಕೆಸರಾಗ್ಬಿಟ್ಟಿದೆಯಂತೆ. ಮನಸ್ಸು ಕೆಸರಾಗೋದು ಹೇಗೆ? ರಾಗದ್ವೇಷಗಳಿದ್ರೆ ಮನಸ್ಸು ಕೆಸರಾಯಿತು. ಶಂಕಾರೂಪೇಣ ಅಂದರೆ ಭ್ರಮೇಣ, ಭ್ರಮ. ಸತ್ಯ ಅನೃತ, ಸತ್ಯ ಮಿಥ್ಯಾ ಜ್ಞಾನದಲ್ಲಿ ವಿವೇಕತೆ ಇಲ್ಲದೆ ಇರೋದರಿಂದ ಭ್ರಮ ಆಗಿದೆ ನಮಗೆ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತೇಣ ಮಚ್ಚಿತ್ತಂ. ರಾಗದ್ವೇಷಗಳು ಮತ್ತು ಅಜ್ಞಾನ, ಮನಸ್ಸು ಅಜ್ಞಾನ ಇರೋದ್ರಿಂದ ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯ ಕಿಂಕರಿ ಯಸ್ಯ ಸಾ ಮಾಯ. ಆ ಮಾಯೆ ಇಲ್ಲಿ ಅವಿದ್ಯಾ ರೂಪದಲ್ಲಿ ನನಗೆ ಭ್ರಮೆಯನ್ನು ಉಂಟು ಮಾಡ್ತಿದೆ, ಅವಿದ್ಯಾ ರೂಪದಲ್ಲಿ ಅಜ್ಞಾನವನ್ನು ಕೊಟ್ಟು ರಾಗದ್ವೇಷಗಳನ್ನು ಉಂಟು ಮಾಡ್ತಿದೆ. ಆದರೆ ಶಂಕರಾಚಾರ್ಯರು ಎಂಥದವರು? ಕಿಂಕರಿ ಯಸ್ಯ ಸಾಮಾಯ. ಕಿಂ ಕಿಂ ಕರೋತಿ ಕಿಂಕರಿ, ಏನು ತಾನೇ ಆಕೆ ಮಾಡಲ್ಲ, ಸ್ತ್ರೀಲಿಂಗ ಅದು. ಕಿಂಕರಿ ಶಂಕರಾಚಾರ್ಯರ ಅಧೀನದಲ್ಲಿ ಮಾಯಾ ಇದೆ. ಅವರ ಅಧೀನದಲ್ಲಿ ಮಾಯಾ ಇದ್ದರೆ ನಾನು ಅವರನ್ನು ಆಶ್ರಯಿಸಿದರೆ ನನಗೆ ಈ ಪಂಕವೂ ಇರೋದಿಲ್ಲ, ಭ್ರಮೆಯೂ ಇರಲ್ಲ. ಅಂತಹ ಶಂಕರಾಚಾರ್ಯರಿಗೆ ನಾನು ನಮಸ್ಕಾರ ಮಾಡ್ತಿದ್ದೀನಿ ಅಂತ ಅರ್ಥ. ಯಾರು ಕೇಳಿದ್ರೋ ಗೊತ್ತಿಲ್ಲ. ಮೊನ್ನೆ ಕೇಳಿದವರು ಬರಲಿಲ್ಲ, ನೆನ್ನೆ ಕೇಳಿದವರು ಇವತ್ತು ಬರಲಿಲ್ಲ. ಪ್ರಶ್ನೆ ಕೇಳ್ಬಿಡೋದಷ್ಟೇ, ಉತ್ತರಕ್ಕೆ ಬರಲ್ಲ. ಸೊ ಇಲ್ಲೇನಾಗ್ತಿದೆ? ಅಜ್ಞಾನ ಅಂತ ಅದು ಹೋಯಿತು, ಆಯಿತಾ? ಅಜ್ಞಾನ ಎಂದರೂ ಪಂಕ, ಭ್ರಮ. ಅದು ಹೋಯಿತು ಅಂದ ತಕ್ಷಣ ಏನಾಯಿತು? ವಿಧಾನತ ಕರ್ಮ ವಿಧಿ ಪ್ರಕಾಶಿತಂ. ಕೇವಲ ಆತ್ಮಸ್ವರೂಪದಲ್ಲಿ ನಾನು ನಲ್ಲಿ ನಿಲ್ಲಕ್ಕೆ ಸಾಧ್ಯ ಅನ್ನುವಂತಹ ಸಮುಚ್ಚಯವಾದಿಯ ಖಂಡನೆಯನ್ನು ಮಾಡಿದರು. ಮುಂದಿನ ಶ್ಲೋಕ 24ನೇದು. ಜ್ಞಾನಯೋಗ ಅಂದರೆ ಏನು ಅಂತ ರಾಮ ತಿಳಿಸ್ತಿದ್ದಾನೆ. ತುಂಬ ಒಳ್ಳೆಯ ಶ್ಲೋಕ, ಓದುವ. ಶ್ರದ್ಧಾನ್ವಿತಸ್ತತ್ವಮಸೀತಿ ವಾಕ್ಯತಃ ಗುರೋಃ ಪ್ರಸಾದಾದಪಿ ಶುದ್ಧಮಾನಸಃ ವಿಜ್ಞಾಯ ಚೈಕಾತ್ಮ್ಯಮಥಾತ್ಮಜೀವಯೋಃ ಸುಖೀ ಭವೇನ್ಮೇರುರಿವ ಪ್ರಕಂಪನಃ.
1ನೇ ಶ್ಲೋಕದಿಂದ 5ನೇ ಶ್ಲೋಕದವರೆಗೆ ರಾಮಗೀತೆಯ ಪರಿಚಯ, ಗುರು ಶಿಷ್ಯರ ಪರಿಚಯವನ್ನು ನೋಡಿದ್ವಿ. 6ರಿಂದ 10 ರಾಮಗೀತೆಯ ಸಂಕ್ಷಿಪ್ತವಾದ ಉತ್ತರ, ಅಂದರೆ ರಾಮಗೀತೆಯ ವೇದಾಂತದ ಉತ್ತರ. 11, 12, 13 ಪೂರ್ವ ಪಕ್ಷೀಯ ಸ್ಟ್ಯಾಂಡ್ ನಿಲುವು. 14ರಿಂದ 23 ಜ್ಞಾನಕರ್ಮ ಸಮುಚ್ಚಯವಾದದ ಖಂಡನೆ. 24ರಿಂದ 41 6ರಿಂದ 10 ಏನು ಹೇಳಿದ್ವಲ್ಲ ಅದನ್ನು ರಾಮ ಮತ್ತೆ ವಿಸ್ತರಿಸ್ತಿದ್ದಾನೆ ಇವಾಗ. ವೇದಾಂತದ ಉಪದೇಶ, ಜ್ಞಾನ ಯೋಗ ಅಂದರೆ ಏನು, ಇಲ್ಲಿಂದ ಮತ್ತೆ ಶುರು ಆಗುತ್ತೆ ವಿಸ್ತಾರವಾಗಿ. ಜ್ಞಾನ ಯೋಗ ಅಭ್ಯಾಸ ಮಾಡಬೇಕು ಅಂದರೆ 2 ಯೋಗವನ್ನು ಅಭ್ಯಾಸ ಮಾಡ್ಕೊಂಡು ಬಂದಿರಬೇಕು, ಕರ್ಮಯೋಗ, ಉಪಾಸನ ಯೋಗ. ಅಭ್ಯಾಸ ಮಾಡಿಲ್ವಲ್ಲ, ಈಗ ಬರ್ಬೋದಾ ಅಂತ ಕೇಳಿದ್ರೆ ಅದ್ರ ಜೊತೆಗೆ ಬರ್ಬೋದು. ಅದ್ರ ಜೊತೆಗೆ ಕರ್ಮಯೋಗವನ್ನು ಮಾಡ್ತಾ, ಉಪಾಸನೆಯನ್ನು ಮಾಡ್ತಾ, ಜ್ಞಾನಯೋಗದ ಶ್ರವಣ ಮನನ ನಿಧಿಧ್ಯಾಸವನ್ನು ಮಾಡ್ಬೋದು. ಅದೆಲ್ಲ ಡೀಟೇಲಾಗಿ ನೋಡಿದ್ದೀವಿ. ಆದರೂ ಮತ್ತೆ ಇಲ್ಲಿ ರಾಮ ವಿಸ್ತಾರವಾಗಿ ಹೇಳೋದ್ರಿಂದ ಓದಿದ್ವಾ? ಹಾಂ, ಓದಿದ್ವಿ. 2ನೇ ಸಾಲು ಕೊನೆಯ ಪದ ನೋಡಿ, ಶುದ್ಧ ಮಾನಸ. ಮನಸ್ಸು ಶುದ್ಧವಾಗಿರಬೇಕು. 3 ಸತಿ ಬಂದಿದೆ ಇಲ್ಲಿವರೆಗೂ ಶುದ್ಧ ಮಾನಸ ಅನ್ನೋದನ್ನು. ಜ್ಞಾನಯೋಗ ನಿಮಗೆ ಅರ್ಥವಾಗಬೇಕು. ಸ್ವಾಮೀಜಿ ಏನೋ ಹೇಳ್ತಿದ್ದಾರಪ್ಪ, ಅವ್ರು ಹೇಳೋದು ನಮಗೆ ಅರ್ಥ ಆಗಬೇಕು, ತಲೆಗೆ ಹೋಗಬೇಕು ಅಂದರೆ ಮನಸ್ಸು ಶುದ್ಧವಾಗಿ ಇಟ್ಕೊಳ್ಬೇಕು. ಈ ಹಂತಕ್ಕೆ ಬಂದು ಮನಸ್ಸು ಶುದ್ಧತೆ ಇಲ್ಲ ಅಂತ ಹೇಳಬಾರ್ದು. ಯಾಕೆ 23 ಶ್ಲೋಕವನ್ನು ನೋಡಿದ್ದೀವಿ ಅಲ್ವಾ? ಒಂದು 6 ದಿವಸಕ್ಕಾದರೂ ಮನಸ್ಸು ಶುದ್ಧತೆ ಬಂದಿರಬೇಕಲ್ವ, ವಿವೇಕ ಬಂದಿರಬೇಕಲ್ವ. ವಿವೇಕ, ಅವಿವೇಕತೆ, ಜ್ಞಾನ ಏನು, ವೈರಾಗ್ಯ ಏನು ಅಂತದೆಲ್ಲ ಗೊತ್ತಿರಬೇಕಲ್ವ. ಕೆಲವರೆಲ್ಲ ವೇದಾಂತ ಅಧ್ಯಯನ ಮಾಡಿದರೆ ಸರಿ, ಮಾಡದೇ ಇರೋರಿಗೂ ಗೊತ್ತಾಗಬೇಕು. ಯಾಕಂದರೆ ಅಷ್ಟು ಚೆನ್ನಾಗಿ ನಾ ಹೇಳಿಲ್ಲ, ರಾಮ ಹೇಳಿದ್ದಾನೆ. ಸುಮ್ಮನೆ ಆ ಕ್ರೆಡಿಟ್ ತಗೊಳ್ಳೋದು. ರಾಮ ಅಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಲ್ವಾ. ಶುದ್ಧ ಮಾನಸ, ಶಮ, ದಮ, ಉಪರಮ, ಶ್ರದ್ಧಾ, ತಿತೀಕ್ಷಾ, ಸಮಾಧಾನ ಇಷ್ಟು ಇರಬೇಕು. ಅದರ ಜೊತೆಗೆ ವಿವೇಕ ಇರಬೇಕು. ಸತ್ಯ ಯಾವುದು, ತ್ರಿಕಾಲ ಅಬಾಧಿತವಾದ ಸತ್ಯ ಯಾವುದು, ತಾತ್ವಿಕವಾದ ಸತ್ಯ ಯಾವುದು, ಅದು ಗೊತ್ತಿರಬೇಕು. ವಿವೇಕ ಮನಸ್ಸಿನಲ್ಲಿ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಸಾಧಾರಣವಾಗಿ ಪ್ರಕೃತಿ ಜೊತೆಗೆ ವೈರಾಗ್ಯವೂ ಬರುತ್ತೆ. ನ್ಯಾಚುರಲ್ ಆಗಿ ವೈರಾಗ್ಯ ಬರುತ್ತೆ. ವೈರಾಗ್ಯ ಅಂದರೆ ಕಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾವ ಕಾಡು ಭಾರತದಲ್ಲಿ ಇವಾಗಿಲ್ಲ, ಎಲ್ಲ ಅಪಾರ್ಟ್ಮೆಂಟ್ ಆಗೋಗಿದೆ. ಅದರಿಂದ ಯಾವ ಕಾಡಿಗೂ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇದ್ದುಕೊಂಡೇ ವೈರಾಗ್ಯವನ್ನು ಸಂಪಾದನೆ ಮಾಡ್ಬೋದು. ಮಠಕ್ಕೋ ಆಶ್ರಮಕ್ಕೋ ಹೋಗಿ ಸುಮಾರು ಜನ ಹೇಳ್ತಾರೆ ಆಶ್ರಮ ಕೊಟ್ಟೋಗ್ತೀನಿ ಅಂತ. ಸಾಧ್ಯವೇ ಇಲ್ಲ. ಮನಸ್ಸಿನ ಆಟ, ದೌರ್ಬಲ್ಯತೆ ಅಲ್ವಾ. ಮನಸ್ಸಲ್ಲೇನೋ ಮನೇಲಿ ಗಲಾಟೆ ಆದರೆ ನಾನು ಆಶ್ರಮ ಕೊಟ್ಟೋಗ್ತೀನಿ, ಮಠಕ್ಕೆ ಹೋಗ್ತೀನಿ. ಮಠದಲ್ಲೂ ಯಾರೂ ಸೇರಿಸ್ಕೊಳ್ಳಲ್ಲ, ಆಶ್ರಮದಲ್ಲೂ ಸೇರಿಸ್ಕೊಳ್ಳಲ್ಲ. ಯಾಕೆ ಹೇಳಿ? ಆಶ್ರಮ, ಅದು ಶ್ರಮ ಅಲ್ಲ, ಆಶ್ರಮ. ಮನೆ ಪರವಾಗಿಲ್ಲ, ಆಶ್ರಮ ಮಠ ದೊಡ್ಡ ಶ್ರಮನೇ. ಅವಾಗ ನಾವೇ ಅಂದ್ಕೊಳ್ಬೇಕು, ನಮಗೆ ವಿವೇಕ ಇದೆಯಾ ಇಲ್ವಾ? ಇಷ್ಟೆಲ್ಲ ಹೇಳ್ತೀವಲ್ಲ, ಅದು ಆಶ್ರಮ ಕಟ್ಟಿಸಿದ ಮೇಲೆ ಗೊತ್ತಾಗುತ್ತೆ ವಿವೇಕ ಇದೆಯಾ ಇಲ್ವಾ ಅಂತ. ಶುರುವಲ್ಲಿ ಗೊತ್ತಾಗಲ್ಲ ಅಲ್ವಾ. ಇರಲಿ. ಸೊ ವಿವೇಕ ಹೆಚ್ಚಾಗ್ತಾ ಹೋಗಬೇಕು. ವಿವೇಕ ಅಂದರೆ ಏನು? ನನ್ನ ಮನಸ್ಸಿನ ಸುಖಕ್ಕೆ ಯಾವುದೆಲ್ಲ ಬೇಡ ಅಂತ ಅನ್ಸುತ್ತೋ ಅದನ್ನೆಲ್ಲ ತ್ಯಾಜ್ಯ ಮಾಡ್ತಾ ಹೋಗಬೇಕು. ಮನಸ್ಸಿನ ಸುಖ ಅಂದ್ರೇನು? ಶಾಶ್ವತವಾದ ತ್ರಿಕಾಲವಾಗಿ ನಾ ಸಂತೋಷವಾಗಿರಬೇಕು, ಯಾರ ಹಂಗಲ್ಲೂ ಇರಬಾರ್ದು, ಇದೆಯಲ್ಲ ಅದಕ್ಕೆ ವಿವೇಕ. ನಮ್ಮ ಹಂಗೇನೋ ಒಂದು ವ್ಯಕ್ತಿ, ಒಂದು ಸನ್ನಿವೇಶ, ಇಲ್ಲಾಂದರೆ ಒಂದು ವಸ್ತು ಇದಿದ್ದರೆ, ಟಿ ವಿ ಹಾಕಿದ್ರೆ ಸಂತೋಷ, ಹಾಕಲಿಲ್ಲ ಸಂತೋಷ ಇಲ್ಲ. ಸಂಬಂಧಿಕರು ನಮ್ಮ ಜೊತೆಗಿದ್ದರೆ ಸಂತೋಷ, ಇಲ್ಲ ಅಂದರೆ ಸಂತೋಷ ಇಲ್ಲ. ಆಯಿತಾ? ಮಕ್ಕಳು ಹೇಳಿದ ಮಾತು ಕೇಳಿದ್ರೆ ಸಂತೋಷ, ಇಲ್ಲ ಅಂದರೆ ಇಲ್ಲ. ಸಮಯಕ್ಕೆ ಊಟ ಸಿಗ್ತಿರಬೇಕು, ಮಕ್ಕಳಾಗ್ತಿರಬೇಕು, ಮದುವೆ ಆಗಬೇಕು, ಕೆಲಸ ಸಿಗಬೇಕು. ಆ ಥರ ಪ್ರಾರಬ್ಧ ಕರ್ಮ ಇಲ್ಲವೇ? ಎಲ್ಲ ಸಮಯಕ್ಕೆ ಸರಿಯಾಗಿ ಆಗಬೇಕು ಅಂತ ನಾವು ಅಷ್ಟು ಪುಣ್ಯ ಮಾಡಿಲ್ವೇ? ಮಾಡಿದರೆ ಆಗಿರೋದು, ಮಾಡಿಲ್ಲ. ಅದಕ್ಕೇನು ಮಾಡಬೇಕು? ನಾನು ಮಾಡಿಲ್ಲಪ್ಪ, ಆ ವಿವೇಕ ಬರ್ಬೋದು. ಮುಂದಿನ ಜನ್ಮದಾದ್ರೂ ನೋಡೋಣ. ಆಗತೇ ಸ್ವಾಗತಂ ಕುರ್ಯಾತ್ ಗಚ್ಚಂತ ನಿವಾರಯೇತ್. ಯಾರಿರಲಿ, ಇದ್ದೀರಾ ಸಂತೋಷ, ಇಲ್ವಾ ಈಕ್ವಲಿ ಸಂತೋಷ. ಆ ವೃತ್ತಿ ಬರಬೇಕು. ಆ ವೃತ್ತಿಗೆ ಹೆಸರು ವಿವೇಕ. ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗ್ತಿದ್ದೀವಿ ಅಂತಂದರೆ ಅಲ್ಲಿ ದೌರ್ಬಲ್ಯತೆ ಬಂತು.
ನನ್ನಲ್ಲಿ ನಾನೇ ಡಿಪೆಂಡ್ ಆಗ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಡಿಪೆಂಡ್ ಆಗಬೇಕಂದ್ರೆ ಏನು, ಭಗವಂತನೇ ಡಿಪೆಂಡ್ ಆಗಬೇಕು. ಎಲ್ಲ ನೆನ್ನೆ ಹೇಳಿದ್ನಲ್ಲ, ಮಾಡುವಂತಹ ಪ್ರತಿಯೊಂದು ಕರ್ಮದಲ್ಲೂ ಎರಡು ಅಂಶ ಇದೆ. ಭಯ ಪಡುವಂತಹ ಅಂಶ, ಇನ್ನೊಂದು ಮಾಡುವಂತಹದ್ದು. ಡೂಯಿಂಗ್ ಆ್ಯಂಡ್ ವರಿಯಿಂಗ್. ವರಿಯಿಂಗ್ ಭಗವಂತನಿಗೆ ಬಿಡಿ, ಅವನು ನೋಡ್ಕೊಳ್ತಾನೆ. ನೀವು ಕೆಲಸ ಮಾಡಿ. ಅದು ಉಲ್ಟಾ ಆಗೋಗಿದೆ. ನಾವು ವರಿ ಮಾಡ್ತಾನೇ ಇರ್ತೀವಿ, ಕೆಲಸನೂ ಮಾಡಲ್ಲ. ಮಾಡುವಂತಹ ಕೆಲಸವು ತಪ್ಪಾಗಿ ಹೋಗುತ್ತೆ. ಯೋಚನೆ ಮಾಡಿ. ವಿವೇಕ ಜಾಸ್ತಿ ಆಗ್ತಿದ್ದಾಗ ಸಾಧಾರಣವಾಗಿ ವೈರಾಗ್ಯ ಬರುತ್ತೆ. ವೈರಾಗ್ಯ ಏನು? ಜಗತ್ತು ಮಿಥ್ಯ ಅಂತ ಗೊತ್ತಾದರೆ ವೈರಾಗ್ಯ ಅದು. ಜಗತ್ತಿನಲ್ಲಿ ಶಾಶ್ವತವಾದ ಸುಖ ಇಲ್ಲ, ಸಂಬಂಧದಲ್ಲಿ ಸುಖ ಇಲ್ಲ ಅಂತ ಗೊತ್ತಾದರೆ ವೈರಾಗ್ಯ. ನಾವು ಅದರ ಹಿಂದೆ ಹೋಗ್ತಿದ್ದೀವಲ್ಲ, ಇಷ್ಟು ಗೊತ್ತಾದರೂ ಹಿಂದೆ ಹೋಗ್ತೀವಿ. ಒಂದ್ಸತಿ ಬಿದ್ದರೆ ಮಕ್ಕಳಿಗೆ ಹೇಳ್ಕೊಳ್ಬೋದು. ಇವಾಗ ಮಕ್ಕಳೆಲ್ಲ ಆಟ ಸಾಮಾನೆಲ್ಲ ತೊಗೊಂಡಿಟ್ಕೊಂಡು ಕಾರ್ ಆಟ ಆಡಿಸ್ತಾರೆ, ಓಡುತ್ತೆ. ಅದ್ಯಾವುದೋ ಇನ್ನೊಂದು ಟ್ರ್ಯಾಕ್ಟರ್ ಓಡುತ್ತೆ, ಏನೋ ಓಡುತ್ತೆ. ಮಕ್ಕಳು ಮುಂದೆ ನಾವು ಹೇಗಿರ್ತೀವಿ? ಅಪ್ಪ ಅಮ್ಮಂದರು ವೈರಾಗಿಗಳಾಗಿರ್ತೀವಿ. ಆ ಮಕ್ಕಳು ಆಡುವಂತಹ ವಸ್ತುಗಳಲ್ಲಿ ನಮ್ಗೆ ಯಾವುದೋ ಅಂಟಿಲ್ಲ, ಅಟ್ಯಾಚ್ಮೆಂಟ್ ಇಲ್ಲ. ಮಕ್ಕಳು ಅದೇನೇ ಹೇಳಿದ್ರು ಆ ವಸ್ತುವಿನಲ್ಲಿ, ಕಾರ್ ಏನೋ ಜಡವಸ್ತು, ಅದೇ ಕಾರ್ ಹೀಗೆ ಹೋಗೋದು, ಅಪ್ಪ ಒಂಥರ ಹೀಗೆ ಆಟ ಆಡೋದು, ಬೀಳೋದು. ಏಕೆ? ಅದು ಗೊತ್ತು ಮಗುಗೆ, ಇನ್ನೂ ಗೊತ್ತಿಲ್ಲ. ಅವನು ಆ ಮಗುಗೇನೋ ಅದು ವಾಸ್ತವತೆ, ಸತ್ಯಾಂಶ. ವಸ್ತುಗಳೆಲ್ಲ ಸತ್ಯ, ಅವನು ಆಡುವಂಥದ್ದೆಲ್ಲ ಸತ್ಯ. ಆ ಅಪ್ಪ ಅಲ್ಲಿ ಆ ವಿಚಾರದಲ್ಲಿ ಅಪ್ಪನೋ ಅಮ್ಮನೋ ಬ್ರಹ್ಮಜ್ಞಾನಿ. ಹೇಗೆ ಬೇಕಂದ್ರೂ ಆಟ ಆಡೋದು ಅಲ್ವಾ? ಅದೇ ನಿಮಗೆ ಬಂದರೆ, ಅಂಗಡಿಗೆ ಹೋದರೆ, ಎಲ್ಲಿ GRTಗೆ ಹೋದರೆ ಅಲ್ಲೆಲ್ಲ ಇರತ್ತಲ್ಲ ನೆಕ್ಲೆಸ್ಸು, ಅದೆಲ್ಲ ಒಡವೆ ಎಲ್ಲ ಹಾಕಿರ್ತಾರಲ್ಲ, ಅದು ಆಟ ಸಾಮಾನು ತಾನೆ. ಅದನ್ನು ಬಿಡಿ. ಮಕ್ಕಳಿಗೆ ಹೇಳ್ತೀರ, ಏನು ಯಾವಾಗಲೂ ಆಟ ಆಡ್ತಿರ್ತಿಲ್ಲ ಬಿಡು ಅಂತ. ನೀವು ಒಡವೆ ತೊಗೊಳೋದನ್ನು ಬಿಡಿ ನೋಡೋಣ, ವಸ್ತ್ರ ತೊಗೊಳೋದು ಬಿಡಿ ನೋಡೋಣ. ಆಟ ಸಾಮಾನು ತಾನೆ. ಅಲ್ಲಿ ಬ್ರಹ್ಮಜ್ಞಾನ ವರ್ಕ್ ಆಗ್ತಿಲ್ಲ. ಸೊ ವಿವೇಕ ಎಲ್ಲಿದೆ ಇವಾಗ? ಇನ್ನೊಬ್ರಿಗೆ ಉಪದೇಶ ಮಾಡೋದಲ್ಲಿ ವಿವೇಕ ಇದೆ, ನಮಗೆ ವಿವೇಕ ಅದು ಬರ್ತಾ ಇಲ್ಲ ಅವಾಗ. ಅದಕ್ಕೆ ಗುರುಶಾಸ್ತ್ರ ಬೇಕು. ಗುರುಶಾಸ್ತ್ರ ಏನು ಹೇಳ್ತಿದೆ? ನೀನು ಮಕ್ಕಳ ಥರನೇ ಆಡ್ತಿದ್ಯಾ. ಅದು 5 ವರ್ಷದ ಮಗು, ನೀನು 50 ವರ್ಷದ ಮಗು, ಅಷ್ಟೇ ವ್ಯತ್ಯಾಸ. ವಿವೇಕ ಇಲ್ಲ, ವೈರಾಗ್ಯನೂ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಶುದ್ಧ ಮಾನಸ, ವಿವೇಕವನ್ನು ಬೆಳೆಸ್ಕೋ. ಪ್ರಪಂಚದಲ್ಲಿರುವಂತಹ ಯಾವುದೇ ವಸ್ತು, ಯಾವುದೇ ವ್ಯಕ್ತಿ, ಯಾವುದೇ ಸನ್ನಿವೇಶ, ನೀನು ಅದಕ್ಕೆ ಡಿಪೆಂಡ್ ಆಗ್ತೀಯಾ, ಮನಸ್ಸು ಕೆಡ್ತು. ಡಿಪೆಂಡ್ ಆಗಲ್ವಾ? ಮನಸ್ಸು ಶುದ್ಧವಾಗಿದೆ. ಕ್ವಾಲಿಟಿ ಮೈಂಡ್ ಇಸ್ ಆಲ್ವೇಸ್ ಗುಡ್. ಮಕ್ಕಳಿಗೆ ಉಪದೇಶ ಮಾಡೋಕ್ಕಿಂತ ಮುಂಚೆ ನಾವು ಎಷ್ಟು ಮಟ್ಟಿಗೆ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡಿದ್ದೀವಿ ಅಂತ ನೋಡ್ಕೊಳ್ಬೇಕು. ಆಗ ಹಿರಿಯರು, ಅಪ್ಪ ಅಮ್ಮಂದರು ಮಾಡುವಂಥ ಉಪದೇಶ ಎಲ್ಲ ನೆಲೆಸತ್ತೆ, ಮಕ್ಕಳು ಕೇಳ್ತಾರೆ. ನಾವು ಕೆಲವುದಲ್ಲಿ ವೀಕ್ ಆಗಿದ್ದು, ಕೆಲವುದಲ್ಲಿ ಪಾಸಿಟಿವ್ ಆಗಿ, ನಾವು ಎಲ್ಲಿರ್ತೀವಿ? ಪಾಸಿಟಿವ್ ಆಗಿ ಓದು ಅನ್ನೋದಲ್ಲಿ ಇರ್ತೀವಿ ಅಷ್ಟೇ. ಆಟ ಸಾಮಾನಲ್ಲಿರಲ್ಲ ಅಲ್ವಾ? ಯೋಚನೆ ಮಾಡಿ. ಆ ಥರ ಇರಬೇಕು. ಒಬ್ಬರು ಮಾತು ಇನ್ನೊಬ್ರು ಕೇಳಬೇಕು ಅಂದರೆ ನಾವು ಹಾಗೆ ನಡ್ಕೊಳ್ಬೇಕು. ರಾಮಕೃಷ್ಣರ ಕತೆ ಗೊತ್ತಿಲ್ವಾ? ತುಂಬ ಸ್ವೀಟ್ ತಿಂತಾನೆ ಅಂತ ಹೇಳಿ ಒಂದು ವಾರ ವೆಯ್ಟ್ ಮಾಡಿಸಿ ಮತ್ತೆ ಅಮ್ಮ ಅಲ್ವಾ? ಅಭ್ಯಾಸ ಮಾಡಬೇಕು. ಅದಕ್ಕೆ ಶುದ್ಧ ಮಾನಸ. ಶುದ್ಧ ಮಾನಸ ಆದಮೇಲೆ ಏನು ಮಾಡಬೇಕು? ತತ್ವಮಸೀತಿ ಮಹಾವಾಕ್ಯ ಶ್ರದ್ಧಾನ್ವಿತೇವ ಶೃಣು. ಮಹಾವಾಕ್ಯ ಅನ್ನುವಂತಹ ತತ್ವಮಸಿ ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತಲ್ಲ, ಆ ವಾಕ್ಯವನ್ನು ಗುರುವಿನ ಸಹಾಯ ಜೊತೆಗೆ ಶ್ರದ್ಧೆಯಿಂದ ಕೇಳಬೇಕು, ಶ್ರವಣವನ್ನು ಮಾಡಬೇಕು. ಶ್ರದ್ಧಾನ್ವಿತ, ವೆರಿ ಇಂಪಾರ್ಟೆಂಟ್ ವರ್ಡ್. ಅದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಬ್ಲೈಂಡ್ ಫೇತ್ ಅಲ್ಲ. ಶ್ರದ್ಧೆಗೆ ಶಾಸ್ತ್ರದ ಮೇಲೆ ಪ್ರಮಾಣ ಬುದ್ಧಿ. ಪ್ರಮಾಣ ಬುದ್ಧಿ ಅಂದ್ರೇನು? ಶಾಸ್ತ್ರವನ್ನು ಇದಮಿತ್ತಮಂತ ಒಪ್ಪುವುದು. ಯಾವುದೇ ಸಂದೇಹವಿಲ್ಲದೆ ಶಾಸ್ತ್ರ ಸರಿಯಾಗಿ ಹೇಳ್ತಿದೆ, ನನಗೆ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಿದೆ ಶಾಸ್ತ್ರ, ಅದನ್ನು ನಂಬುವುದು. ಅನ್ಕ್ಲಿಂಚಿಂಗ್ ಫೇತ್ ಈ ಶ್ರದ್ಧಾ ಅಂತಾರೆ ಗುರುದೇವ ಸ್ವಾಮಿ ಚಿನ್ಮಯಾನಂದರು. ಶ್ರದ್ಧಾನ್ವಿತ. ಶಾಸ್ತ್ರವನ್ನು 6ನೇ ಇಂದ್ರಿಯ ಆಗಿ ಮಾಡುವಂಥದ್ದು. ಮೇಕ್ ದಿ ಶಾಸ್ತ್ರ ಆಸ್ ದಿ 6th ಸೆನ್ಸ್ ಆರ್ಗನ್. ಕಣ್ಣು ರೂಪವನ್ನು ನೋಡುತ್ತೆ ಮತ್ತು ಬಣ್ಣವನ್ನು ನೋಡುತ್ತೆ. ಕಣ್ಣಿಗಿರುವಂತಹ ಅದೊಂದು ಗುಣ, ಅದೊಂದು ಸ್ವಧರ್ಮ. ಕಿವಿ ರೂಪವನ್ನು ನೋಡುತ್ತಾ, ಬಣ್ಣವನ್ನು ನೋಡುತ್ತಾ? ಕಿವಿಗೆ ಆಕ್ಸಸ್ಸೇ ಇಲ್ಲ ರೂಪವನ್ನಾಗಲಿ ಬಣ್ಣವನ್ನು ನೋಡೋಕ್ಕೆ. ಕಣ್ಣು ಕೇಳಿಸ್ಕೊಳ್ಳೋಕೆ ಸಾಧ್ಯನಾ? ನಾಲಿಗೆ ಮಾತಾಡ್ಲೂಬೋದು, ಚಪ್ಪರಿಸ್ಲೂಬೋದು. ಕಣ್ಣು
ಕಣ್ಣು ಎರಡು, ನಾಲಿಗೆ ಎರಡು, ಒಂದು ಕರ್ಮೇಂದ್ರಿಯ, ಇನ್ನೊಂದು ಜ್ಞಾನೇಂದ್ರಿಯ. ಪ್ರತಿಯೊಂದು ಇಂದ್ರಿಯಕ್ಕೂ ಅದೇ ಆದಂಥ ಲಿಮಿಟೇಷನ್ ಇದೆ. ಕಣ್ಣು ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಮೂಗು ರೂಪವನ್ನು ನೋಡೋಕ್ಕಾಗಲ್ಲ, ಅದು ಘ್ರಾಣ ಮಾತ್ರ ಮಾಡಬೇಕು. ಕಣ್ಣಿಗೆ ಏನು ಕಾಣುತ್ತೋ ಅಷ್ಟೇ, ಅದೇ ಪ್ರಮಾಣ. ಕಣ್ಣು ಭಗವಂತ ಇದ್ದಾನೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಕಿವಿ ಭಗವಂತ ಇದ್ದಾನೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾವ ಜ್ಞಾನೇಂದ್ರಿಯಗಳು ಭಗವಂತನನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಯಾಕಂದರೆ ಲಿಮಿಟೇಷನ್. ಹೇಗೆ ಕಿವಿ ರೂಪವನ್ನು ನೋಡಲ್ವೋ ಹಾಗೆ ಯಾವ ಇಂದ್ರಿಯವು ಭಗವಂತನ ಇದ್ದಾನೆ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಇಟ್ ಈಸ್ ಲಿಮಿಟೆಡ್. ಮತ್ತು ಭಗವಂತ ಇದ್ದಾನೆ ಇಲ್ಲ ಅಂತ ಯಾವುದು ಹೇಳುತ್ತೆ? ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಅದನ್ನು 6ನೇ ಇಂದ್ರಿಯ ಅಂತ ಕರೆದಿರೋದು, 6th ಸೆನ್ಸ್ ಆರ್ಗನ್. ಅದೇ ಇಂಟ್ಯೂಷನ್. ವೇದವನ್ನು ಇನ್ನೊಂದು ರೀತಿಯಾಗಿ ಹೇಳಿರೋದು ಇಂಟ್ಯೂಷನ್ ಅಂತ. ಅಲ್ಲಿ ಶ್ರದ್ಧೆ ಇರಬೇಕು. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯ ಬುದ್ಧ್ಯಾವಧಾರಯ ಸಾ ಶ್ರದ್ಧಾ ವಿವೇಕ ಚೂಡಾವಣಿ. ಶಾಸ್ತ್ರದಲ್ಲಿಯೂ ಗುರುವಾಕ್ಯದಲ್ಲಿಯೂ ಈಶ್ವರದಲ್ಲಿಯೂ ಅಚಲವಾದ ಶ್ರದ್ಧೆ, ಅದನ್ನು ಬೆಳೆಸ್ಕೋ. ಶುದ್ಧ ಮನಸ್ಸಿನಿಂದ ವಿವೇಕ ವೈರಾಗ್ಯ ಆದಮೇಲೆ ಗುರುವಿನಲ್ಲಿಯೂ ಶಾಸ್ತ್ರದಲ್ಲಿಯೂ ಶ್ರದ್ಧೆ ಇರಲಿ. ಅದು ಎಂತಹ ಶಾಸ್ತ್ರ? ವೇದಾಂತದಲ್ಲಿ ಶ್ರದ್ಧೆ ಇರಲಿ. ವೇದ ಪೂರ್ವ ಭಾಗದಲ್ಲಿ ಶ್ರದ್ಧೆ ಇದ್ದೆ ಆಗೋಯ್ತು. ವೇದ ಪೂರ್ವ ಭಾಗ ಅಂದ ಇವಾಗ ವೇದಾಂತಕ್ಕೆ ಬಂದಿದ್ದೀವಿ. ಅಲ್ಲಿ ಶ್ರದ್ಧೆ ಇರಬೇಕು. ಮಹಾವಾಕ್ಯದಲ್ಲಿ ಶ್ರದ್ಧೆ ಇರಬೇಕು. ದ್ವೈತಿಗಳಿಗೆ ಮಹಾವಾಕ್ಯದಲ್ಲಿ ಶ್ರದ್ಧೆ ಇಲ್ಲ, ವಿಶಿಷ್ಟಾದ್ವೈತಿಗಳಿಗೆ ಮಹಾವಾಕ್ಯದಲ್ಲಿ ಶ್ರದ್ಧೆ ಇಲ್ಲ. ತತ್ವಮಸಿ ಅನ್ನುವಂತಹ ಮಹಾವಾಕ್ಯವನ್ನು ದ್ವೈತ ಸಂಪ್ರದಾಯದ ಆಚಾರ್ಯರು ಅದನ್ನು ಬದಲಾಯಿಸ್ಬಿಟ್ರಲ್ಲ, ಅವ್ರಿಗೆ ಎಷ್ಟು ಶ್ರದ್ಧೆ ಇದೆ ಅಂತ ನೋಡಬೇಕು. ಎಲ್ಲಿದೆ ವೇದವನ್ನು? ಹಾಗೆಲ್ಲ ಶಂಕರಾಚಾರ್ಯರು ವೇದದಲ್ಲಿ ಹಲವಾರು ಮಂತ್ರಗಳು ವ್ಯಾಕರಣದವಾಗಿ ತಪ್ಪಾಗಿದೆ. ಅವರೇನು ಬರೀತಾರೆ ಭಾಷ್ಯದಲ್ಲೆಲ್ಲ, ನಾವೆಲ್ಲ ಪಾಠ ಮಾಡಿಸ್ಕೊಂಡಾಗ ಏನು ಹೇಳಿದ್ವಿ? ಛಾಂದಸ ಪ್ರಯೋಗ ತಪ್ಪಿದ್ರೂ ಅದನ್ನು ಹಾಗೆ ಒಪ್ಕೊಳ್ಳಿ, ವೇದವನ್ನು ತಿದ್ದೋಕ್ಕಾಗೋದಿಲ್ಲ, ನೀವು ಅದನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಚೇಂಜ್ ಮಾಡಿ. ಆದರೆ ಈ ಮಹಾತ್ಮ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಯಾರು? ದ್ವೈತ ಸಂಪ್ರದಾಯದ ಆಚಾರ್ಯರು. ಅರ್ಥ ಆದರೆ ಸಂತೋಷ. ತತ್ವಮಸಿ ಮಹಾವಾಕ್ಯವನ್ನು ವ್ಯಾಕರಣದ ರೀತಿಯಲ್ಲಿ ಅದನ್ನು ಅತತ್ವಮಸಿ ಅಂತ ಮಾಡಿದರು. ವ್ಯಾಕರಣ ರೀತಿಯಲ್ಲಿ ಕರೆಕ್ಟು, ಆದರೆ ಅವ್ರಿಗಿರುವಂತಹ ಶ್ರದ್ಧೆ ಹೇಗೆ? ಶ್ರದ್ಧೆ ಇಲ್ಲ. ಶಾಸ್ತ್ರ ಏನು ಹೇಳ್ತಿದೆ? ಉದ್ದಾಲಕ ಶ್ವೇತಕೇತುಗೆ ಆಗಿರುವಂತಹ ಸಂವಾದ ಏನು ಹೇಳ್ತಿದೆ? ಚೇಂಜ್ ಮಾಡಿಬಿಟ್ರಲ್ಲ. ನಮಗೂ ಮಾತ್ರ, ಅದ್ವೈತಿಗಳಿಗೆ ಮಾತ್ರ ಪ್ರಸ್ಥಾನತ್ರಯ, ಎಸ್ಪೆಷಲಿ ಇದು ಉಪನಿಷತ್ ಪ್ರಮಾಣ. ದ್ವೈತಿಗಳಿಗೆಲ್ಲ ಉಪನಿಷತ್ ಪ್ರಮಾಣ ಅಲ್ಲ, ಪುರಾಣ ಪ್ರಮಾಣ. ಪುರಾಣದ ಜೊತೆಗೆ ವೇದಾಂತವನ್ನು ಅವರು ಸಹಕಾರಿಯಾಗಿ ನೋಡ್ತಾರೆ. ನಾವು ವೇದಾಂತವನ್ನು ತಗೊಂಡು ಪುರಾಣದಲ್ಲಿ ಯಾವೆಲ್ಲ ವೇದಾಂತಕ್ಕೆ ಹೊಂದುವಂತಹ ಮಂತ್ರಗಳಿದೆಯೋ ಅದನ್ನು ನಾವು ಮಾನ್ಯ ಮಾಡ್ತೀವಿ. ಸೆಕೆಂಡ್ರಿ ಸ್ಕ್ರಿಪ್ಚರನ್ನು ಮೇನ್ ಸ್ಟ್ರೀಮ್ ಸ್ಕ್ರಿಪ್ಚರ್ ಆಗಿ ಮಾಡಿದ್ರೆ ದ್ವೈತ ಸಿದ್ಧಾಂತಿಗಳು. ನಾವು ಮೇಯ್ನ್ ಪ್ರಸ್ಥಾನತ್ರಯವನ್ನೇ ಮೇಯ್ನ್ ಮಾಡ್ಕೊಂಡು ಇದನ್ನು ಉಪ್ಪಿನಕಾಯಿ ಥರ ಪಕ್ಕದಲ್ಲಿ ನೆಂಚ್ಕೊಳ್ಳೋಕೆ ಇಟ್ಕೊಂಡ್ವಿ. ಅವ್ರು ಉಪ್ಪಿನಕಾಯಿಯನ್ನೇ ಮೇಯ್ನ್ ಅದು ಮಾಡಿಕೊಂಡ್ರು. ಅದಕ್ಕೆ ಹೇಳ್ತಾ ಇದ್ದೀನಿ, ಶ್ರದ್ಧಾ. ದ್ವೈತ ಸಂಪ್ರದಾಯದ ಆಚಾರ್ಯರಿಗೆ ಶ್ರುತಿ ಮೇಲೆ, ಶಂಕರರ ಮೇಲೆ ಶ್ರದ್ಧೆ ಇದ್ದಿದ್ರೆ ಅವ್ರ ತತ್ವಮಸಿ ಮಹತ್ವ ಯಾವಾಗಲೂ ಅರ್ಥ ಆಗ್ತಿರೋದು. ಅದಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಶ್ರದ್ಧೆ ಇಲ್ಲ ಅಂತ. ಯಾಕಂದರೆ ಅವ್ರ ಗುರುಗಳು ಯಾರು? ಅದ್ವೈತ ಆಚಾರ್ಯ ಇರ್ತಾನೆ ಗುರು. ಇಬ್ಬರು ವಿಶಿಷ್ಟಾದ್ವೈತ ಸಂಪ್ರದಾಯಗಳಿಗೂ ದ್ವೈತ ಸಂಪ್ರದಾಯದ ಗುರು ಇದ್ದಿದ್ದು ಯಾರು? ಅದ್ವೈತ ಆಚಾರ್ಯರ ಗುರುನೇ. ಹೆಸರೆಲ್ಲ ನನಗೆ ಗೊತ್ತು, ಹೇಳ್ತಿಲ್ಲ ಅಷ್ಟೆ. ಬೆಳಗ್ಗೆ ಒಂದು ನಾನು ಹಲವಾರು ಸತಿ ಹೇಳಿದ್ದೀನಿ, ನಾನು ಬೇರೆ ನೀವು ಬೇರೆ ಅಂತ ಹೇಳೋದಕ್ಕೆ ಆಚಾರ್ಯ ಇರಬೇಕಾ? ಯೋಚನೆ ಮಾಡಿದರೆ ಯಾವತ್ತಾದರೂ? ಅದು ಸ್ವಾಮೀಜಿ ಒಬ್ರು ಹೇಳ್ತಿದ್ರು. ಇನ್ನೊಂದು ರೀತಿಯಾಗಿ ಉದಾಹರಣೆ ಕೊಡ್ತಾ, ಹಸುಗೆ ಹುಲ್ಲು ಬೇರೆ ನಾನು ಬೇರೆ ಅಂತ ಗೊತ್ತಂತೆ. ಒಬ್ಬ ಪಂಡಿತ ಅಂತ ಕೇಳಿದ್ನಂತೆ, ಒಬ್ಬ ಪಂಡಿತ, ಅದ್ವೈತ ಬಹಳ ಕಷ್ಟ, ದ್ವೈತವೇ ಸರಿ ಇದೆ ಅಂತ. ಅದಕ್ಕೆ ನೀನು ಆ ಸ್ವಾಮೀಜಿ ಹೇಳಿದ್ರಂತೆ, ನೀನು ಪಂಡಿತ ಅಪ್ಪ, ಹಸುಗೂ ಗೊತ್ತು ಅದು ಹುಲ್ಲು ಬೇರೆ ಹಸು ಬೇರೆ ಅಂತ. ನೀನು ಪಂಡಿತ ಆಗಿ ಹಸು ಹುಲ್ಲಲ್ಲಿ ಸಾಮಾನ್ಯ ಏನಿದೆ ಅಂತ ನೋಡಬೇಕೆ ಹೊರತು ಅದು ಬೇರೆ ಬೇರೆ ಅನ್ನೋದಕ್ಕೆ ಒಬ್ಬ ಪಾಮರನಿಗೂ ಗೊತ್ತಿಲ್ವಾ? ನಾನೊಂದು ಹೆಣ್ಣು ನಾನೊಂದು ಗಂಡು ಅಂತ ಗೊತ್ತಿಲ್ವಾ? ಅದಕ್ಕೊಂದು ಸಂಪ್ರದಾಯ ಬೇಕಾ? ಅದೊಂದು ಸಿದ್ಧಾಂತವ? ಯೋಚನೆ ಮಾಡಿ. ಆ ತಪ್ಪು ಸಿದ್ಧಾಂತದಿಂದ ಏನೇ ಬಂದ್ರೂ ಎಲ್ಲ ತಪ್ಪೇ ತಾನೆ. ಸತ್ಯ ಅಂತ ಹೇಗೆ ಒಪ್ಕೊಳ್ತೀರಾ? ಇದೆಲ್ಲ ಯೋಚನೆ ಮಾಡಲ್ಲ ನಾವು.
ಆಗಿನ ಕಾಲದಲ್ಲಿ ಹಾಗಿತ್ತು ಸ್ವಾಮಿ. 14ನೇ ಶತಮಾನದಲ್ಲಿ ಆ ಮಹಾತ್ಮ ಬಂದರು, ಅದಕ್ಕೆ ಹಾಗಿತ್ತು. ಯಾರು ಹೇಳಿದ್ರು? ಶಂಕರರಿಗಿಂತ ಮುಂಚೆನೇ ಇತ್ತಲ್ಲ ಎಲ್ಲ. ದ್ವಿಸಪ್ತತಿ ಮತೋಚ್ಛೇತ್ರೇ ನಮಃ ಅಂತ ಹಾಕಿದ್ರಲ್ಲ. ದ್ವೈತ ಮತ, ವಿಶಿಷ್ಟಾದ್ವೈತ ಮತ ಶಂಕರರಿಗಿಂತ ಮುಂಚೆನೇ ಇತ್ತು. ಜ್ಞಾನಕರ್ಮ ಸಮುಚ್ಚಯವಾದ ಏನು ಅವನೆರಡು ಒಪ್ಪಿದಾನಲ್ಲ. ಶಂಕರರಿಗೆ ಅಷ್ಟು ಗೊತ್ತಿರಲಿಲ್ವಾ? ಯೋಚನೆ ಮಾಡಬೇಕು ಇದೆಲ್ಲ. ಎಲ್ಲದಕ್ಕೂ ನಾವು ಕೋಣಂತರ ಹಿಂಗೆ ಅಂದ್ಬಿಟ್ರೆ ಕೊನೆಗೆ ನಮ್ಮ ಸಂಸಾರವೇ. ಯಾವುದು ಇಲ್ಲ ಇಲ್ಲ ಅಂತ ಸರಿಯಾಗಿ ಹೇಳಬೇಕು. ಯಾವುದು ಸರಿ ಸರಿ ಶಾಸ್ತ್ರದ ಆಧಾರದ ಜೊತೆಗೆ ಹೇಳಬೇಕು. ಅಲ್ಲಿ ಶ್ರದ್ಧಾ ಬೇಕು. ಅದಕ್ಕೆ ಶ್ರದ್ಧಾನ್ವಿತ. ಮತ್ತು ಅಲ್ಲಿ ಎಷ್ಟು ಚೆನ್ನಾಗಿ ಹಾಕಿದೆ ನೋಡಿ ರಾಮ. ತತ್ವಮಸಿ ಮಹಾವಾಕ್ಯದಲ್ಲಿ ಶ್ರದ್ಧೆಯನ್ನು ಬೆಳೆಸ್ಕೊ. ವೇದ ಪೂರ್ವ ಭಾಗದಲ್ಲಿ ಶ್ರದ್ಧೆ ಬೆಳೆಸ್ಕೊ ಅಂತ ಹೇಳಿಲ್ಲ. ವೇದ ಪೂರ್ವ ಭಾಗದಲ್ಲಿ ಶ್ರದ್ಧೆ ಆಲ್ರೆಡಿ ಇದೆ ನಮಗೆ. ಭಗವಂತ ಅಂದಿದ ತಕ್ಷಣ ಕೈ ಮುಗಿತೀವಿ. ಅಪ್ಪ ಅಮ್ಮದ್ರು ಅಂದಿದ ತಕ್ಷಣ ಕೈ ಮುಗಿತೀವಿ. ಪ್ರಾರಬ್ಧ ಕರ್ಮ ಅಂದರೆ ಕೈ ಮುಗಿತೀವಿ. ಆದರೆ ಮಹಾವಾಕ್ಯದಲ್ಲಿ ಶ್ರದ್ಧೆ ಬೆಳೆಸ್ಕೊ. ಯಾಕೆ? ಅದು ನಿನಗೆ ಜೀವಾತ್ಮ ಪರಮಾತ್ಮ ಐಕ್ಯವನ್ನು ಹೇಳ್ತಿದೆ. ಅಲ್ಲಿ ಸಾಧಾರಣವಾಗಿ ನಮಗೆ ಶ್ರದ್ಧೆ ಬರಲ್ಲ. ಅಲ್ಲಿ ಬೆಳೆಸ್ಕೊಳ್ಬೇಕು. ಅಲ್ಲಿ ಶ್ರದ್ಧೆ ಬೆಳೆಸ್ಕೊಳ್ಬೇಕಂದ್ರೆ ಏನೋ ಶುದ್ಧ ಮಾನಸ ಆಗಿರಬೇಕು. ನೀನು ವಿವೇಕವನ್ನು ಬೆಳೆಸ್ಕೊ. ನಮಗೆ ಲೌಕಿಕವಾದ ವಿವೇಕ ಇದೆ. ಯಾಕ್ರಿ ಟೊಮೆಟೊ 100 ರೂಪಾಯಿ? ಅಲ್ಲಿ ವಿವೇಕ ಬೆಳೆಸ್ತೀವಿ. ಪಾಪ ಅವನಿಗೆ ಬಟ್ಟೆ ಎಲ್ಲ ಹರಿದೋಗಿರುತ್ತೆ. ಅಲ್ಲಿ ಚೌಕಾಸಿ ಮಾಡೋಕ್ಕೆ ಹೋಗ್ತೀವಿ. ಇಲ್ಲಪ್ಪ ನಿನಗೆ ಬೇಕಾಗಿರೋದು ಶುದ್ಧ ಮನಸ್ಸು, ಅಲ್ಲಿ ಮಾಡ್ಕೊಂಡು. ಇಲ್ಲ ಅದು ಮೋಸ ಮಾಡ್ತಿದ್ದಾನ ಅವನು. ಮೋಸನೋ ಏನೋ ಅದು ಅವನ ಪ್ರಾರಬ್ಧ. ನೀವು ಕೊಡಬೇಕಷ್ಟೆ. ಹೌದು ಅಲ್ವಾ? ವಿವೇಕಾನಂದರು ಅವ್ರ ವರ್ಕ್ಸಲ್ಲಿ ಎಷ್ಟು ಚೆನ್ನಾಗಿ, ನೀವು ಇನ್ನೊಬ್ರಿಗೆ ದಾನ ಮಾಡ್ತಿದ್ದೀರಿ ಅಂತಂದರೆ ಯು ಶುಡ್ ಬಿ ವೆರಿ ಗ್ರೇಟ್ಫುಲ್, ನಾಟ್ ದಟ್ ದಿ ಪರ್ಸನ್ ಹೂ ಇಸ್ ರಿಸೀವಿಂಗ್ ದಿ ದಾನ. ನೀವು ಕೊಡ್ತಿದ್ದೀರಿ ಅಂತಂದರೆ ಅವನಿಲ್ಲ ಅಂದರೆ ನೀವು ಹೇಗೆ ಕೊಡೋಕ್ಕೆ ಸಾಧ್ಯ? ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಇಲ್ಲ ನಾವೆಲ್ಲ ಇದರಲ್ಲಿ ನಿಂತ್ಕೊಂಡಿದ್ದಾಗ, ಸಿಗ್ನಲಲ್ಲೆಲ್ಲ ನಿಂತಿದ್ದಾಗ ಎಲ್ಲ ಎಷ್ಟು ಗಟ್ಟಿಮುಟ್ಟಿಯಾಗಿದ್ದಾರೆ ನೋಡಿ ಅವರು. ಕೆಲಸ ಮಾಡ್ಬೋದು ತಾನೆ. ಒಂದು ಅಮ್ಮ ಬರ್ತಾಳೆ, ಮಗು ಒಂದು ಇಟ್ಕೊಂಡಿರ್ತಾಳೆ, ಅವ್ರಿಗೆ ಗೊತ್ತು ತಪ್ಪೇ ಮಾಡ್ತಿದ್ದಾರೆ ಅವರು ಅಂತ. ಯಾಕಂದ್ರೆ ಹೋಗಿ ಎಲ್ಲೋ ಹೆಂಡಕ್ಕೋ ಎಲ್ಲೋ ಹಾಕ್ತಾರೆ. ಕೊಡುವಂಥದ್ದು ಶ್ರದ್ಧೆಯಾದೇಯಂ. ನೀವು ಇಂಟೆನ್ಷನಿಂದ ಕೊಡಿ. ನೀವೇನು ಅವರು ಕುಡಿಲಿ ಅಂತ ಕೊಡಲ್ವಲ್ಲ. ನೀನು ಒಳ್ಳೇದಾಗಮ್ಮ ಅಂತ ಕೊಡಿ. ಒಂದು 6 ತಿಂಗಳು 1 ವರ್ಷ ಆದಮೇಲೆ ಬಿಟ್ಬಿಡ್ತಾರೆ ಅವರು. ನಮ್ಮ ಪಾತ್ರತೆ ಏನು? ಅವ್ರನ್ನ ಜಡ್ಜ್ ಮಾಡೋದು ನಮ್ಮ ಪಾತ್ರತೆ ಅಲ್ಲ. ನಾನು ಯಾವ ಸ್ಥಿತಿಲಿ ಇದ್ದೀನಿ, ಶ್ರದ್ಧೆ ಬೇಕಲ್ವಾ? ಸೊ ವಿವೇಕ, ಲೌಕಿಕ ವಿವೇಕ ನಮಗೆಲ್ಲರಿಗೂ ಇದೆ. ಆಧ್ಯಾತ್ಮಿಕದ ವಿವೇಕ, ಅದರಲ್ಲೂ ಮಹಾವಾಕ್ಯ ವಿವೇಕ ಇಲ್ಲ. ಅದನ್ನು ಬೆಳೆಸ್ಕೋ. ಶ್ರದ್ಧಾನ್ವಿತ ತತ್ವಮಸೀತಿ ವಾಕ್ಯತಃ. 3ನೇದು ಇದೆಲ್ಲ ಕಂಡೀಷನ್ 1 ಶುದ್ಧ ಮಾನಸಃ. ಕಂಡೀಷನ್ 2 ಶ್ರದ್ಧಾನ್ವಿತ. ಕಂಡೀಷನ್ 3 ಗುರೋಹೋ ಪ್ರಸಾದಪಿ. ಗುರೋಹೋ ಪ್ರಸಾದಾತ್. ಗುರುಪ್ರಸಾದ. ಗುರುಪ್ರಸಾದ ಅಂದ್ರೇನು? ಗುರುವಿನ ಉಪದೇಶ. ಗುರುವನ್ನು ಆತ್ಮಜ್ಞಾನಿಯಾಗಿ ನೋಡು, ಗುರುವನ್ನು ಉಪದೇಶ ರೀತಿಯಾಗಿ ನೋಡು. ಅದೇ ಗುರುವಿನ ಮುಖ್ಯ ಲಕ್ಷಣ. ಒಂದು ಗುರುವನ್ನು ಆಶ್ರಯಿಸ್ತಾ ಇದ್ದೀವಿ ಅಂತಂದರೆ ನಮಗೆ ಏನು ಗೊತ್ತಿಲ್ವೋ ಆ ವಿಚಾರವನ್ನು ಹೇಳ್ಕೊಡ್ತಿದ್ದಾರೆ ಅಂದರೆ ಗುರು. ಎಲ್ಲರಿಗೂ ಗುರು. ಲೌಕಿಕ ವಿದ್ಯೆಗೂ ಗುರು. ಇವಾಗ ಯಾವುದೋ ಒಂದು ಸ್ಕೂಲಲ್ಲಿ ಓದ್ತೀವಿ, ನಮಗೆ ಗೊತ್ತಿಲ್ಲ, ಅವರು ಗುರು. ಶಾಸ್ತ್ರದಲ್ಲಿ ಹೋದಾಗ ಅದಕ್ಕೆ ಉಪಾಧ್ಯಾಯ ಅಂತ ಹೇಳ್ತಾರೆ, ಅದು ಬೇಡ ಇಲ್ಲಿ. ಆದರೆ ನನ್ನ ಜೀವನವನ್ನು ಮಾರ್ಪಾಟು ಮಾಡ್ತಿದ್ದಾನಲ್ಲ ಗುರು, ಅವನು ನಿಜವಾದ ಜಗದ್ಗುರು. ಪ್ರತಿಯೊಬ್ಬ ಶಿಷ್ಯನಿಗೂ ಅವನ ಗುರು ಜಗದ್ಗುರು. ಗುರು ಸ್ತೋತ್ರದಲ್ಲೆಲ್ಲೋ ಬರುತ್ತಲ್ಲ ಕೊನೆಗೆ, ಮದಾತ್ಮ ಸರ್ವಭೂತಾತ್ಮ ಅಲ್ಲ, ಮನ್ನಾಥ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು. ಪ್ರತಿಯೊಬ್ಬ ಸಾಧಕನಿಗೂ ಅವನ ಜೀವನ ಬದಲಾಗ್ತಾ ಹೋಗ್ತಿದೆ ಅಂದರೆ ಆತನಿಗೆ ಗುರು ಜಗದ್ಗುರುವೇ. ಯಾಕಂದರೆ ಅವನ ಮನಸ್ಸಿನಲ್ಲಿರುವಂತಹ ಜಗತ್ತು ಆಲೋಚನೆ ಎಲ್ಲನ ಚೇಂಜ್ ಮಾಡಿಬಿಟ್ನಲ್ಲ, ಅದಕ್ಕೆ ಜಗದ್ಗುರು. ಗುರುವನ್ನು ಆತ್ಮಜ್ಞಾನ ರೀತಿಯಲ್ಲಿ ನೋಡಬೇಕು. ಉಪದೇಶದ ಗುರು ಗೌಣಗುರು, ಜೀವಾತ್ಮ ಮಂತ್ರೋಪದೇಶ ಗುರು ಗೌಣಗುರು, ಧರ್ಮಾನುಷ್ಠಾನದ ಮಾರ್ಗವನ್ನು ಹೇಳ್ಕೊಡುವಂತಹ ಗುರು ಗೌಣಗುರು, ಜೀವಾತ್ಮ ಪರಮಾತ್ಮ ಐಕ್ಯವನ್ನು ಹೇಳಿಕೊಡುವ ಉತ್ತಮ ಗುರು. ಹಲವಾರು ಜನಕ್ಕೆ ಬರೀ ಒಂದು ಗುರು ಒಂದು ಮಂತ್ರವನ್ನು ಉಪದೇಶ ಮಾಡಿರ್ತಾರೆ, ಆ ಮಂತ್ರವನ್ನು ಅನುಷ್ಠಾನವನ್ನು ಮಾಡ್ತೀವಿ, ಅದು ಗುರು ಅಂತ ಹೇಳ್ತೀವಿ. ಹೌದು, ಬೇಕು, ಅದು ಗೌಣ. ಅದೇ ಗುರು ಆ ಶಿಷ್ಯನನ್ನು ವೇದಾಂತ ರೀತಿಯ ಕರ್ಕೊಂಬರಬೇಕು. ದ್ವೈತದಲ್ಲಿಯೇ ಗುರು ಶಿಷ್ಯನನ್ನು ಇಟ್ಬಿಟ್ಟಿದ್ರೆ ಡಿಪೆಂಡ್ ಆಗಲ್ವಾ? ಗುರು ಏನು ಮಾಡಬೇಕು? ಅದೇ ಅವಾಗವಾಗ ನಾ ಹೇಳೋದು, ಈಗಿರುವಂತಹ ಸನ್ನಿಧಾನ ನಮಗೆ ಎಷ್ಟು ಪುಣ್ಯ ಅಂದರೆ, ಹಿಂದಿನ ಇರುವಂತಹ ಗುರುಗಳಿಗೆಲ್ಲ ಪಾಠ ಆಗ್ತಿರ್ಲಿಲ್ಲ.
ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಗೆ ಪ್ರಾತಸ್ಮರಣೆಗೆ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿಗಳು ಇರಲಿಲ್ಲ. ಅವರ ಪ್ರಾರಬ್ಧವಶಾತ್ ಅನುಷ್ಠಾನದಲ್ಲಿದ್ದರೂ ಸಮಾಧಿ ಆಯಿತು, ಎಲ್ಲ ವಿದ್ಯೆ ಅವ್ರಿಗೆ ಪ್ರಹರಿಸ್ತು. ಅಭಿನವ ವಿದ್ಯಾತೀರ್ಥಗಳಿಗೆ ಚಂದ್ರಶೇಖರ ಭಾರತಿಗಳು ಎಲ್ಲ ಪಾಠವನ್ನು ಮಾಡಲಿಲ್ಲ, ಕಿಂಚಿತ್ ಪಾಠವನ್ನು ಮಾಡಿದರು, ತರ್ಕ, ಕೆಲವು ವೇದಾಂತ ಪ್ರಕರಣ ಗ್ರಂಥಗಳನ್ನೆಲ್ಲ. ಯಾಕಂದರೆ ಸದಾ ಸಮಾಧಿಯಲ್ಲಿದ್ದರಲ್ಲ, ಆ ಮನಸ್ಸು ಪೂರ್ತಿ ಆತ್ಮಲ್ಲಿದ್ದಾಗ ಇನ್ನೊಂದು ಹೋಗಿ ಪಾಠವನ್ನು ಚಂದ್ರಮೌಳೀಶ್ವರ ಪೂಜೆಯೇ ಮಾಡ್ತಿರ್ಲಿಲ್ಲ ಅಲ್ವಾ, ಇಲ್ಲ ಶಿವೋಹಂ ಅಂತಿದ್ರು, ಕೆಲವುದಾಯಿತು. ಭಾರತೀ ತೀರ್ಥ ಮಹಾಸ್ವಾಮಿಗಳಿಗೆ ಅಭಿನವ ವಿದ್ಯಾರ್ಥಿಗಳಿಂದ ತರ್ಕಶಾಸ್ತ್ರ ಪಾಠ ಆಯಿತು, ಅದು ನಮ್ಮ ಅವರ ಜೀವನ ಚರಿತ್ರೆಯಲ್ಲೇ ನೋಡ್ತೀವಿ. ಕೆಲವು ಪ್ರಕರಣ ಗ್ರಂಥಗಳಾಯಿತು. ಇವರು ಚಿಕ್ಕವರು ಬಹಳ ಲಕ್ಕಿ, ತುಂಬ ಪುಣ್ಯ ಮಾಡಿದ್ದಾರೆ. ಸಭೆಯಲ್ಲೇ ಸ್ವಾಮೀಜಿ ಹೇಳಿದಾರಲ್ಲ ಮಹಾಸನ್ನಿಧಾನ, ನೀನು ಯಾವ ವಿದ್ವಾಂಸರ ಹತ್ರನೂ ಹೋಗಿ ಪಾಠ ಕೊಡೋ ಅವಶ್ಯಕತೆ ಇಲ್ಲ, ಎಲ್ಲ ಪಾಠವನ್ನು ನಾನೇ ಮಾಡ್ತೀನಿ ನಿನಗೆ. ಯೋಚನೆ ಮಾಡಿ. ಸೊ ನಾನು ಕ್ಲಾಸಸ್ಸಲ್ಲೆಲ್ಲ ಹೇಳಿದ್ದೀನಿ, ಇಡೀ ಪ್ರಸ್ಥಾನತ್ರಯ ಭಾಷ್ಯ, ದಶ ಉಪನಿಷತ್ಸ್, ಬ್ರಹ್ಮಸೂತ್ರ, ಆಮೇಲೆ ಭಗವದ್ಗೀತಾ ಭಾಷ್ಯನ ಹೇಳೋದು, ಮೂಲ ಅಲ್ಲ. 121 ಸತಿ ಪಾರಾಯಣ ಮಾಡಿದ್ದಾರೆ. ಯಾರು? ಭಾರತೀ ತೀರ್ಥ ಮಹಾಸ್ವಾಮಿಗಳು 121 ಸತಿ. ಇದು ನಾನು ಹೇಳಿದ್ದು 2 ವರ್ಷದ ಹಿಂದೆ ಕೇಳಿದ್ದು. ಈಗ ಈಗ ಪೂರ್ತಿ ಅಂತರ್ಮುಖಗಳಾಗಿದ್ದಾಗ ಇನ್ನೂ ಜಾಸ್ತಿ ಆಗಿರುತ್ತೆ, 150 ಸತಿ ಆಗಿರ್ಬೋದೇನೋ. ಮತ್ತು ನಾವು ಮಾಡುವಂತಹ ಪಾರಾಯಣ ರೀತಿಯಾಗಿ ಅವ್ರು ಮಾಡಲ್ಲ. ಅವರೊಂದು ಲೈನ್ ಓದಬೇಕಂದ್ರೆ ಅವ್ರಿಗೆಲ್ಲ ಮನಸ್ಸಿನಲ್ಲಿ ಎಲ್ಲ ವಿವರಣ ಏನು, ಭಾಮತಿ ಏನು ಹೇಳಿದ್ದಾನೆ, ಪಂಚಪಾದಿಕ ಏನು ಹೇಳಿದೆ, ಎಲ್ಲ ಬರುತ್ತೆ. ಯಾಕೆ ಅವ್ರನ್ನ ಸರಸ್ವತಿ ಅಂತ ಕರೆದಿರೋದು? ಪುಂ ಸರಸ್ವತಿ ಅಂತ. ಎಷ್ಟು ಪುಣ್ಯ ಮಾಡಿರಬೇಕು ಆ ಜೀವ, ಈಗ ಉಭಯ ಜಗತ್ತು ಸನ್ನಿಧಾನ ಆಗಿರೋದು ಪೂರ್ತಿ ಪಾಠ. ಇದು ಗುರುವನ್ನು ಆಶ್ರಯಿಸುವ ಲಕ್ಷಣ. ಗುರು ಅಂದರೆ ಆತ್ಮವಿದ್ಯೆಯನ್ನು ಉಪದೇಶ ಮಾಡಬೇಕು. ಉಪದೇಶ ಸರಿ, ಮಂತ್ರವನ್ನು ಹೇಳ್ಕೊಡ್ತಾರೆ, ಆಯಿತು, ಧರ್ಮವಾಗಿರು, ಅದು ಮುಖ್ಯವೇ. ಕೊನೆಗೆ ನನಗೆ ಪೂರ್ತಿ ಆನಂದ ಸಿಗಬೇಕಲ್ಲ. ದ್ವೈತದಲ್ಲಿಯೇ ಇಳಿಸ್ಬಿಟ್ರೆ ದ್ವೈತ ಸಂಪ್ರದಾಯದ ಗುರುಗೂ ಅದ್ವೈತ ಸಂಪ್ರದಾಯದ ಗುರುಗೂ ಏನು ವ್ಯತ್ಯಾಸ? ನಿನಗೊಂದು ಮಂತ್ರ ದೀಕ್ಷೆ ಕೊಡ್ತೀನಪ್ಪ, ಜೀವನ ಪೂರ್ತಿ ಮಾಡ್ಕೊಂಡು ಬಾ, ಕೊನೆಗೆ ಹೇಗೆ ಸತ್ತೆ ನೀನು? ಜಪ ಮಾಡ್ತಾನೆ ಸತ್ಯ ಸ್ವಾಮಿ. ಪುಣ್ಯ ಸಂಪಾದನೆ ಹೌದು, ಇಲ್ಲ ಅಂತಲ್ಲ, ನಾ ಹೇಳೋ ಮಾತು ಸ್ವಲ್ಪ ಕ್ರಿಟಿಕಲಾಗಿ ಅನಲೈಸ್ ಮಾಡಿ. ಅದು ಧರ್ಮವೇ, ಆದರೆ ನಿನ್ನ ನಿಜ ಸ್ವರೂಪ ಗುರು ಹೇಳ್ಕೊಡ್ಲಿಲ್ವಲ್ಲ. ಅದು ಅದ್ವೈತಿಗಳಿಗೆ ಮಾತ್ರ ಇರೋದು ಆ ಪುಣ್ಯ ಲಾಭ. ದ್ವೈತ ಸಂಪ್ರದಾಯದಲ್ಲೂ ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲೂ ಇಲ್ಲಲ್ಲ. ಅಂತಹ ಗುರುವನ್ನು ಆಶ್ರಯಿಸಬೇಕು. ಗುರು ಇಲ್ಲದೆ ಯಾವ ಉಪದೇಶವೂ ಆಗಕ್ಕೆ ಸಾಧ್ಯ ಇಲ್ಲ, ಯಾವುದೂ ಆಗಲ್ಲ. ತಾಯಿಯಿಂದ ಶುರು ಆಗತ್ತೆ ಮನೇಲಿ. ಅದು ಉಪನಯನ ಸಂಸ್ಕಾರ ಒಟುಗಾಗ್ತಿದ್ದಂಗೆ ತಾಯಿಯ ಋಣ ಹೋಯಿತು, ಹೋಗಬೇಕು. ಅವ ಆಚಾರ್ಯರು ಉದ್ಧರಿಸ್ಬೇಕು. ಆಮೇಲೆ ಗುರುಕುಲದಲ್ಲಿ ವೇದಾಧ್ಯಯನ ಆಯಿತು, ಗೃಹಸ್ಥಾಶ್ರಮವನ್ನು ತಗೊಂಡ, ಮತ್ತೆ ಇನ್ನೊಂದು ಗುರುವನ್ನು ಆಶ್ರಯಿಸ್ದ, ಯಾಗವನ್ನು ಮಾಡ್ದ, ಕೊನೆಗೆ ಸನ್ಯಾಸ ಆಯಿತು, ಮತ್ತೆ ಗುರುವೇ. ಎಲ್ಲದರಲ್ಲಿಯೂ ಗುರು ಇದೆ ನೋಡಿ. ಬೇರೆ ಸಂಬಂಧಗಳನ್ನೆಲ್ಲ ಚೇಂಜ್ ಮಾಡ್ಬೋದು, ಆದ್ರೆ ಗುರು ಸಂಬಂಧ ಚೇಂಜ್ ಮಾಡೋಕ್ಕಾಗಲ್ಲ. ಇಂಡಿಸ್ಪೆನ್ಸಿಬಲ್. ಸಮರ್ಥ ರಾಮದಾಸ್ ಆಗಲಿ, ಶ್ರೀಧರ ಸ್ವಾಮಿಗಳಾಗಲಿ, ಯಾರೇ ಮಹನೀಯರಾಗಲಿ, ಎಲ್ಲರನ್ನೂ ಗುರು ಕೃಪೆ ಹೊಂದಿದ್ರೆ ಆಯಿತು. ಎರಡು ರೀತಿಯಾಗಿ, ಒಂದು ಧರ್ಮಾನುಷ್ಠಾನ ಮಾಡೋದಲ್ಲಿಯೂ ಗುರು ಕೃಪೆ ಇರಬೇಕು. ಅವರು ವೇದಾಂತವನ್ನು ಹೇಳಿಕೊಟ್ಟು, ವೇದಾಂತ ಹೇಳಿಕೊಡದೇ ಇದ್ರು ನೀನು ನಿಜ ಮೂಲವಾಗಿ ಆನಂದ ಸ್ವರೂಪ, ಅದು ಹೇಳಿಕೊಟ್ರೆ ಸಾಕು. ಅಂತಹ ಗುರುವನ್ನು ಆಶ್ರಯಿಸಬೇಕು. ಗುರೋಹೋ ಪ್ರಸಾದತಿ. ಈಗೆಲ್ಲ ಇದು ಸಂಪ್ರದಾಯವಾದ ಒಂದು ವಿಶ್ಲೇಷಣೆ. ಈಗಿನ ಕಾಲದಲ್ಲಿ ಏನಾಗಿದೆ, ಗುರು ಬೇಡ ಸ್ವಾಮಿ, ನಾನೇ ಕಣ್ಮುಚ್ಕೊಂಡು ನೋಡ್ಕೊಳ್ತೀನಿ, ಅದೊಂದು ಶುರು ಆಗಿದೆ ಇವಾಗ. ಕ್ಲೋಸ್ ಯುವರ್ ಐಸ್, ಸಿಟ್ ಇನ್ ದಿ ಸೌತ್ ವೆಸ್ಟ್ ಆರ್ ನಾರ್ತ್ ವೆಸ್ಟ್ ಕಾರ್ನರ್ ಆಫ್ ಯುವರ್ ಹೌಸ್ ಆ್ಯಂಡ್ ಮೆಡಿಟೇಟ್. ಎಷ್ಟು ಜನ ಮಾಡಲ್ಲ ಈಗ? ಗುರು ಇಲ್ಲದೆ ನಾನೇ ನೋಡ್ಕೊಳ್ತೀನಿ ಅಂತ. 3 ಕಾಣಬೇಕಷ್ಟೇ. ಎಷ್ಟು ಜನ ಮಹನೀಯರು ಈಗಲೇ ದ ಸೋ ಕಾಲ್ಡ್ ಸೆಲೆಬ್ರಿಟೀಸ್, ಎಲ್ಲ ಗುರು ಅಲ್ಲ ಅಂತಿರಲ್ಲ, ಅವ್ರಿಗೆ ಯಾವ ಗುರು ಇದ್ದಾರೆ? ಅವ್ರ ಹಿಂದೆ ಸಾವಿರಾರು ಜನ. ಅವರು ತಪ್ಪು ಮಾಡಿದ್ರೆ ಎಲ್ಲ ಶಿಷ್ಯಂದ್ರು ತಪ್ಪು ಮಾಡಿದ್ರು, ಯಾಕಂದ್ರೆ ಅವ್ರಿಗೆ ಸಿದ್ಧಾಂತ ಗೊತ್ತಿಲ್ವಲ್ಲ. ಮುಂಡಕ ಉಪನಿಷತ್ತಲ್ಲಿ ಶಂಕರರು ಏನು ಹೇಳಿದ್ದಾರೆ ಭಾಷ್ಯದಲ್ಲಿ? ಸರ್ವಜ್ಞೋಪಿ ಸರ್ವಶಾಸ್ತ್ರಾವಿದಪಿ ಅಸಂಪ್ರದಾಯವಿತ್ ಮೂರ್ಖವದೇತದ್ ಉಪೇಕ್ಷಣೀಯ.
ಇದಕ್ಕಿಂತ ಸ್ಟ್ರಾಂಗ್ ವಾರ್ತೆ ಬೇಕಾ? ಸರ್ವಶಾಸ್ತ್ರವನ್ನೂ ನೀವು ಗಳಿಸಿದ್ದೀರಾ, ಸರ್ವಜ್ಞರು ನೀವು, ಸರ್ವಜ್ಞರು ಅಂದ್ಬಿಟ್ರೆ ಅವರು. ಅಸಂಪ್ರದಾಯವತ್ತು, ನಿನಗೊಂದು ಸಂಪ್ರದಾಯ ಇಲ್ಲ, ಆ ಗುರುಗೆ ಸಂಪ್ರದಾಯ ಇಲ್ಲ, ನೀನೊಂದು ಗುರುವಿಂದ ಕಲೀಲಿಲ್ಲ, ಆ ಗುರು ಇಲ್ಲ. ಅವ್ರನ್ನೇನು ಅಂತ ಮಾಡ್ಬೇಕಂದ್ರೆ ಮೂರ್ಖವದೇ ತತ್, ಅವನು ಮೂರ್ಖ ಅಂತ ಕನ್ಸಿಡರ್ ಮಾಡು, ಉಪೇಕ್ಷಣೀಯ, ತಳ್ಳ ಹಾಕು ಅವ್ರನ್ನ. ನನ್ನ ಮಾತಲ್ಲ, ಮುಂಡಕ ಉಪನಿಷತ್ತು ಮಾತು, ಭಾಷ್ಯದಲ್ಲಿದೆ. ಅಂತಹ ಗುರು ಸಿಗಬೇಕು. ಅವಿಚ್ಛಿನ್ನ ಗುರು ಪರಂಪರೆ ಅಂತ ಯಾಕೆ ಹೇಳೋದು ನಾವು? ಅವಿಚ್ಛಿನ್ನವಾಗಿರೋದ್ರಿಂದ ತಾನೇ ಅದಕ್ಕೆ ಮಹತ್ವ. ಚಿನ್ನವಾಗಿಬಿಟ್ಬಿಟ್ಟಿದ್ರೆ ಯೋಚನೆ ಮಾಡಿ. ಇವಾಗ ನಾ ಇಲ್ಲಿ ಕೂತು ನಿಮ್ಗೆ ಪಾಠ ಹೇಳ್ತಿದ್ದೀನಿ ಅಂದರೆ ನಾನೇ ಒಂದು ಹೊಸದಾಗಿ ಹೇಳಿಬಿಟ್ರೆ ಅವಾಗೇನಾಗತ್ತೆ? ತಾತ್ಕಾಲಿಕವಾಗಿ ಅದು ಸರಿ ಹೋಗುತ್ತೆ, ಆಮೇಲೆ ಡೌಟ್ ಬಂದರೆ. ಇನ್ನೊಂದು, ಗುರು ಸಶರೀರವಾಗಿರಬೇಕು. ಹಿ ಆರ್ ಶಿ ಶುಡ್ ಬಿ ಎ ಲೈವ್ ಗುರು, LIVE. ಹಿ ಆರ್ ಶಿ ಶುಡ್ ಬಿ ಎ ಲೈವ್ ಗುರು. ಒಬ್ಬ ವ್ಯಕ್ತಿ ಸಮಾಧಿ ಆದಮೇಲೆ ನಾವು ಅವ್ರ ಮುಂದೆ ಕೆಟ್ಟು ಉಪದೇಶವನ್ನು ಮಾಡಿಸ್ಕೊಳ್ತೀನಿ ಅಂತಂದರೆ ಹೇಗೆ? ಸಂಶಯ ಬಂದಾಗ ಯಾರ ಹತ್ರ ಹೋಗ್ತೀರಾ? ಬೇಕಲ್ವಾ ಗುರು? ಆ ಗುರುವಿಂದ ನಿಮಗೆ ಅನುಗ್ರಹ ಆಗ್ಬೋದು, ಆದರೆ ಸಶರೀರವಾಗಿ ಅವ್ರು ಇರಬೇಕು. ನಿಮ್ಮ ಡೌಟ್ಸ್ನೆಲ್ಲ ರೆಸಾಲ್ವ್ ಮಾಡಬೇಕಲ್ಲ. ಇವಾಗ ಲೌಕಿಕ ವಿದ್ಯೆಗೆ ಹೋಗಿ ಒಬ್ಬ ಯಾರೋ ಸರ್ ಎಂ ವಿಶ್ವೇಶ್ವರಯ್ಯಪ್ಪ, ಮ್ಯಾಥಮೆಟಿಕ್ಸ್, ಅವ್ರು ನೀವು ಗುರು ಅಂತ ಇಟ್ಕೊಳ್ಳಿ, ಇಲ್ಲ ಸಿವಿಲ್ ಇಂಜಿನಿಯರ್ ಏನೋ, ಅವ್ರ ಫೋಟೋವನ್ನು ಇಟ್ಟು ನೀವು ತುಪ್ಪದ ದೀಪ ಹಚ್ಚಿ ಹಾರ ಹಾಕಿ ಅವ್ರ ಮುಂದೆ ಕೂತು ನಾನು ಧ್ಯಾನ ಮಾಡ್ತೀನಿ, ನೀವಲ್ಲಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಬೇಕು. ಡೌಟ್ ಬಂದರೆ ಹೇಳಿ ಕೇಳ್ತೀರಾ? ಇಲ್ಲ, ಅವರೇ ನನಗೆ ಬಂದು ಹೇಳ್ತಾರೆ. ಇಲ್ಲಿ ಹಾಕೊಂಡಿರ್ತಾರೆ ಪಿಲ್ಲರ್, ಅವರು ಇಲ್ಲೆಲ್ಲೋ ಬಂದು ಹೇಳಿರ್ತಾರೆ, ನಿಮ್ಮ ಆಲೋಚನೆ ಅಲ್ಲೆಲ್ಲೋ ಹಾಕ್ತೀರಾ, ಕಾರ್ ಬರುತ್ತೆ ಟಬಕ್. ಹಾಗಾಗಬಾರ್ದು. ಅವರ ಅನುಗ್ರಹ ಬ್ಲೆಸ್ಸಿಂಗ್ಸ್ ಬೇಕು, ಅದ್ರ ಜೊತೆಗೆ ಸಶರೀರವಾಗಿ ಒಬ್ಬರು ಗುರು ಇರಬೇಕು. ಹಾಗಿದ್ದ ಪಕ್ಷದಲ್ಲಿ ಗುರು ಪರಂಪರೆ ಯಾಕೆ ಬೇಕಾಗಿತ್ತು? ಭಾರತೀ ತೀರ್ಥ ಮಹಾಸ್ವಾಮಿಗಳಿಗೆ ಗುರು ಪರಂಪರೆ ಇದಿಲ್ಲ ಅಂತ ಇಟ್ಕೊಳ್ಳೋಣ ಒಂದು ಪಕ್ಷದಲ್ಲಿ. ಅಭಿನವ ವಿದ್ಯಾತೀರ್ಥರು ಬರಲಿಲ್ಲ, ಇವರು ಹಾಗೆ ಬಂದರು ಅಂತ ಅಂದ್ಕೊಳ್ಳೋಣ. ಅವರು ಯಾರಿಂದ ಪಾಠ ಕಲಿಬೇಕು? ಅವ್ರಿಗೆ ಮಾರ್ಗದರ್ಶನ ಆಗೋದು ಹೇಗೆ? ಮಠದ ಸಂಪ್ರದಾಯ ಎಲ್ಲ ಗೊತ್ತಾಗೋದು ಹೇಗೆ? ಅಲ್ವಾ? ಗುರು ಬೇಕು. ಅದಕ್ಕೆ ಲೈವ್ ಗುರು ಇಸ್ ವೆರಿ ಇಂಪಾರ್ಟೆಂಟ್. ಈ ಮಿಸ್ಟಿಕ್ ಗುರು, ಈ ಮಿಸ್ಟಿಕ್ ಕೈ, ಇದೆಲ್ಲ ನಾನ್ಸೆನ್ಸ್. ಅದಾಗಲ್ಲ. ಸಂಪ್ರದಾಯವನ್ನು ತಿಳಿದಿದ್ದೀರಾ? ಸಂಪ್ರದಾಯದ ಗುರುವನ್ನು ಆಶ್ರಯಿಸಬೇಕು. ರಾಮ ಆಶ್ರಯಿಸಲಿಲ್ವಾ ವಸಿಷ್ಠರನ್ನ? ಪೂರ್ಣ ಅವತಾರ ಆಗಿ ಕೃಷ್ಣ ಸಾಂದೀಪನಿಗೆ ಹೋಗಲಿಲ್ವಾ? ಶಂಕರಾಚಾರ್ಯರು ಅವತಾರ ಪುರುಷರು, ಇಬ್ಬರು ಗುರುಗಳನ್ನ ಹಿಡಿಕೊಳ್ಳಿಲ್ವಾ? ಪ್ರತಿಯೊಂದು ಇದಲ್ಲೂ ಅವರ ಉಪನಿಷತ್ ಭಾಷ್ಯದಲ್ಲ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾರಲ್ಲ ಅವ್ರ ಗುರುಗಳಿಗೆ. ಮಾಂಡುಕ್ಯ ಉಪನಿಷತ್ತಲ್ಲಿ ಕೊನೆಗೆ ಭಾಷ್ಯವನ್ನು ಮುಗಿಸಿದಾಗ ಮಂಗಳ ಶ್ಲೋಕವನ್ನು ಮಾಡ್ತಾರೆ. ತೈತ್ತಿರೀಯ ಉಪನಿಷತ್ ಶುರುಲ್ಲಿ ನಾವು ನೋಡಿದ್ವಿ, ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂಸ್ತಾಂ ತಾನ್ನಿತ್ಯ ಪ್ರಣತೋಸ್ಮ್ಯಹಂ. ತೈತ್ತಿರೀಯ ಉಪನಿಷತ್ ಭಾಷ್ಯದ ಶುರುವಿನಲ್ಲಿ ನನ್ನ ಪೂರ್ವಿಕರು ನನಗೆ ಹೇಗೆ ಪಾಠವನ್ನು ಮಾಡಿದರೋ ವ್ಯಾಕರಣಶಾಸ್ತ್ರ, ತರ್ಕಶಾಸ್ತ್ರ, ಮೀಮಾಂಸದ ಶಾಸ್ತ್ರದ ಜೊತೆಗೆ ತೈತ್ತಿರೀಯ ಉಪನಿಷತ್ ಭಾಷ್ಯವನ್ನು ಬರಿತಾ ಇದ್ದೀನಿ ಅಂತ ಮಂಗಳ ಶುರು ಮಾಡ್ತಾರೆ. ಮಾಂಡುಕ್ಯ ಉಪನಿಷತ್ ಕೊನೆಗೆ ಗೋವಿಂದ ಭಗವತ್ಪಾದರಿಗೆ, ಗೌಡಪಾದರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ಜಲನಿಧೇರ್ ವೇದ ನಾನ್ನೋಂತರಸ್ಥಂ ಅಂತ ಶುರು ಮಾಡ್ತಾರೆ ಗೌಡಪಾದರಿಗೆ. ಪ್ರಜ್ಞಾ ವೇದಾಂತ ಕ್ಷುಭಿತ ಜಲನಿಧೇರ್ ವೇದ ನಾಮ್ನೋಂತರಸ್ಥಂ ಭೂತಾನ್ಯಾ ಲೋಕ್ಯಮಜ್ಞಾನ್ ಅವಿರತ ಜನನ ಗ್ರಾಹಘೋರೆ ಸಮುದ್ರೇ ಕಾರುಣ್ಯಾದುದ್ಧಾರ ಅಮೃತಮಬಲಂ ದುರ್ಲಭಂ ಭುಕ್ತಿಹೇತೋ ಯಸ್ತಂ ಪೂಜ್ಯಾಪಿ ಪೂಜ್ಯಂ ಪರಮಗುರುಮಮಂ ಪಾದಪಾತೈಃ ನತೋಸ್ಮಿ. ಪರಮಗುರು ಆಗಿರುವಂತಹ ಗೌಡಪಾದಾಚಾರ್ಯರಿಗೆ ಮತ್ತೆ ಮತ್ತೆ ಬಿದ್ದು ನಮಸ್ಕಾರ ಮಾಡ್ತೀನಿ ಅಂತಾರೆ. ನೋಡಿ, ಅವರ ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ಜಲನಿದೆ. ಒಂದೊಂದು ಪದವನ್ನು ಮುತ್ತು ಶಂಕರರದು. ಅಧ್ಯಯನ ಮಾಡಿಲ್ಲ ಅಂದರೆ ಲಾಸ್ ನಮಗೆ. ಗೋವಿಂದ ಭಗವತ್ಪಾದರ ಪ್ರಜ್ಞೆ ಹೇಗೆ ಅಂದರೆ
ಕೋಲಿದ್ದಂಗಂತೆ. ಈಗ ಏನು ಮಡ್ಕೋಲ, ಕಡ್ಗೋಲ್ ಹೇಗೆ ಆ ಬೆಣ್ಣೆನ ನೀವು ತೆಗಿತೀರಲ್ಲ ಆ ಥರ ಅವತ್ತು ಪ್ರಜ್ಞೆ. ಅದರಲ್ಲಿ ಉಪನಿಷತ್ ಅನ್ನುವಂತಹ ಬೆಣ್ಣೆ ಇದು ಹಾಲಲ್ಲಿ ಬೆಣ್ಣೆಯನ್ನು ತೆಗೆದ್ರು ಅದು ನನಗೆ ಸಮುದ್ರದಲ್ಲಿ ನಾವೆಲ್ಲ ಸಂಸಾರದ ಸಮುದ್ರದಲ್ಲಿದ್ದು ಈ ರಾಗದ್ವೇಷಗಳನ್ನುವಂತಹ ಮೊಸಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅದನ್ನು ಈಸಿಯಾಗಿ ತೆಗೆದು ನಮ್ಮನ್ನು ದಡಕ್ಕೆ ದಾಟಿಸಿದ್ರು. ಅಂತಹ ಗೋವಿಂದ ಭಗವತ್ಪಾದರಿಗೆ ಎಷ್ಟು ಸತಿ ನಮಸ್ಕಾರ ಮಾಡಿದ್ರು ಸಾಲದು. ಯಾಕೆ ಹೇಳಬೇಕಾಗಿತ್ತು? ಅವತಾರ ಪುರುಷರು ತಾನೇ. ಯೋಚನೆ ಮಾಡಿ. ಸಂಪ್ರದಾಯ ತುಂಬ ಇಂಪಾರ್ಟೆಂಟ್. ಅದು ಸಂಪ್ರದಾಯ ಅಂದ್ರೇನು? ಅದು ಹರಿಯೋದು ಹೀಗೆ ಗುರು ಮೇಲಿರಬೇಕು, ಶಿಷ್ಯ ಯಾವಾಗಲೂ ಕೆಳಗಡೆ ಇರಬೇಕು. ಗುರುವಿನ ಮಂಡಿ ಕಾಲದಲ್ಲಿ ಶಿಷ್ಯ ಕೆಳಗಡೆ ಕೂತಿರಬೇಕು ಅಂತ. ಈಗಿನ ಲೌಕಿಕ ವಿದ್ಯೆ ಎಲ್ಲ ನೋಡ್ಕೊಳ್ಳಿ, ಆಡಿಟೋರಿಯಮ್ಸಲ್ಲೆಲ್ಲ ಆಡಿಟೋರಿಯಂ ಮಾಡಿ ಮಾಡಿ ಶಿಷ್ಯರು ಹೇಗಿರ್ತಾರೆ, ಗುರು ಕೆಳಗಡೆ ಇರ್ತಾನೆ ಅಲ್ವಾ? ಹೇಗೆ ಜ್ಞಾನ ಹೇಗೆ ಟ್ರಾವೆಲ್ ಆಗುತ್ತೆ ನಿಮಗೆ? ಸಮ್ಯಕ್ ಸರತಿ ಸಂಪ್ರದಾಯ, ಹೀಗೆ ಬರಬೇಕು, ಹೀಗೆ ಹೋಗೋದಲ್ಲ ಅದು. ಎಲ್ಲ ಕಾಲೇಜಲ್ಲೂ ತುಂಬ ಟೆಕ್ನಿಕ್ ರೀ ನಮ್ದು. ಇವಾಗ ಟೆಕ್ನಾಲಜಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಏನು ಮಾಡಿದ್ದೀರಾ? ಇದಾ ಶಿಷ್ಯಂದ್ರೆಲ್ಲ ಮೇಲ್ಗಡೆ ಕೂತ್ಕೊಳ್ಳೋದು, ಗುರುವನ್ನ ಹೀಗೆ ಕೀಳಾಗಿ ನೋಡೋದಾ? ಅದು ಟೆಕ್ನಾಲಜಿಯಾ? ಯೋಚನೆ ಮಾಡಿ. ಉಪನಿಷತ್ ವಾಕ್ಯನು ಗುರು ಸಮೀಪೇ ಕೃತ್ವ ಸ್ವೀಯಾನ್ ಗುಣ. ಅಲ್ಲಿ ಗುರು ಹತ್ರ ಕೂತು ಕಲಿಬೇಕಪ್ಪ ಉಪನಿಷತ್ ವಿದ್ಯೆ ಎಲ್ಲ. ಸಮನವಾಗಿ ತೈತ್ರಿಯ ಉಪನಿಷತ್ತು ಹೇಳುತ್ತೆ, ಪಕ್ಕದಲ್ಲಿ ನಿಲ್ಲಬಾರದು ಗುರು, ಒಂದು ಹೆಜ್ಜೆ ಹಿಂದೆ ಇರಬೇಕು. ಯಾಕೆ? ಗುರುವನ್ನ ನಾವು ಮಾಂಸದ ಶರೀರವಾಗಿ ನೋಡ್ತಿಲ್ಲ, ಶಾಸ್ತ್ರವನ್ನು ನೋಡ್ತಿದ್ದೀವಿ. ಗುರುವಿನಲ್ಲಿ ಈಶ್ವರ ತತ್ವವನ್ನು ನೋಡ್ತಿದ್ದೀವಿ. ಮಾಂಸ ಶರೀರದಾಗ ನೋಡಿದ್ರೆ ಪಂಚಮಹಾಭೂತಗಳು ನಿಮ್ಮದು ಒಂದೇ, ಎಲ್ಲರದು ಒಂದೇ. ಆ ತತ್ವಕ್ಕೋಸ್ಕರ ತಾನೇ ನಮಗೆ ಬೆಲೆ. ಯೋಚನೆ ಮಾಡಿ. ಒಂದೊಂದು ವಾಕ್ಯವನ್ನು ಮನಸ್ಸಿನಲ್ಲಿ ನಾಟುವಂತಾಗಿ ರಾಮ ಹಾಕ್ತಿದ್ದಾನೆ. ಇಲ್ಲ ರಾಮ ಹೇಳ್ಬೋದಾಗಿತ್ತಲ್ಲ, ಲಕ್ಷ್ಮಣ ನಾನು ಪೂರ್ಣ ಅವತಾರಪ್ಪ, ಶ್ರೀಮನ್ ನಾರಾಯಣ ನಾನೇ ಉಪದೇಶ ಮಾಡ್ತೀನಿ ಬಾ ನಿನಗೆ. ಯಾರು ಬೇಕು? ಯಾವ ಗುರು ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದೆ ವೇದವಾಕ್ಯ. ಶ್ರದ್ಧಾನ್ವಿತ ಮಹಾವಾಕ್ಯ ಇತಿ ತತ್ವಮಸಿ. ಉಪನಿಷತ್ ವಾಕ್ಯದಲ್ಲಿ ಶ್ರದ್ಧೆ ಬೆಳೆಸ್ಕೋ. ಯೋಚನೆ ಮಾಡಿ. ವೇದಾಂತಕ್ಕೆ ನಾವು ಬರಲಿಲ್ಲ ಅಂದರೆ ಹಲವಾರು ಜೀವನದಲ್ಲಿ ತುಂಬ ತುಂಬ ವಿಷಯವನ್ನು ನಾವು ಕಳ್ಕೊಳ್ತೀವಿ. ಅಜ್ಞಾನದಲ್ಲೇ ಇರ್ತೀವಿ. ಅಜ್ಞಾನದ ಗುಂಪನ್ನೇ ಮಾಡಿಕೊಂಡು ಅದೇ ಸತ್ಯ ಅಂತ ಅಂದ್ಕೊಳ್ತೀವಿ. ನಂಗೆ ಒಬ್ಬರು ಭಕ್ತರ ಪರಿಚಯ, ಸುಮಾರು ಜನ ಭಕ್ತರು. ಇದು ಸಂದರ್ಭದಲ್ಲಿ ಒಬ್ಬರು ಭಕ್ತರು, ಅವ್ರ ಅಮ್ಮ ಆ್ಯಸ್ ಯೂಶುವಲ್ ಅಮ್ಮನಿಗೇನಿರಬೇಕು, ಅಮ್ಮನಿಗೂ ಅಪ್ಪನಿಗೂ ಆರೋಗ್ಯ ಸರಿ ಇಲ್ಲ ಅಂದರೆ ಫಸ್ಟ್ ಪ್ರಾಬ್ಲಮ್ ಏನು? ಶುಗರ್, ಡಯಾಬಿಟಿಸ್. ಈಗ ಅದೊಂದು ಡಯಾಬಿಟಿಸನ್ನು ನೋಡ್ಕೊಳ್ಳೋಕ್ಕೆ ಒಂದು ಮೀಟರಲ್ಲೋ ಏನೋ ಬಂದಿದೆ. ಇನ್ನೊಬ್ಬ ಭಕ್ತ, ಅವನು ಚಿಕ್ಕವನು ಅಂದರೆ ಅವ್ನು 45 ವರ್ಷ, ಅಮ್ಮನಿಗೂ ಒಂದು 75-80 ವಯಸ್ಸು. ಇಬ್ಬರು ಉಪದೇಶಕ್ಕೆ ಅಂತ ಬಂದರು, ಇಬ್ಬರು ಕೊಟ್ಟಾಯಿತು. ಈಗ ಅವರು ಚರ್ಚೆ ಮಾಡ್ಕೊಳ್ತಿದ್ರು, ನಾನು ಇಷ್ಟು ಜಪ ಮಾಡಿದೆ ಅಂತ. ಇಬ್ರಿಗೂ ಇವಾಗ ಟೆನ್ಷನ್ನು. ಅಮ್ಮಗೊಂಥರ ಟೆನ್ಷನ್ನು, ಇವನು ಇನ್ನೊಬ್ಬ ಹುಡುಗ ಅವನಿಗೂ ಟೆನ್ಷನ್, ಆಫೀಸ್ ವರ್ಕ್. ಇಲ್ಲಿ ಡಯಾಬಿಟಿಸ್ ಬಂದಿದೆ, ಇವನಿಗೆ ಇವಾಗ ಶುರು ಆಗಿದೆ ಸ್ಟ್ರೆಸ್ಸು. ಇವಾಗ ಅದೊಂದೆರಡು ಗ್ರೂಪ್ ಆಯಿತು. ಬೆಳಗ್ಗೆ ಆಗಿದ ತಕ್ಷಣ ಇದು ಕಳಿಸೋದು, ಕೌಂಟ್ ಇಷ್ಟಿದೆ, ನಿಮ್ದು ಎಷ್ಟಿದೆ. ಮುಂಚೆ ಏನಾಗ್ತಿತ್ತು, ಜಪದ ಕೌಂಟ್ ಕಳಿಸೋರು, ನಾ ಒಂದು ರೌಂಡ್ ಮಾಡಿದ್ದೀನಿ ಅಂತ. ಈಗ ಶುಗರ್ ಫಾಸ್ಟಿಂಗ್, ಆಫ್ಟರ್ ಬ್ರೇಕ್ಫಾಸ್ಟ್, ಬಿಫೋರ್ ಬ್ರೇಕ್ಫಾಸ್ಟ್. ಯಾಕೆ ಹೇಳಕ್ಕೆ ಬಂದೆ ಅಂದರೆ, ವೇದಾಂತಕ್ಕೆ ಬರಲಿಲ್ಲ ಅಂದ್ರೆ ಅಜ್ಞಾನದಲ್ಲಿ ಇರ್ತೀವಲ್ಲ, ನಮ್ಮದೇ ಒಂದು ಗ್ರೂಪ್ ಮಾಡ್ಕೊಂಬಿಟ್ಟಿರ್ತೀವಿ, ಇದೇ ಸರಿ ಅಂತ ಹೇಳೋಕ್ಕೆ. ಅದಕ್ಕೆ ಈ ಉದಾಹರಣೆಯನ್ನು ಕೊಟ್ಟೆ. ಆ ಸರಿ ಅನ್ನೋದರಲ್ಲೇ ನಾವು ಇಲ್ಲ ಹೀಗೆ ಮಾಡಬೇಕ್ರಿ ಹಾಗೆ ಮಾಡಬೇಕ್ರಿ ಅಂತಲೇ ಇರ್ತೀವಿ. ಶಾಸ್ತ್ರವನ್ನು ಆಶ್ರಯಿಸಲಿಲ್ಲ, ಗುರುವಿನ ಆಶ್ರಯಿಸಲಿಲ್ಲ, ಪಾತಾಳಕ್ಕೆ ಬಿದ್ವಿ ನಾವು. ಅಲ್ಲಿಂದ ತೆಗೆಯೋದು ಮತ್ತೆ ಕಷ್ಟ. ಮತ್ತೆ ಶಂಕರ ಹೇಳ್ತಾರೆ, ಈ ಜನ್ಮದಲ್ಲಿ ನೀನು ವೇದಾಂತಕ್ಕೆ ಬರಲಿಲ್ಲ, ಎಕ್ಸ್ಪೋಷರ್ ನಿನಗೆ ಸಿಗಲಿಲ್ಲ, ಮುಂದಿನ ಜನ್ಮದಲ್ಲಿ ಸಿಗತ್ತೆ ಅನ್ನೋದು ಡೌಟು. ಫಸ್ಟ್ ಆಫ್ ಆಲ್ ನೀನು ಮನುಷ್ಯ ಆಗಿ ಹುಡ್ತೀಯ ಅನ್ನೋದೇ ಡೌಟು ಅಂತಾರೆ ಅವರು. ಅನೇಕ ಜನ್ಮದಿಂದ ಬಂದಿರುವಂಥ ಯಾವುದೋ ಒಂದು ಶರೀರ ಸಿಕ್ಕಿದೆ, ಮುಂದಿನ ಜನ್ಮದಲ್ಲಿ ಏನು ಗ್ಯಾರಂಟಿ? ಈ ಸಿಕ್ಕಿದ್ಯಾ, ಇದು ಉಪಯೋಗಿಸ್ಕೊಂಡ್ಬಿಡ್ಬೇಕು. ಅರ್ಥಕಾಮದಲ್ಲೇ ಮನಸ್ಸು ಹೋದರೆ ಅಲ್ವಾ? ಗುರೋಹೋ ಪ್ರಸಾದತಿ. ಗುರುವನ್ನು ಆಶ್ರಯಿಸಬೇಕು, ಆ ಗುರು ಸಂಪ್ರದಾಯ ವಿತ್ತಾಗಿರಬೇಕು,
ಒಂದು ಪರಂಪರೆ ಇರಬೇಕು, ಮತ್ತು ಪ್ರಶ್ನೆ ಎಲ್ಲ ಗುರು ಹತ್ರ ಕೇಳಬೇಕು. ಅದು ನನಗೆ ಬರುತ್ತೆ, ಇಂಟ್ಯೂಷನ್ ಎಲ್ಲ ಬರುತ್ತೆ ಹಾಗೆಲ್ಲ ಹೇಳಬಾರ್ದು. ಅದೆಲ್ಲ ಅಸಂಪ್ರದಾಯ. ಗುರು ಹೇಳಿಕೊಟ್ರೆ ಸರಿ, ನಾವಾಗೆ ಅದೆಲ್ಲ ಊಹೆ ಮಾಡಬಾರ್ದು. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಗೆ ಹಾಗಾಯಿತು. ಶಾರದಾಮ್ಮನವರ ಅನುಗ್ರಹ ಇತ್ತು, ಅವರ ಪ್ರಾರಬ್ಧ ಆಗಿತ್ತು, ಆಯಿತು. ಎಲ್ರಿಗೂ ಆಗಬೇಕಾಗಿತ್ತಲ್ಲ. ಅದೇ ರೀತಿಯಾಗಿ ಆಗಿದ್ದರೆ ಎಲ್ಲರೂ ಆಗಬೇಕಾಗಿತ್ತಲ್ಲ. ಎಕ್ಸೆಪ್ಷನ್ಸ್ ಕೆನಾಟ್ ಮೇಕ್ ಎ ರೂಲ್. ಗುರು ಬೇಕು. ಜ್ಞಾನಯೋಗಕ್ಕೆ ಎಷ್ಟು ಕ್ವಾಲಿಫಿಕೇಶನ್? ಶುದ್ಧ ಮಾನಸಃ, ವೇದಾಂತ ಮಹಾವಾಕ್ಯದಲ್ಲಿ ಶ್ರದ್ಧಾನ್ವಿತ, ಸ ಶರೀರ ಗುರು. ನಮ್ಮದು ಸೇರಿಸ್ಕೊಂಡು ನಾವು ಯಾಕೆನ ಹೇಳ್ತಿದ್ದೀವಲ್ಲ, ಸುಮ್ಮನೆ ಯಾವುದೋ ಗುರು ಅಲ್ಲ, ಇರಬೇಕು. ಗುರೋಹೋ ಪ್ರಸಾದಪಿ, ಅಂತಹ ಗುರು. ಇದು ಹೇಗೆ ಅಂದರೆ, ಒಂದು ನೆಲದಲ್ಲಿ ಬೀಜವನ್ನು ಬೀಳಬೇಕು, ಹಾಕಬೇಕು ಅಂದರೆ ಅಲ್ಲಿ ಸೂರ್ಯ ಕಿರಣ ಚೆನ್ನಾಗಿ ಬೀಳಬೇಕು, ಅದು ಫಲವತ್ತವಾಗಿರಬೇಕು, ಭೂಮಿ ನೀರು ಹಾಕಬೇಕು. ಹಾಗೆ ಇದೆಲ್ಲ ಒಂದು ಕ್ವಾಲಿಫಿಕೇಷನ್ಸ್. ಜ್ಞಾನಯೋಗ ನಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ಬರಬೇಕು ಅಂದರೆ ದೀಸ್ ಆರ್ ದ ಕಂಡೀಷನ್ಸ್. ಆ ರೀತಿಯಾಗಿ ಮಾಡಿರುವಂತಹ ವಿಜ್ಞಾಯ 3ನೇ ಸಾಲು. ಆ ರೀತಿಯಾಗಿ ಮಾಡಿರುವಂತಹ ಶ್ರವಣ ಮನನ ನಿಧಿಧ್ಯಾಸನ ವಿಜ್ಞಾಯ ಒಂದು ದಿವಸಕ್ಕಾಗಲ್ಲ, ಸತತವಾಗಿ ಮಾಡ್ತಾ ಇರಬೇಕು. ಅದಕ್ಕೆ ಹೇಳಿದ್ನಲ್ಲ, 7 ದಿವಸ ಆದಮೇಲೂ 8ನೇ ದಿವಸದಲ್ಲಿ 6:30 ಕೂರ್ಬೇಕು. ನೀವು ಹೀಗೆಲ್ಲ ಹೇಗೆ ಬರ್ತೀರೋ ಹಾಗೆ ಕೂರ್ಬೇಕು. ದಯವಿಟ್ಟು ಟಿ ವಿ ಆನ್ ಮಾಡಬೇಡಿ, ಆಯಿತಾ? ನೀವೆಲ್ಲಿರ್ತೀರೋ ಇದನ್ನು ಶುರು ಮಾಡ್ತಾ ಹೋಗಿ. ಸಪ್ತಾಹ ಕಾರ್ಯಕ್ರಮ ಆಗಿದೆ, ನೀವು ಅದನ್ನು ಸಪ್ತಾಹವನ್ನು ಶತಮಾನೋತ್ಸವ ಥರ ಮಾಡ್ಕೊಂಡು ಬನ್ನಿ. ನಿತ್ಯ ಪಾರಾಯಣ ಮಾಡಿ, ಅರ್ಥವನ್ನು ಮಾಡಿ, ನೋಟ್ಸನ್ನು ಬರೀರಿ. ನಮ್ಮದು ಮೆದುಳು ತುಂಬ ಸ್ಟ್ರಾಂಗ್ ಅಲ್ವಾ, ಎಲ್ಲ ಮೆಮೊರಿಯಲ್ಲಿ ಇರುತ್ತೆ ನೋಡಿ, ಅದಕ್ಕೆ ಬರೀರಿ. ವಿಜ್ಞಾಯ ಚ ಏಕಾತ್ಮಥ ಆತ್ಮ ಜೀವ, ಎಲ್ಲ ಪದ ಸೇರಿಸಿದೆ, ಬಿಡಿಸ್ತಾ ಇದ್ದೀನಿ. ಆತ್ಮ ಜೀವಯೋ ಇದೆ. ಆತ್ಮ ಅಂದರೆ ಪರಮಾತ್ಮ, ಜೀವಯೋ ಅಂದರೆ ಜೀವಾತ್ಮ, ಐಕಾತ್ಮ. ಪರಮಾತ್ಮ ಜೀವಾತ್ಮನದಲ್ಲಿ ಐಕ್ಯ ಆಗತ್ತಲ್ಲ, ಅದು ಈ ಕ್ವಾಲಿಫಿಕೇಷನ್ಸ್, ಈ ಸದ್ಗುಣಗಳಿದ್ದಾಗ, ಹಲವಾರು ವರ್ಷಗಳ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ, ನಿಧಿಧ್ಯಾಸನೂ ಅವಶ್ಯಕತೆ ಇಲ್ಲ, ಮನನದಲ್ಲಿಯೇ ನಮಗೆ ಗೊತ್ತಾಗೋಗುತ್ತೆ. ಸುಖೀ ಭವೇತ್, ಸಂತೋಷವಾಗಿ ಜೀವನ್ಮುಕ್ತನಾಗಿರ್ತಾನಂತೆ. ಇವಾಗ ಇಲ್ಲಿದ್ದಾಗಲೇ, ಶರೀರದಲ್ಲಿದ್ದಾಗಲೇ ಸುಖೀ ಭವೇತ್. ಆಗ ಪ್ರಾರಬ್ಧವಶಾತ್ ಅವನಿಗೇನೇ ಬಂದರೂ ಮೇರುಹು ಇವ ಅಕ್ರಂಪನಃ, ಅಲಡಲ. ಮೇರುಹು ಹಿಮಾಚಲ ಇಲ್ಲ ಅರುಣಾಚಲದ ರೀತಿಯಾಗಿ ಒಂದು ಬೆಟ್ಟದಂತೆ ನಿಂತುಬಿಟ್ಟಿರ್ತಾನೆ. ಯಾಕೆ? ಮನಸ್ಸಿನಲ್ಲಿ ಜ್ಞಾನ ಇದೆ. ಜೀವನದಲ್ಲಿ ಆಗುವಂತಹ ಯಾವುದೇ ಮೇರು ಕೀಳುಗಳಿಗೂ ಅವನು ವಿಚಲಿತನಾಗೋದಿಲ್ಲ. ನಿನ್ನೆ ಒಬ್ಬರು ದಂಪತಿಗಳು ಬಂದಿದ್ದರು ಆಶೀರ್ವಾದ ತಗೊಳ್ಳೋಕ್ಕೆ. ಪಾಠ ಮುಗಿಸ್ಕೊಂಡು ಹೋದ್ಮೇಲೆ ಇಲ್ಲಿ 7:45 7:50 ಹೊರಟ್ಬಿಟ್ಟೆ. ಅಲ್ಲಿ ಇದ್ದರು. ಅವ್ರಿಗೆ ಇದು 25 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಬಂದಿದ್ರು ಪಾಪ, ಆಶೀರ್ವಾದ ತಗೊಳ್ಬೇಕು ಹಾಗೆ ಅಂತ. ಆಯಿತು, ಬೇಜಾರು ಮಾಡ್ಕೊಂಡು ಬಂದರು ಇಬ್ಬರು. ಮುಖ ನೋಡಿದ್ರೆ ಪಾಪ ಸೋದು ಹೋಗಿದೆ. ನಾನು ಅಂದ್ಕೊಂಡು 25 ವರ್ಷ ಆದಮೇಲೆ ಆಗಿರ್ಬೇಕು ಹಾಗೆ ಏನು ಅಥವಾ ಅಲ್ವಾ. ಇನ್ನು 25 ವರ್ಷ ಆದಮೇಲೂ ಆಗಲಿಲ್ಲ ಅಂದರೆ ಡೌಟ್ ಅದು. ಲಕ್ಷ್ಮೀ ನಾರಾಯಣನಿಗೆ ಆಗಲಿಲ್ಲ, ನಿಮ್ಗೆ ಹೇಗೆ ಅಂದ್ಕೊಂಡೆ. ಆಮೇಲೆ ಸರಿ, ಆಮೇಲೆ ಯಾಕೇನಾಯಿತು, ಒಂಥರ ಬೇಜಾರು ಮಾಡ್ಕೊಂಡಿದ್ದೀರಲ್ಲ, ಮುಖ ಎಲ್ಲ ಅಂತ ಸೋತು ಹೋಗಿದೆಯಲ್ಲ ಅಂತ. ಇಲ್ಲ, ನನ್ನ ಮನೆಯೊಳಗೆ ಕ್ಯಾನ್ಸರ್ ಬಂದಿದೆ, ಥೈರಾಯ್ಡ್ ಕ್ಯಾನ್ಸರ್ ಬಂದಿದೆ, ಏನು ಮಾಡೋದು? ಲಾಸ್ಟ್ ವೀಕ್ ಡಯಾಗ್ನೈಸ್ ಆಯಿತು. ಡಾಕ್ಟ್ರು ತುಂಬ ಒಂಥರ ಹೇಳಿದ್ದಾರೆ, ಏನು ಮಾಡೋದು? ಗಂಡನಿಗೆ ಒಂಥರ ನಡುತ್ತಾನೆ. ಅವಳನ್ನ ಕೇಳಿದೆ, ಹೆಂಡ್ತಿನ, ಏನಮ್ಮ ನೀನೇನು ಪರವಾಗಿಲ್ವಾ? ನಾನು ಆರಾಮಾಗಿದ್ದೀನಿ. ಅದಕ್ಕೆ ಶುರುವಿನಲ್ಲಿ ಹೇಳಿದ್ರು ಹೆಣ್ಮಕ್ಳು ಸ್ವಲ್ಪ ಪರವಾಗಿಲ್ಲ ಅಂತ. ಸ್ವಾಮೀಜಿ, ಕ್ಯಾನ್ಸರ್ ಅಂದರೆ ಏನು? ಡೆಡ್ ಸೆಲ್ಸ್ ತಾನೇ, ಇಲ್ಲಿ ಎಲ್ಲೋ ಕಟ್ಕೊಂಡಿದೆಯಂತೆ, ಡಾಕ್ಟ್ರು ಆದಷ್ಟು ತೆಗಿತೀನಿ ಅಂತ ಹೇಳ್ತಿದ್ದಾರೆ. ಈ ಶರೀರದಿಂದ ಅದು ಹೋದರೆ ಒಳ್ಳೇದಲ್ವಾ? ಅವ್ರು ಕೊಟ್ಟಿದ್ದು ಉತ್ತರ, ಹೋದರೆ ಒಳ್ಳೇದಲ್ಲ. ಸ್ವಲ್ಪ ಪೈನ್ ಆಗ್ತಾಯಿದೆ, ಪರವಾಗಿಲ್ಲ, ಅದಕ್ಕೆ ಪೈನ್ ಕಿಲ್ಲರ್ ಮಾತ್ರ ಇದೆ, ಪರವಾಗಿಲ್ಲ. ನೀವೇ ಹೇಳ್ತೀರಲ್ವ, ಸಹಿಸ್ಕೊಳ್ಬೇಕು ಪ್ರಾರಬ್ಧವನ್ನು. ಆದಷ್ಟು ಸಹಿಸ್ಕೊಳ್ತಾ ಇದ್ದೀನಿ, ಅದ್ರ ಬಗ್ಗೆ ಮಾತಾಡೋಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇಲ್ಲ.
ನೀವು ಏನಾದ್ರು ಮನಸ್ಸು ನೆಮ್ಮದಿಯಾಗಿರುವಂತಹ ಮಾತು ಹೇಳದಿದ್ರೆ ನಮ್ಮ ಮನೆಯವ್ರಿಗೆ ಹೇಳಿ, ನನಗೆ ಹೇಳಬೇಡಿ. ಯೋಚನೆ ಮಾಡಿ, ಯಾರಲ್ಲಿ ಹೇಗೆ ವೇದಾಂತದ ವೃತ್ತಿಗಳಿರುತ್ತೆ ಅಂತ. ನಾನೇನು ಹೇಳಲಿಲ್ಲ, ಆಯಿತು, ಇಷ್ಟು ಹೇಳಿದ್ಮೇಲೆ ಇನ್ನೇನು, ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಾಗಲಿ ಅಷ್ಟೆ. ಅದಕ್ಕೆ ಇಲ್ಲಿ ಆ ಥರ ಲೈವ್ ಎಕ್ಸಾಂಪಲ್ ಬಂದ್ರೇ ನಮ್ಮ ಜೀವನಕ್ಕೆ ಆ ಥರ ಆದಾಗ್ಲೇ ವೇದಾಂತ ಅರ್ಥ ಆಗೋದು. ಆಗಬೇಕು ಅಂತ ಬಯಸೋದಲ್ಲ, ಪ್ರಾರಬ್ಧವಶಾತ್ ಏನೋ ದುರಾದೃಷ್ಟವಶಾತ್ ಆಯಿತು, ಅವಾಗ ಹೇಗಿರುತ್ತೆ ಮನಸ್ಸು? ಈಗ ಹೇಗೆ ಸಾಂತ್ವನವಾಗಿ ಮನಸ್ಸು ಸತ್ವರಜಸ್ ತಮಸ್ಸಿಲ್ಲದೆ ಒಂದು ಈಕ್ವಿಲಿಬ್ರಿಯಮ್ ಇದೆಯಲ್ಲ, ಸಮತೋಲನದಲ್ಲಿದೆಯಲ್ಲ, ಆ ಥರ ಮೇಲು ಕೆಳಗಡೆ ಹೋದಾಗಲೂ ಒಂದೇ ಥರ ಇರಬೇಕು. ಅದಕ್ಕೆ ಆತ್ಮಜ್ಞಾನಿಯ ಲಕ್ಷಣ ಅಂತ ಹೆಸರು. ಯೋಚನೆ ಮಾಡಿ. ಮೇರುಹು ಇವ ಅಕ್ರಂಪನಃ, ಅಕ್ರಂಪನಃ, ಅಲ್ಲಾಡಲ್ಲ ಅವನು, ಯಾಕಂದರೆ ಮನಸ್ಸಿನಲ್ಲಿ ಆ ಜ್ಞಾನ ಪ್ರಬಲವಾಗಿದೆ. ಸರಿ, ಮುಂದೆ ಚ ಏಕಾತ್ಮ. ಏಕಾತ್ಮ ಅಂದ್ರೇನು? ಜೀವಾತ್ಮ ಪರಮಾತ್ಮನಲ್ಲಿರುವಂತಹ ಭೇದ ವಿಜ್ಞಾನೇನ ಏಕಾತ್ಮ ಭವತಿ. ಚೈಕಾತ್ಮ ಆತ್ಮ ಜೀವಯೋಹ ಅಂತ ಇದೆ ಅಲ್ಲಿ. ಜೀವಯೋಹ ಅಂದರೆ ಜೀವಾತ್ಮ, ಆತ್ಮ ಅಂದರೆ ಪರಮಾತ್ಮ, ಅವರಿಬ್ಬರ ಐಕ್ಯ ವಿಜ್ಞಾನದಿಂದ, ಶ್ರವಣ ಮನನ ನಿಧಿಧ್ಯಾಸನದಿಂದ ಏಕಾತ್ಮ ಆಗಿದೆ. ಆ ರೀತಿಯಾದಾಗ ಆತ ಸುಖಿ, ಜೀವನ್ಮುಕ್ತನು. ಅವನಿಗೆ ಬರುವಂತಹ ಯಾವುದೇ ಸುಖದ ಪ್ರಾರಬ್ಧ ಆಗಲಿ ದುಃಖದ ಪ್ರಾರಬ್ಧ, ಸುಖ ಬಿಡಿ, ಸುಖ ಅಂದರೆ ಸಂತೋಷವಾಗಿರ್ತೀವಿ, ಸುಖ ಬಂದಾಗ ಭಗವಂತ ಬಗ್ಗೆ ಚಿಂತನೆ ಬರಲ್ಲ, ನಾನು ಮಾಡಿದೆ ಅಂತ ಹಿಗ್ಗತ್ತೆ ಅಹಂಕಾರ. ದುಃಖ ಬಂದಾಗ ತಾನೇ ಹೇಳೋದು. ಆ ರೀತಿಯಲ್ಲಿ ಬಂದಾಗ ಮೇರು ಪರ್ವತದಂತೆ, ಅರುಣಾಚಲದಂತೆ ಅಲ್ಲಾಡೋದಿಲ್ವಂತೆ. ಹಾಗಿರಬೇಕು. ಅದೇ ಜ್ಞಾನಯೋಗ, ಜ್ಞಾನಯೋಗದ ಫಲ. ಈ ಶ್ಲೋಕ ತುಂಬ ಇಂಪಾರ್ಟೆಂಟ್. ಜ್ಞಾನಯೋಗ ಅಂದ್ರೇನು, ಜ್ಞಾನಯೋಗದ ಫಲ ಅಂದ್ರೇನು ಅಂತ ಒಂದೇ ಶ್ಲೋಕದಲ್ಲಿದೆ. ಮುಂದೆ 25. ಆದೌ ಪದಾರ್ಥಾವಗತಿರ್ಹಿ ಕಾರಣಂ ವಾಕ್ಯಾರ್ಥ ವಿಜ್ಞಾನ ವಿಧೌ ವಿಧಾನತಃ. ತತ್ವಂ ಪದಾರ್ಥೌ ಪರಮಾತ್ಮ ಜೀವಿಕಾ. ವಸೀತೆ ಚೈಕಾತ್ಮ್ಯ ಮಥಾನಯೋರ್ಭವೇತ್. ಮೂರನೇ ಸಾಲಲ್ಲಿ ಪರಮಾತ್ಮ ಜೀವಿಕಾ ವಸೀತಿ ಇದೆ, ಅದು ಸಂಧಿ ಬಿಡಿಸಿದ್ದಾರೆ. ಏನಿರಬೇಕಾಗಿತ್ತು ಅಂದರೆ ಪರಮಾತ್ಮ ಜೀವಿಕೌ ವಸೀತಿ, ಅಸಿ ಇರಬೇಕು. ಅದು ಸಂಧಿಯಲ್ಲಿ, ಗ್ರಾಮರ್ ಸಂಧಿಯಲ್ಲಿ ಅದು ಬಿಡಿಸಿದ್ದಾರೆ, ಹಾಗಾಗಬೇಕು. ಅದಕ್ಕೆ 6ನೇ ಅಧ್ಯಾಯದ ಮೊದಲನೇ ಖಂಡದ 78ನೇ ಸೂತ್ರ ಯಾವುದು? ಪಾಣಿನಿ ಏಚೋ ವಾಯವಾಹ ಸೂತ್ರ. ಇದಕ್ಕೆ ಸೇರಿಸಬೇಕಾಗಿರೋದು 3:1:78 ಇಕೋ ಎಣಚಿ. ಏನು ಚೈನೀಸ್ ಭಾಷೆ ಹೇಳ್ತಿದ್ದೀರಲ್ಲ ಸಡನ್ನಾಗಿ? ಆ ಸೂತ್ರದಲ್ಲಿ ಇದಕ್ಕೆ ಉತ್ತರ. ಇರಲಿ, ಆ ಗ್ರಾಮರ್ ಇಲ್ಲಿ. ಅದಕ್ಕೆ ಮಹಾ ವ್ಯಾಕರಣವನ್ನು ಅಭ್ಯಾಸ ಮಾಡೋದು ಬಹಳ ಕಷ್ಟ. ಪತಾಂಜಲಿ ಮಹಾಭಾಷ್ಯವನ್ನು ಬರೆದಿದ್ದಾರೆ ಪಾಣಿನಿಯ ಅಷ್ಟಾಧ್ಯಾಯಿಗೆ. 4000 ಸೂತ್ರಗಳು ಹತ್ತತ್ರ. ಬಹಳ ಕಠಿಣ. ಈ ಭಾಷ್ಯವನ್ನು ಅರ್ಥ ಮಾಡ್ಕೊಳ್ಳೋದೇ ಪ್ರಸನ್ನ ಗಂಭೀರ, ಅದೇ ಕಠಿಣ. ಭಾಷ್ಯವನ್ನು ಇನ್ನೂ ಕಠಿಣ. ಮಹಾಭಾಷ್ಯಂ ಪಠನೀಯಂ ವ ರಾಜ್ಯಂ ಪಾಲನೀಯಂ ವ.
ಗೌರ್ಮೆಂಟ್ ಆದರೂ ರನ್ ಮಾಡಿಬಿಡ್ಬೋದಂತೆ, ಮಹಾಭಾಷ್ಯವನ್ನು ಓದೋಕ್ಕಾಗಲ್ಲ. ಮುಖ್ಯಮಂತ್ರಿಗಳಾಗ್ಬಿಡ್ಬೋದು, ಪ್ರಧಾನಮಂತ್ರಿಗಳಾಗಬಹುದು, ಆದರೆ ಮಹಾಭಾಷ್ಯವನ್ನು ಪಾಣಿನಿ ಬರೆದರೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. 12 ವರ್ಷಗಳ ಕಾಲ ಸತತವಾಗಿ 12ರಿಂದ 15 ಗಂಟೆ ಕಾಲ ಎಲ್ಲ ಸೂತ್ರಗಳು ಮನಸ್ಸಿನಲ್ಲಿದ್ದರೆ ಆಗ ಯಾವುದನ್ನು ಹೇಗೆ ಮಾಡಬೇಕು ಅಂತ ಪ್ರತಿಯೊಂದು ಶ್ಲೋಕವನ್ನು ಈ ರೀತಿಯಾಗಿ ನೋಡ್ಕೊಂಡು ಹೋದ್ರೇ. ಅದಕ್ಕೆ ಭಗವದ್ಗೀತೆಯಲ್ಲಿ ಸುಮಾರು ಜನ ಕೇಳ್ತಾರೆ, ಕೃಷ್ಣ ಅಲ್ಲೊಂದು ಹೇಳಿದನಲ್ಲ 3ನೇ ಅಧ್ಯಾಯದಲ್ಲಿ, ಇಲ್ಲೊಂದು ಹೀಗೆ ಹೇಳಿದನಲ್ಲ ಅಂತ. ಅದಕ್ಕೆ ಉತ್ತರ ಏನು? ಒಂದು ಶ್ಲೋಕವನ್ನು ಭಗವದ್ಗೀತೆಗೆ ಅರ್ಥ ಮಾಡಬೇಕು ಅಂತಂದರೆ, ನೀವು ಓದ್ತಿದ್ದೀರಿ ಅಂತಂದ್ರು ನಿಮಗೂ ಇದೇ ಸಲಹೆ, ಹಿಂದಿನ 3-4 ಶ್ಲೋಕಗಳು ಮುಂದಿನ 3-4 ಶ್ಲೋಕಗಳು ಸೇರಿಸ್ಕೊಳ್ಬೇಕು. ಯಾವ ಶ್ಲೋಕವನ್ನು ಓದ್ತಿದ್ದೀರೋ, ಎಕ್ಸಾಂಪಲ್ ಉದಾಹರಣೆಗೆ 6ನೇ ಅಧ್ಯಾಯದ ಒಂದು 10ನೇ ಶ್ಲೋಕ ಓದ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅಲ್ಲೊಂದು ರೀತಿಯಾಗಿ ಉತ್ತರ ಇರುತ್ತೆ. 18ನೇ ಅಧ್ಯಾಯದಲ್ಲಿ ಇನ್ನೊಂದು ರೀತಿಯಾಗಿ ಉತ್ತರ ಕೊಟ್ಟಿರ್ತಾನೆ ಕೃಷ್ಣ. ಅದು ಕಾಂಟ್ರಡಿಕ್ಷನ್ ಅಂತ ಹೇಳಬಾರ್ದು ಶಾಸ್ತ್ರದಲ್ಲಿ. 6ನೇ ಅಧ್ಯಾಯದ 10ನೇ ಶ್ಲೋಕಕ್ಕೆ 5ರಿಂದ ಶುರು ಮಾಡಬೇಕು, 10ನೇ ಶ್ಲೋಕಕ್ಕೆ ಅಲ್ಲಿ ಉತ್ತರ ಸಿಕ್ಕಿರುತ್ತೆ, 15ವರೆಗೂ ಹೋಗಬೇಕು. ಹಾಗೆ 18 ಅಧ್ಯಾಯದ 5-10 ನೋಡಬೇಕು, ಅಲ್ಲಿ ಮ್ಯಾಚ್ ಮಾಡಬೇಕು. ಒಂದೇ ಒಂದು ಶ್ಲೋಕವನ್ನು ಓದಿ ಸ್ಪೀಕಿಂಗ್ ಟ್ರೀ ಪೇಪರ್ ಓದ್ಬಿಟ್ಟು ಕೃಷ್ಣ ಹೀಗೆ ಹೇಳಿದ್ದಾನೆ ಸರಿ ಇಲ್ಲ ಅಂತ ಒಪಿನಿಯನ್ ಕೊಟ್ಬಿಡಬಾರ್ದು, ಆಯಿತಾ? ಶಂಕರರು ಏನು ಹೇಳಿದ್ದಾರೆ, ಸಂಪ್ರದಾಯಸ್ಥರ ಆಚಾರ್ಯರು ಏನು ಹೇಳಿದ್ದಾರೆ, ಅದೆಲ್ಲ ಬರಬೇಕು. ಆವಾಗಲೇ ಸಮಗ್ರವಾಗಿ ಮನಸ್ಸಿನಲ್ಲಿರಬೇಕು. ಇವಾಗೆಲ್ಲ ಹಾಗೆ ತಾನೆ, ಶಾಸ್ತ್ರವನ್ನು ಅಧ್ಯಯನ ಮಾಡದೆ ಆರ್ಟಿಕಲ್ಸ್ ಬರೆಯೋದು, ಅದಕ್ಕೊಂದು ಕಾಮೆಂಟ್ಸ್, ಅದಕ್ಕೆ ಮರು ಕಾಮೆಂಟ್ಸ್, ಇದಲ್ಲೇ ಕಾಲ ಹೊರಟೋಗುತ್ತೆ. ಸರಿ, ಅದೊಂದು ಗ್ರಾಮರ್ ಪಾಯಿಂಟ್ ಹೇಳಕ್ಕೆ ಬಂದೆ. ಸರಿ, ಇಲ್ಲಿ 24ನೇ ಶ್ಲೋಕದಲ್ಲಿ ಮಹಾವಾಕ್ಯವನ್ನು ನೀನು ಅಧ್ಯಯನ ಮಾಡಬೇಕು. ಶ್ರದ್ಧಾನ್ವಿತ. ಮಹಾವಾಕ್ಯ ಅಂದರೆ ಏನು? ಮಹಾವಾಕ್ಯ ಅಂದರೆ ಏನದು? ವಾಕ್ಯ ಅಂದರೆ ಏನು? ಸೆಂಟೆನ್ಸ್. ವಾಕ್ಯ ಅಂದರೆ ವಾಕ್ಯವೇ, ಕನ್ನಡದಲ್ಲೂ ಅದೇ, ಸಂಸ್ಕೃತದಲ್ಲೂ ಅಷ್ಟೇ. ಇಂಗ್ಲೀಷಲ್ಲಿ ಸೆಂಟೆನ್ಸ್. ಮಹಾ ಅಂದರೆ ದೊಡ್ಡದಪ್ಪ. ತತ್ವಮಸಿ 3 ವಾಕ್ಯ. ಏನು ದೊಡ್ಡದದು? ತತ್ 1ನೇದು, ತ್ವಮ್ 2ನೇದು, ಅಸಿ 3 ಅಲ್ವಾ? ಮಹಾವಾಕ್ಯ ಅದಂದರೆ ಇಟ್ ಇಸ್ ಎ ವಾಕ್ಯ ಅಂದರೆ ಇಲ್ಲಿ ಈಕ್ವೇಷನ್ ಅಂತ ಅರ್ಥ ಇಂಗ್ಲೀಷಲ್ಲಿ. ಎ ಸೆಂಟೆನ್ಸ್ ಇಸ್ ಕಾಲ್ಡ್ ಎನ್ ಈಕ್ವೇಷನ್ ಹಿಯರ್ ಇನ್ ಮಹಾವಾಕ್ಯ. ಮಹಾ ಅಂದರೆ ಎ ಗ್ರೇಟ್ ಈಕ್ವೇಷನ್. ಒಂದು ಬುಕ್ಕೇ ಇದೆ, ನಮ್ಮ ಮೋತಿಲಾಲ್ ಬನಾರ್ದಸಲ್ಲಿ ಒಂದು ಬುಕ್ ಪಬ್ಲಿಷ್ ಮಾಡಿದ್ದಾರೆ, ಒಬ್ಬರು ಸ್ವಾಮಿಗಳು ಬರೆದಿದ್ದಾರೆ. ಮಹಾವಾಕ್ಯಗೆ ಅವ್ರು ಕೊಡುವಂತಹ ಬುಕ್ ಟೈಟಲೇ ಎ ಗ್ರೇಟ್ ಈಕ್ವೇಷನ್ ಟು ರಿಯಲೈಸ್ ಯುವರ್ ಸೆಲ್ಫ್. ಟೈಟಲ್ ಗ್ರೇಟ್ ಈಕ್ವೇಷನ್ ಇಸ್ ಕಾಲ್ಡ್ ಮಹಾವಾಕ್ಯ. ಈಕ್ವೇಷನ್ ಯಾವಾಗ ಬೇಕು ನಮಗೆ? ಈ ಮ್ಯಾಥಮೆಟಿಕ್ಸಲ್ಲೆಲ್ಲ, ಗಣಿತದಲ್ಲಿ ಎಡಗಡೆ ಮತ್ತು ಬಲಗಡೆ ಮೇಲ್ನೋಟಕ್ಕೆ ವಿರುದ್ಧವಾಗಿದ್ದು ಅದನ್ನು ಅನಲೈಸ್ ಮಾಡ್ತಾ ಬಂದಾಗ ಹೆನ್ಸ್ ಥಿಯರಿ ಇಸ್ ಪ್ರೂವ್ಡ್ ಅಂತ ಬರೆಯೋವರೆಗೂ ಈಕ್ವೇಷನ್ ಅವಶ್ಯಕತೆ. 8 = 8 ಈಕ್ವೇಷನ್ ಬೇಕಾ? ಈ ಕಡೆನೂ 8 ಇದೆ, ಈ ಕಡೆನೂ 8 ಇದೆ. ನನ್ನ ಸ್ಥೂಲವಾದ ಕಣ್ಣು ಕರೆಕ್ಟಾಗಿ ಗೊತ್ತಾಗ್ತಿದೆ, 8ಕ್ಕೆ 8 ಸರಿಯಾಗಿದೆ, ಈಕ್ವೇಷನ್ ಅವಶ್ಯಕತೆ ಇಲ್ಲ. 8 = 9 ಈಕ್ವೇಷನ್ ಬೇಕಾ? ಬೇಡ, ಯಾಕಂದರೆ ಆಗಲ್ಲ, ವಿರುದ್ಧವಾಗಿದೆ. ಆದರೆ ಯಾವಾಗ ಈಕ್ವೇಷನ್ ಬೇಕು? 6 + 2 = 9 - 1 ಇದಕ್ಕೆ ಈಕ್ವೇಷನ್ ಬೇಕು. ಯಾಕಂದರೆ ಮೇಲ್ನೋಟಕ್ಕೆ ತದ್ವಿರುದ್ಧವಾಗಿ ಕಾಣಿಸ್ತಾ ಇದೆ, ಅದು ಅನಲೈಸ್ ಮಾಡ್ತಾ ಬಂದಾಗ ಗೊತ್ತಾಗುತ್ತೆ. 6 + 2 = 9 - 1. ಸೂಪರ್ಫಿಷಿಯಲಿ ಐಸ್ ವಿಲ್ ಸಿ ದ ಡಿಫರೆನ್ಸ್. ಈಕ್ವೇಷನ್ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಪಾಯಿಂಟ್ ಎಲ್ಲ ಮಾಡ್ಕೊಂಡು ಬಂದಾಗ ಹೆನ್ಸ್ ತತ್ವಮಸಿ ಮಹಾವಾಕ್ಯಂ ಇಸ್ ಪ್ರೂವ್ಡ್ ಅಂತ ಮಾಡಬೇಕು. ಅದೇ ಈ ಶ್ಲೋಕ ಹೇಳ್ತಾ ಇರೋದು, ಹೇಗೆ ಮಹಾವಾಕ್ಯವನ್ನು ಅನಲೈಸ್ ಮಾಡೋದು. ಇಲ್ಲಿಂದ ಎಲ್ಲ ಮಹಾವಾಕ್ಯಗಳು, ಇನ್ನು ಬರುವಂತಹ ವಾಕ್ಯ ಎಲ್ಲ ಶ್ಲೋಕಗಳು ಸ್ವಲ್ಪ ಟೆಕ್ನಿಕಲ್ ಆಗಿದೆ, ಗಮನವಿಟ್ಟು ಕೇಳಿದ್ರೆ ಒಳ್ಳೆಯದು. ಇಲ್ಲಾಂದರೆ ನಿದ್ದೆ ಬರುವಂತಹ ಪೋರ್ಷನ್ಸ್ ಎಲ್ಲ. ಹೇಗಿದ್ರು ರಾತ್ರಿ 10ವರೆಗೆ ಹಾಸಿಗೆಗೆ ಹೋಗ್ತೀನಿ ಸ್ವಾಮೀಜಿ ಮಲ್ಕೊಳ್ಳೋಕ್ಕೆ, 12:15ವರೆಗೂ ನಿದ್ದೆ ಬರಲ್ಲ. ಸೊ ಇಲ್ಲೇ ಮಾಡಿಬಿಡಿ. ಹಾಂ, ಸರಿ. ಆದೌ ಪದಾರ್ಥ ಅವಗತಿರ್ಹಿ ಕಾರಣಂ. ಮೊಟ್ಟ ಮೊದಲನೇಗ ಆದೌ ಶುರುನಲ್ಲಿ ಏನು ಮಾಡಬೇಕು? ವಾಕ್ಯದಲ್ಲಿರುವಂತಹ ಪದಾರ್ಥದ ಅರ್ಥವನ್ನು ತಿಳಿಬೇಕು.
ಅವಗತಿ ಅಂದರೆ ಮೇ ಯು ಅಂಡರ್ಸ್ಟ್ಯಾಂಡ್, ಅರ್ಥವನ್ನು ತಿಳಿ. ಯಾವುದರ ಅರ್ಥ ತಿಳಿಬೇಕು? ಪದಾರ್ಥದ ಅರ್ಥ ತಿಳಿ. ಕಾರಣಂ ವಾಕ್ಯಸ್ಯ ಕಾರಣಂ ಪದ ಅಲ್ವಾ? ಒಂದು ವಾಕ್ಯದಲ್ಲಿ ತಿಳಿಬೇಕು ಅಂತ ಫಸ್ಟು ಪದವನ್ನು ಬಿಡಿಸ್ಕೊಂಡು ನೋಡಬೇಕು. ನಾವು ಅದಕ್ಕೆ ರೀತಿಯಾಗಿ ಅನ್ವಯ ಮಾಡ್ತಾ ಇರೋದು. ಪದದ ಅರ್ಥ ಗೊತ್ತಾದರೆ ವಾಕ್ಯದ ಅರ್ಥ ಸರಳ ಅಂತ. ವಾಕ್ಯಾರ್ಥ ವಿಜ್ಞಾನ ವಿಧೌ ವಿಧಾನತಃ. ವಾಕ್ಯಾರ್ಥ ವಿಜ್ಞಾನ, ವಾಕ್ಯಾರ್ಥ ಅಂದರೆ ಸೆಂಟೆನ್ಸ್. ಆ ವಾಕ್ಯ ಅರ್ಥ ಆಗಬೇಕು ಅಂದರೆ ಪದದ ಅರ್ಥ ಆಗಬೇಕು. ಅದಕ್ಕೆ ವಿಧೌ ವಿಧಾನತಃ, ಪ್ರಾಪರ್ಲಿ ತುಂಬ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ತತ್ವಂ ಪದಾರ್ಥೆ ಪರಮಾತ್ಮ ಜೀವಿಕಾ. ತತ್ವಂ ಪದಾರ್ಥೆ, ತತ್ ತ್ವಂ ಅಸಿ ಅನ್ನುವಂತಹ ಮಹಾವಾಕ್ಯದಲ್ಲಿ ತತ್ವಂ, ತತ್ ಅಂದ್ರೇನು? ಪರಮಾತ್ಮ. ತ್ವಂ ಅಂದ್ರೇನು? ಜೀವಾತ್ಮ. ಅಸಿ ಅಂದ್ರೇನು? ಆಗಿದ್ಯಾ, ಕ್ರಿಯಾಪದ. ಅಸಿ ಅನ್ನೋದು ಇಟ್ ಇಸ್ ಅ ವರ್ಬ್. ಆ ಪರಮಾತ್ಮನು ನೀನೇ ಆಗಿದ್ಯಾ, ಅಸಿ. ಅದೇನಾಗತ್ತೆ? ಚ ಏಕಾತ್ಮಯಂ ಅಥಃ ಅನಯೋಹೋ ಭವೇತ್. ಅದು ಮೇಲ್ನೋಟಕ್ಕೆ ಈಕ್ವೇಷನ್ ರೀತಿಯಾಗಿ ಡಿಫ್ರೆನ್ಸ್ ಕಾಣಿದ್ರೂ ಅದು ಅನಲೈಸ್ ಮಾಡ್ಕೊಂಡು ಬಂದಾಗ ಸಂಶೋಧನ ಅಂತ ಮುಂದಿನ ಶ್ಲೋಕ ಬರುತ್ತೆ, ಅಲ್ಲಿ ನೋಡೋಣ. ಸಂಶೋಧನೆ ಮಾಡ್ತಾ ಬಂದಾಗ, ಅನಲೈಸ್, ಮೀಮಾಂಸಾ ಮಾಡ್ತಾ ಬಂದಾಗ ಪರಮಾತ್ಮ ಬೇರೆ ಅಲ್ಲ, ಜೀವಾತ್ಮ ಬೇರೆ ಅಲ್ಲ. ಅದು ಮಹಾವಾಕ್ಯ. ಈ ಮಹಾವಾಕ್ಯದಿಂದಲೇ ಮೋಕ್ಷ ಪ್ರಾಪ್ತಿ ಅಂತ ಇಲ್ಲಿ ಹೇಳ್ತಿದೆ ಅಷ್ಟೇ. ಇವಾಗ ಒಂದು ಅಸಿ ಅಂತ ಒಂದು ಪದ ಇದೆ ಇಲ್ಲಿ. ಸಾಧಾರಣವಾಗಿ ಅಸಿ ವರ್ಬ್ ಕ್ರಿಯೆಯನ್ನು ಹೇಳುತ್ತೆ, ಆದರೆ ಇಲ್ಲಿ ಯಾವ ಕ್ರಿಯೆಯನ್ನು ಹೇಳಲ್ಲ. ಎಕ್ಸೆಪ್ಷನ್. ಕ್ರಿಯೆ ಅಂದ್ರೇನು? ಗಳಿಸುವಂಥದ್ದು. ಪರಮಾತ್ಮನು ಜೀವಾತ್ಮನಾಗಿದ್ದಾನೆ ಅಥವಾ ಆಗಿದ್ದಾನೆ ಅಂತ ಹೇಳಬೇಕು ಅಂದರೆ ಈಗ ಜೀವಾತ್ಮ ಪರಮಾತ್ಮ ಆಗಿಲ್ಲ, ಮುಂದೆ ಯಾವಾಗಲೂ ಆಗ್ತಾನೆ ಅನ್ನುವಂಥ ರೀತಿಯಲ್ಲಿ ಅಸಿ ಇದೆ. ಅದಕ್ಕೆ ಇಲ್ಲಿ ಅದು ಎಕ್ಸೆಪ್ಷನ್ ಆಗಿ ಅಸಿನ ತಗೊಳ್ಳೋ ಹಾಗಿಲ್ಲ. ಕೆಲವು ಎಕ್ಸೆಪ್ಷನ್ಸ್ ಎಲ್ಲ ಇರುತ್ತಲ್ಲ. ಅಸಿ ಅಂದರೆ ಫ್ಯಾಕ್ಟ್, ವಾಸ್ತವಾಂಶವನ್ನು ಹೇಳ್ತಿದೆ, ಕ್ರಿಯೆಯನ್ನು ಹೇಳ್ತಿಲ್ಲ. ಕ್ರಿಯೆ ರೂಪವಾಗಿದ್ದರೂ ಆದರೆ ವಾಸ್ತವಾಂಶವನ್ನು ಹೇಳ್ತಿದೆ ಅದು. ತತ್ವಮಸಿ, ನಾನು ಮೂಲತಃ ಬ್ರಹ್ಮನ್ ಪರಮಾತ್ಮನೇ ಆಗಿದ್ದೀನಿ, ಕಾರಣವಶಾತ್ ಕಂಪಃ ಭ್ರಮಃ ಆ ರೀತಿಯಲ್ಲಿ ನನಗೆ ಮೂಲ ಗೊತ್ತಿಲ್ಲ. ಅದನ್ನು ಆ ಸಂಶೋಧನೆ ಮಾಡೋದು ಹೇಗೆ? ಮುಂದಿನ ಶ್ಲೋಕ, ಮುಂದಿನ 27ನೇ ಶ್ಲೋಕ ಹೇಳುತ್ತೆ. 26 ಅದನ್ನೇ ತಿಳಿಸುತ್ತೆ, ನೋಡುವ. 26 ಪ್ರತ್ಯಕ್ ಪರೋಕ್ಷಾದಿ ವಿರೋಧಮಾತ್ಮನಃ ವಿಹಾಯ ಸಂಗೃತ್ಯ ತಯೋಶ್ಚಿದಾತ್ಮತಾಂ ಸಂಶೋಧಿತಾಂ ಲಕ್ಷಣಯಾ ಚ ಲಕ್ಷಿತಾಂ ಜ್ಞಾತ್ವಾ ಸ್ವಮಾತ್ಮಾನಮಥಾದ್ವಯೋ ಭವೇತ್. ಪ್ರತ್ಯಕ್ ಸಂಶೋಧನೆ ಮಾಡಬೇಕಂತೆ. ಸಂಶೋಧನೆ ಆಗುವುದು 27ನೇ ಶ್ಲೋಕದಲ್ಲಿ. ಇಲ್ಲಿ ಸಂಶೋಧನೆ ಮಾಡಿ ಅಂತ ಅದಕ್ಕೆ ಪೀಠಿಕೆಯನ್ನು ಹಾಕ್ತಿದ್ದಾರೆ. ಪ್ರತ್ಯಕ್ ಅಂದ್ರೇನು? ನನಗೆ ಗೋಚರವಾಗುವಂಥದ್ದು, ನನ್ನ ಹತ್ತಿರ ಇರುವಂಥದ್ದು. ನನ್ನ ಹತ್ತಿರ ಇರುವಂಥದ್ದು ಯಾವುದು? ನಾನೇ. ನನ್ನ ಹತ್ತಿರ ಮೈಕ್ ಇದೆಯಾ, ಪುಸ್ತಕ ಇದೆ, ಪೆನ್ ಇದೆ ಅಂತ ಹೇಳ್ದ. ನನಗೆ ತುಂಬ ಹತ್ತಿರವಾಗಿ, ಇಂಟಿಮೇಟ್ಲಿ ಕ್ಲೋಸ್ಲಿ ಅವೈಲಬಲ್ ಟು ಮೀ ಇಸ್ ವಾಟ್? ಮೈ ಓನ್ ಸೆಲ್ಫ್. ಮೈ ಓನ್ ಸೆಲ್ಫ್ ಆ್ಯಸ್ ಜೀವಾತ್ಮ. ಜೀವ ನಾನು ಅನ್ನೋದು ನನಗೆಲ್ಲ ಗೊತ್ತಿದೆ ಅಲ್ವಾ? ನಾನು ರೀ, ಅದು ತುಂಬ ಇದೆಯೋ ಇಲ್ವೋ ಎಲ್ರಿಗೂ? ಎಷ್ಟಿದೆ, ಗಾಢವಾಗಿದೆ, ತೂಕವಾಗಿದೆ. ನನಗೆ ಹೀಗೆ ಮಾಡಿಬಿಟ್ರು ಅವರು. ಶುರು ಮಾಡಿದ್ರೆ ಹೇಳ್ತಾ ಹೋಗ್ಬೋದು. ನಮ್ಮದು ಸಹಸ್ರನಾಮ ಅಷ್ಟು ಚೆನ್ನಾಗಿದೆ. ಭಗವಂತನಿಗೆ ಅರ್ಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲ ನಮ್ಮ ನಾಮಗಳೇ, ನಾವೇ ಹಾಕ್ಕೊಳ್ಬೇಕು. ಅಹಂಕಾರಾಯ ನಮಃ, ಮಮಕಾರಾಯ ನಮಃ, ರಾಗದ್ವೇಷ ಸಹಿತಾಯ, ಎಲ್ಲ ಹಾಕ್ಕೊಳ್ಬೇಕು ನಾವೇ.
ಇವ್ರು ಕಂಡ್ರೆ ಆಗಲ್ಲ ನಮಃ, ಅವ್ರು ಕಂಡ್ರೆ ಹೀಗೆಲ್ಲ ಹಾಕೊಳ್ಬೇಕು ನಾವೇ. ಯಾರು ನೋಡಿದ್ರು, ಯಾರು ಮನುಷ್ಯರು ನೋಡಿದ್ರೆ ಆ ಕಡೆ ನೋಡಲ್ಲ, ಈ ಕಡೆ ನೋಡಲ್ಲ, ಅವ್ರು ಬೇಡ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಹೊಟ್ಟೆ ಕಿಚ್ಚು ಇವು. ಆಮೇಲೆ ಭಗವಂತನ ಮುಂದೆ ಹೋಗಿ ದೀಪ ಹಚ್ಚಿ, ಕಾಪಾಡಪ್ಪ, ಅವನು ಭಗವಂತ ಅಲ್ಲಿ ಇರಲ್ಲ, ನೀನು ದೇವ್ರ ಮನೇಲಿ ಹೊಟ್ಟೋಗಿರ್ತಾನೆ. ಇಂಥ ಜೀವನ ಹುಟ್ಟಿಸಿದ್ನಲ್ಲ ನಾನು. 84 ಲಕ್ಷ ಜಂತುಗಳಲ್ಲಿ ಭಗವಂತ ಏನಾದ್ರು ತಪ್ಪು ಮಾಡಿದರೆ ಅದು ಮನುಷ್ಯನ ಜನ್ಮ ಮಾತ್ರ. ಅವನೇ ಅನ್ಕೊಳ್ತಾನೆ, ಕೈ ಸುಟ್ಕೊಂಡ್ಬಿಟ್ಟೆ ನಾನು. ಎಲ್ಲ ಜೀವರಾಶಿಗಳು ಸಂತೋಷವಾಗಿ ಅವರವರ ಸ್ವಧರ್ಮವನ್ನು ಮಾಡ್ತಿದೆ. 4:15 5 ಗಂಟೆ ಆಯಿತು, ಹಕ್ಕಿಗಳು ಎಷ್ಟು ಚೆನ್ನಾಗಿ ಹಾರತ್ತೆ. 5:15 6 ಗಂಟೆ ಆಗಿದ್ದು ಬಂತು ಗೂಡಿಗೆ ಅಲ್ವಾ. ಯಾವ ಸಮಯದಲ್ಲಿ ಯಾವ ಹಕ್ಕಿಯು ನಾಳೆಗೆ ಯೋಚನೆನೇ ಮಾಡಲ್ಲ ನೋಡಿ, ಸಂತೋಷವಾಗಿ ಬರುತ್ತೆ. ರೋಡಲ್ಲಿ ಹೋಗ್ತಾ ಇರ್ತೀರ, ಆತ್ಮಾರಾಮ ಸ್ಥಿತಿಯಲ್ಲಿ ಪ್ರತಿಯೊಂದು ನಾಯಿಯೂ ಇರುತ್ತೆ, ಹಸುನೂ ಇರುತ್ತೆ, ಆರಾಮಾಗಿ ಹೋಗುತ್ತೆ. ಎಲ್ಲರಿಗೂ ಭಗವಂತ ಊಟ ಕೊಡ್ತಿದ್ದಾನೆ ನೋಡಿ, ಯಾರು ಏನು ಕೇಳ್ತಿಲ್ಲ, ಕಿತ್ಕೊಳ್ಬೇಕು ಅಂತ ಯಾರು ಏನು ಮಾಡ್ತಿಲ್ಲ. ಸಿಂಹಕ್ಕೆ ಇನ್ನೊಂದು ಬಲಹೀನವಾಗಿರುವಂತಹ ಪ್ರಾಣಿ, ಅದು ಭಗವಂತ ಅಲ್ಲೇ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ, ಮೈಂಡಲ್ಲೇ ಇದೆ ಇನ್ಬಿಲ್ಟ್. ಮನುಷ್ಯನಿಗೆ ಕೊಟ್ಟಿದ್ದಾನೆ. ಇವನು ಚರ್ಚೆ ಮಾಡೋದು, ನಾನ್ ವೆಜ್ ತಿನ್ಬೇಕಾ ವೆಜಿಟೇರಿಯನ್ ತಿನ್ಬೇಕಾ, ಅದೊಂದು ಡಿಸ್ಕಷನ್. ಇವಾಗೇನ ಏನೋ ವೀಗನ್, ವೀಗನ್, ಅದಕ್ಕೊಂದು ಆರ್ಟಿಕಲ್ಸ್, ಅದು ಚರ್ಚೆ. ಅಪ್ಪ ನೀನು ಹೊಟ್ಟೆಗೆ ಏನು ಬೇಕೋ ಅದು ತಿನ್ನು, ನೀನು ಮಾಡುವಂತಹ ಕೆಲಸಕ್ಕೆ ಏನು ಬೇಕೋ ಅದು ತಿನ್ನು. ನೀನು ಊಟ ಮಾಡಿದ ತಕ್ಷಣ ಹಾಸಿಗೆ ಮೇಲೆ ಹೋಗಿ ಮಲ್ಕೊಳ್ಳೋದಿದ್ರೆ ಮಾಂಸಾಹಾರದಿಂದ ಏನು ಒಳ್ಳೆಯದಾಗತ್ತೆ? ಬಾಯಿ ರುಚಿಗೆ ತಿಂತಾ ಇದೆಯಾ, ಜಿಹ್ವಾ ಚಾಪಲ್ಯ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ. ಯಾತಕ್ಕೆ ಊಟ ಮಾಡಬೇಕು? ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ. ಊಟ ಯಾಕೆ ಶಂಕರರು ಹೇಳಿದ್ದಾರೆ? ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಪಾರ್ವತಿ ನತು ಜಿಹ್ವಾ ಚಾಪಲ್ಯಂ. ಯೋಚನೆ ಮಾಡಿ. ಮನುಷ್ಯ ನಾವು ಸರಿ ಇಲ್ಲ, ನಾವು ಇನ್ನೊಬ್ರಿಗೆ ಯಾರಿಗೂ ತೋರಿಸ್ಬಾರ್ದು. ಜೀವಾತ್ಮ ನನಗೆ ತುಂಬ ಹತ್ತಿರ ಇದೆ, ಅದಕ್ಕೆ ಪ್ರತ್ಯೇಕ. ಪರೋಕ್ಷ, ನಾನು ಜೀವಾತ್ಮ ಅಂತ ಗೊತ್ತಾಗಿದ ತಕ್ಷಣ ಪರೋಕ್ಷ ಭಗವಂತ ಯಾರು? ಅವನು ಅಂತ ಉಪಯೋಗಿಸ್ತೀವಲ್ಲ, ಭಗವಂತನಿಗೆ ಹೇಳ್ತೀನಿ ಅವನು ಎಲ್ಲೋ ಮೇಲೆ ನೋಡ್ತೀವಿ ಹೀಗೆ. ಯಾಕೆ ನನಗೆ ಗೊತ್ತಿಲ್ಲ, ಅವನು ಪರೋಕ್ಷ, ಕಾಣಿಸ್ತಿಲ್ಲ ನನ್ನ ಇಂದ್ರಿಯಗಳಿಗೆ, ನನ್ನ ಮನಸ್ಸಿನ ವೃತ್ತಿಗಳು ನನಗೆ ಕಾಣಿಸ್ತಾ ಇದೆ. ಭಗವಂತ ಎಲ್ಲಿದ್ದಾನೆ? ಎಲ್ಲೋ ಮೇಲೆ ಹೀಗೆ ತೋರಿಸ್ಬೇಕಾಗಿ. ಕೆಲವ್ರು ಹೀಗೆ ತೋರಿಸ್ತಾರೆ, ಕೆಲವ್ರು ಹೀಗೆ ತೋರಿಸ್ತಾರೆ, ಕೆಲವ್ರು ಹೀಗೆ ಹೇಳ್ತಾರೆ, ಕೆಲವ್ರು ಹೀಗೆ ಮಾಡ್ತಾರೆ, ಹೇಗೆ ಗೊತ್ತಿಲ್ಲ ಅಲ್ಲ. ಪರೋಕ್ಷ ಪ್ರತ್ಯಕ್ ಪರೋಕ್ಷಾದಿ ವಿರೋಧಮಾತ್ಮನಃ. ಜೀವಾತ್ಮ ಪರಮಾತ್ಮರ ಗುಣಗಳು ವಿರೋಧ, ಇಟ್ ಈಸ್ ಆಪೋಸಿಟ್, ತದ್ವಿರುದ್ಧವಾಗಿದೆ. ಹೇಗೆ ಬೆಳಕು ಕತ್ತಲೆ ಇದೆಯೋ ಹಾಗೆ ಜೀವಾತ್ಮ ಪರಮಾತ್ಮನ ಗುಣಗಳು ವಿರೋಧ. ನೋಡೋಣ, ಇಲ್ಲ ಅದಕ್ಕೆ ಅರ್ಥ ಬರುತ್ತೆ. ಮೇಲ್ನೋಟದ ಅರ್ಥ ಹೇಳಿ. ಏನು ಮಾಡಬೇಕು? ವಿಹಾಯ ಸಂಗೃಹ್ಯ. ವಿಹಾಯ, ಮೇಲ್ನೋಟದ ಗುಣಗಳನ್ನೆಲ್ಲ ಇಗ್ನೋರ್ ಮಾಡ್ತಾ ಹೋಗು, ಕಡೆಗಣಿಸ್ತಾ ಹೋಗು. ವಿಹಾಯ, ಗಿವ್ ಅಪ್. The superficial qualities of both the entities may you give up. Vihaya, ಸಂಗೃಹ್ಯ, ದಿ ಎಸೆನ್ಷಿಯಲ್ ಕ್ವಾಲಿಟೀಸ್, ಇಬ್ಬರಲ್ಲಿರುವಂತಹ ಮೂಲ ವಸ್ತು ಏನಿದೆಯೋ ಅದನ್ನು ಸಂಗೃಹ್ಯ, ಎಕ್ಸ್ಟ್ರಾಕ್ಟ್ ಮಾಡು, ತಗೋ. ತಯೋಹೋ ಸಂಗೃಹ್ಯ. ಪರಮಾತ್ಮನಲ್ಲಿಯೂ ಜೀವಾತ್ಮನಲ್ಲಿ ಇರುವಂತಹ ಮೂಲವಾಗಿ ಏನು ಅಂಶ ಇದೆಯೋ ಆತ್ಮ ಅಂಶ, ಅದನ್ನು ನೀನು ತಗೋ. ಮೇಲ್ನೋಟಕ್ಕಿರುವಂತಹ ಬೃಹತ್ ಅಲ್ಪ ಅನ್ನುವಂತಹ ಗುಣಗಳನ್ನು ಬಿಡು. ವಿಹಾಯ. ತಯೋಶ್ಚಿದಾತ್ಮತಾಂ. ಚಿದಾತ್ಮತಾಂ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಈ ವೃತ್ತಿಗಳನ್ನೆಲ್ಲ ಸಂಶೋಧನೆ ಮಾಡು. ಹೊರಗಡೆ ಕೆಮಿಸ್ಟ್ರಿ ಬಯಾಲಜಿ ಲ್ಯಾಬ್ ಥರ ಅಲ್ಲ ಇದು. ಮನಸ್ಸಿನಲ್ಲಿರುವಂತಹ ಲ್ಯಾಬಲ್ಲಿ ನೀನು ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಯಾಕಂದರೆ ಹೊರಗಡೆ ಲ್ಯಾಬಲ್ಲಿದ್ದರೆ ಅದು ಇಟ್ಸ್ ಅನ್ ಆಬ್ಜೆಕ್ಟ್. ಏನೋ ಒಂದು ನೀವು ಲಿಕ್ವಿಡ್ ಹಾಕ್ತೀರಾ, ಅದು ಸೇರ್ಕೊಳ್ಳುತ್ತೆ, ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಎಸ್, ಯು ಕ್ಯಾನ್ ರೈಟ್ ಎನ್ ಆರ್ಟಿಕಲ್. ಇದು ಇಲ್ಲ ಆಗಬೇಕು ಅಲ್ವಾ? ಚಿದಾತ್ಮತಾಂ ಅಂದರೆ ಮನಸ್ಸಿನಲ್ಲಿ ಆಗಬೇಕು. ಸಂಶೋಧಿತಾಂ, ಸಂಶೋಧನೆಯನ್ನು ಮಾಡು. ಮೀಮಾಂಸವನ್ನು ಮಾಡು. ಎಲ್ಲಿ ಮೀಮಾಂಸ? ಮೀನು ಮಾಂಸ? ಮೀನು ಮಾಂಸ ಅಲ್ಲ. ಮೀಮಾಂಸ ಅಂದರೆ ಅನಾಲಿಸಿಸ್, ವಿಚಾರವನ್ನು ಮಾಡು ಅಂತ. ನಮಗೆ ಅದೇ ಬರೋದು. ಮೀಮಾಂಸ ಅಂದರೆ ಎಲ್ಲಿ ಸಿಗುತ್ತೆ ಅಂತ. ಸಂಶೋಧಿತಾಂ
ಲಕ್ಷಣಯಾಚ ಲಕ್ಷಿತ. ಅದನ್ನು ಲಕ್ಷಣ ರೀತಿಯಾಗಿ ನೋಡು. ಲಕ್ಷಣ ಅಂದ್ರೇನು? ಎರಡನೇ ಅರ್ಥ ಅದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ, ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ 27ನೇದಲ್ಲಿ ಬರುತ್ತೆ. ಲಕ್ಷಣ ಅಂದ್ರೇನು, ಮುಖ್ಯ ಅರ್ಥ ಅಂದ್ರೇನು 27ನೇ ಶ್ಲೋಕದಲ್ಲಿ ಹೇಳುತ್ತೆ, ಅಲ್ಲಿ ನೋಡುವ. ಲಕ್ಷಣಯಾಚ ಲಕ್ಷಿತ, ಎರಡನೇ ಅರ್ಥದ ಲಕ್ಷಣ ರೀತಿಯ, ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಇಂಪ್ಲೈಡ್ ಮೀನಿಂಗ್. ಈ ಜೀವಾತ್ಮ ಪರಮಾತ್ಮವನ್ನು ಲಕ್ಷಣ ರೀತಿಯಾಗಿ ನೋಡು, ಮೇಲ್ನೋಟಕ್ಕೆ ನೋಡಕ್ಕೆ ಹೋಗ್ಬೇಡ. ಮೇಲ್ನೋಟದಲ್ಲಿ ನೋಡಿದ್ರೆ ನಿಮಗೆ ದ್ವೈತ ಇದೆ, ಲಕ್ಷಣ ರೀತಿಯಾಗಿ ಇಂಪ್ಲೈಡ್ ಮೀನಿಂಗಲ್ಲಿ ನೋಡಿದ್ರೆ ಅದ್ವೈತವಿದೆ. ಲಕ್ಷಣಯಾಚ ಲಕ್ಷಿತ ಜ್ಞಾತ್ವ, ಈ ರೀತಿಯಾಗಿ ತಿಳ್ಕೊಂಡು, ಸ್ವಮಾತ್ಮಾನಂ ಜ್ಞಾತ್ವ, ಅದು ನಿನ್ನ ಸ್ವರೂಪವೇ ಅಂತ ತಿಳ್ಕೊಂಡು, ಅದ್ವಯೋ ಭವೇತ್. ಸ್ವಮಾತ್ಮಾನಂ ಅತಃ ಅದ್ವಯೋ ಭವೇತ್. ನೀನು ಆಕಾಶದಂತ ಇದೆಯಾ, ನಿನ್ನ ನಿಜ ಸ್ವರೂಪ ಏನೋ ಆಕಾಶದಂತೆ. ಆಕಾಶ ಸರ್ವವ್ಯಾಪಿ. ಅದ್ವಯ ಅಂದರೆ ನಾನ್ ಡ್ಯುಯಲ್, ಇನ್ನೂ ಎರಡನೇದಿಲ್ಲ. ಜೀವಾತ್ಮನಲ್ಲಿ ಆಗುವಂತಹ ಪ್ರತಿಯೊಂದು ಕಲ್ಮಶವು ನಿನ್ನಲ್ಲಾಗಲ್ಲ, ಪರಮಾತ್ಮನಲ್ಲಾಗಲ್ಲ. ಆಕಾಶದಲ್ಲಿ ಎಷ್ಟೆಲ್ಲ, ಇಲ್ಲಿ ಇಷ್ಟು ಸ್ಪೇಸ್ ಇದೆಯಪ್ಪ, ಜಾಗ. ಆಕಾಶ ಅಂದರೆ ಸ್ಪೇಸ್. ಅರ್ಥ ಆಗಲಿಲ್ಲ ಅಂದರೆ ತಲೆಯಲ್ಲಿ ಸ್ಪೇಸ್ ಇದೆ ಅಷ್ಟೇ. ಮೊದಲನೇ ದಿವಸದಿಂದ ಹಾಗೆ ಸ್ವಾಮಿ, ಅರ್ಥ ಆಗಲಿಲ್ಲ, ತಲೆ ಸುಮ್ಮನಿದೆ. ಹಾಗಿರಬಾರ್ದು. ಇದೆಲ್ಲ ನಮ್ಗೆ ಅರ್ಥ ಆಗಲ್ಲ, ಬೇರೆದೆಲ್ಲ ಸುಮಾರು ಚೆನ್ನಾಗಿ ಅರ್ಥವಾಗುತ್ತೆ ಅಲ್ವಾ? ಯಾವ ಸ್ಟಾಕಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾವಾಗ ತೆಗಿಬೇಕು, ಆಯಿತಾ, ಹೇಗೆ ನೆಗೋಷಿಯೇಟ್ ಮಾಡಬೇಕು, ಅದೆಲ್ಲ ತುಂಬ ಚೆನ್ನಾಗಿದೆ. ಲಕ್ಷಣಯಾಚ ಲಕ್ಷಿತ, ಅದೆಲ್ಲ ಚೆನ್ನಾಗಿದೆ. ಮಹಾವಾಕ್ಯ ವಿಚಾರ ಬಂದಾಗ ಆಗಲ್ಲ, ಅನಲೈಸೇ ಮಾಡಲ್ಲ, ಆಗಲ್ಲ ಅಂತ ಹೇಳ್ಬಿಡೋದು. ಆಕಾಶದಂತ ಇರಬೇಕಂದ್ರೆ ಆಕಾಶಕ್ಕೆ ಯಾವುದೂ ಅಂಟಲ್ಲ. ಆಕಾಶದಲ್ಲಿ ಬೈರಿ, ಉಗಿರಿ, ಪೂಜೆ ಮಾಡಿ, ಹೋಮ ಮಾಡಿ, ಆಕಾಶಕ್ಕೆ ಏನಾರು ಅಂಟತ್ತಾ? ಏನು ಅದ್ವಯೋ ಭವೇತ್, ಶುಭ್ರವಾಗಿದೆ ಆಕಾಶ. ನೀವು ಮಂತ್ರ ಹೇಳಿದ್ರೂ ಶುಭ್ರವಾಗಿದೆ, ಮಂತ್ರ ಹೇಳದೇ ಇದ್ರೂ ಶುಭ್ರವಾಗಿದೆ ಆಕಾಶ. ಆ ರೀತಿಯಾಗಿ ಜೀವಾತ್ಮ ಪರಮಾತ್ಮ ಐಕ್ಯ ಆಗತ್ತೆ ಇವಾಗ. ಆ ರೀತಿಯಾಗಿ ಸಂಶೋಧನೆಯನ್ನು ಮಾಡು. ಈಗ ಒಂದು ಉದಾಹರಣೆಯನ್ನು ತಗೊಂಡ್ರೆ, ಸಮುದ್ರದ ಉದಾಹರಣೆ ತಗೊಳ್ಳೋಣ. ಸಮುದ್ರದ ದಡದ ಮುಂದೆ ಹೋಗ್ತೀವಿ. ದಡದಲ್ಲಿ ಸಮುದ್ರವನ್ನು ನಿಂತು ನೋಡಿದಾಗ ನಮಗೆ ಹಲವಾರು ಗುಣಗಳು ಕಾಣುತ್ತೆ. ಸಮುದ್ರ ಬೃಹದಾಕಾರವಾಗಿದೆ, ಅದು ಪರಮಾತ್ಮ. ಉದಾಹರಣೆಗೆ ಸಮುದ್ರದಲ್ಲಿ ಅಲೆಗಳಿದೆ, ಅದು ಜೀವಾತ್ಮ. ಅಲೆಗಳಿಗೆ ಹುಟ್ಟು ಸಾವು ಇದೆ, ಅದು ಹೀಗೆ ಬರುತ್ತೆ, ಹೀಗೆ ಹೋಗುತ್ತೆ. ಹೀಗೆ ಬರೋದು ಹುಟ್ಟು, ಹೀಗೆ ಹೋಗೋದು ಸಾವು. ಜೀವಾತ್ಮನಿಗೆ ಹುಟ್ಟು ಸಾವು ಇದೆ, ಅಲೆಗಳ ಥರ. ಪರಮಾತ್ಮ ಆಗಿರುವಂತಹ ಸಮುದ್ರ, ಅವನು ಹುಟ್ಟು ಇಲ್ಲ, ಸಾವು ಇಲ್ಲ, ಸ್ಥಗಿತವಾಗಿದ್ದಾನೆ. ಆಯಿತಾ? ಅಲೆಗಳು ಕಾರ್ಯಗತವಾಗಿದೆ. ಕಾರ್ಯಗತವಾಗಿದೆ ಅಂದರೆ ಇಟ್ ಇಸ್ ಅನ್ ಎಫೆಕ್ಟ್, ಬರುತ್ತೆ ಹೋಗುತ್ತೆ. ಸಮುದ್ರ ಕಾರಣ, ಕಾರಣದಿಂದ ಕಾರ್ಯ, ಫ್ರಮ್ ದಿ ಕಾಸ್ ದ ಎಫೆಕ್ಟ್. ಓಷನಿಂದ ಅಲೆಗಳು, ಓಷನ್ನಿಂದ ವೇವ್ಸ್. ಅಲೆಗಳು ಹಲವಾರು, ಒಂದಲೆ ಆದಮೇಲೆ ಒಂದು ಅಲೆ ಬರ್ತಾನೆ ಇರುತ್ತೆ. ವೇವ್ಸ್ ಕಮ್ ಆಫ್ಟರ್ ಒನ್. ಜೀವಾತ್ಮರು ಅನೇಕ, ಸಮುದ್ರ ಒಂದು, ಪರಮಾತ್ಮ ಏಕ ಅಲ್ವಾ? ಇದು ಮೇಲ್ನೋಟಕ್ಕೆ ದ್ವೈತ ಅಲ್ವಾ? ಒಪ್ತೀರಾ ಎಲ್ಲರೂ? ಮೇಲ್ನೋಟಕ್ಕೆ ದ್ವೈತ. ಯಾಕಂದರೆ ಅಲೆಗಳು ಹಲವಾರಿದೆ, ಅಲೆಗಳಿದೆ, ನೊರೆಗಳಿದೆ, ಗುಳ್ಳೆಗಳು ಬರುತ್ತೆ, ರಭಸವಾದ ಅಲೆಗಳು ಬರುತ್ತೆ. ನಾನೇನೋ ಗಳಿಸ್ತೀನಿ ಅಂತ ಬಂದು ಪಟಕ್ ಅಂತ ಹೊಟ್ಟೋಗುತ್ತೆ. ವಿಶಿಷ್ಟ ಅದ್ವೈತನೂ ಹೇಳ್ಬೋದು. ಆಯಿತಾ? ಎಲ್ಲ ಥರನೂ ಬರುತ್ತೆ. ಮೇಲ್ನೋಟಕ್ಕೇನು ಅಲ್ಲಿದೆಯಲ್ಲ, ವಿರೋಧಾತ್ಮನಃ ಪ್ರತ್ಯಕ್ ಅಲೆ, ಪರೋಕ್ಷ ಸಮುದ್ರ ಪರಮಾತ್ಮನಃ. ಮೇಲ್ನೋಟಕ್ಕೆ ಆಭಾಸ, ವಿರೋಧಾತ್ಮನಃ. ಆದರೆ ವಿಹಾಯ, ಆ ಅಲೆಗಳ ಗುಣವನ್ನು ತೆಗ್ಬಿಡು. ಆ ಕಾರ್ಯಗತವಾಗಿರುವಂತಹ ನಾ ಹುಟ್ಟಿದೆ, ನಾ ಸತ್ತೆ ಅಂತ ಅಲೆ ಹೇಳುತ್ತಲ್ಲ, ಅಲೆಯಲ್ಲಿ ಮುಂದೆ ನಿಂತು ನೋಡಿದಾಗ ನೀವೆಲ್ಲ ವಿವೇಕಿಗಳತ್ತಾನೆ, ಹೌದು ಅದು ಹುಟ್ಟತ್ತೆ ಇದು ಅಲೆ. ಆ ವಿಹಾಯ ಅದನ್ನು ತೆಗಿ. ಸಂಗೃಹ್ಯ, ಅಲೆಯಲ್ಲಿರುವಂತಹ ಸಾರಾಂಶ ಏನು? ನೀರು. ಸಮುದ್ರದಲ್ಲಿರುವಂತಹ ಸಾರಾಂಶ ಏನು? ನೀರು. ಎರಡು ತಗೋ. ಸಂಗೃಹ್ಯ, ತಯೋಹೋ ಸಂಗೃಹ್ಯ ಸಂಶೋಧನ. ಇದಕ್ಕೆ ಲಕ್ಷಣಯಾ ಲಕ್ಷಿತಂ.
ಈ ರೀತಿಯಾಗಿ ನೀವು ಲಕ್ಷಿತವಾಗಿ ಇಂಡೈರೆಕ್ಟ್ ಮೀನಿಂಗ್, ಮೇಲ್ನೋಟಕ್ಕೆ ಏನು ದ್ವೈತವೇ, ಇಂಡೈರೆಕ್ಟ್ ಮೀನಿಂಗ್ ಆಗಿ ತಗೊಂಡ್ರೆ, ಲಕ್ಷಣಾ ವೃತ್ತಿಯಲ್ಲಿ ತಗೊಂಡ್ರೆ ಜ್ಞಾತ್ವ ಸ್ವಾತ್ಮಾನಂ ಅದ್ವಯೋ ಭವೇತ್. ಮೂಲತಃ ಸಮುದ್ರಕ್ಕೆ ಹೋಗಿ ಅಲ್ಲಿ ಅಲೆಗಳೂ ಇಲ್ಲ, ಸಮುದ್ರವೂ ಇಲ್ಲ, ಇರೋದೇನು ನೀರು ಮಾತ್ರ. ತತ್ತಮಸಿ ಅರ್ಥ ಆಯ್ತಾ ಇವಾಗ ಮಹಾವಾಕ್ಯ? ಮೇಲ್ನೋಟಕ್ಕೆ ಮಾತ್ರ ದ್ವೈತ ಅನುಸಂಧಾನ ಮಾಡ್ತಿದ್ದಾಗ ಅದು ನೀರು ಮಾತ್ರ. ಈ ರೀತಿಯಾಗಿ ಅರ್ಥ ಆಗಬೇಕು. ಯೋಚನೆ ಮಾಡಿ. ಆವಾಗ ನೀವು ನಾಳೆ ಸಮುದ್ರಕ್ಕೆ ಹೋಗ್ತೀರಾ, ಯಾವುದೋ ಗೋವಾ ಬೀಚ್ಗೂ ಎಲ್ಲ ಹೋಗ್ತೀರಾ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಮನೆಯವ್ರ ಜೊತೆ ಎಲ್ಲ ಹೋಗ್ತೀರಾ, ಬನ್ನಿ ಸಮುದ್ರಕ್ಕೆ ಎಗರೋಣ ಅಂತಾರೆ ಅವರು. ನೀವು ಆರಾಮಾಗಿ ಎಗ್ರಿ. ಇಲ್ಲ ರೀ, ಅಲ್ಲೇ ಸಮುದ್ರನೇ ಇಲ್ಲ, ಅಲೆಗಳು ಇಲ್ಲ, ರಭಸವಾಗಿದೆ, ಅಲ್ಲಿರೋದೇ ನೀರು ಅಂತೆಲ್ಲ ಹೇಳ್ಬಿಡಿ. ನೀವು ಮನಸ್ಸಿನಲ್ಲಿ ಆತ್ಮಜ್ಞಾನಿಗಳಾಗಿ ಹೊರಗಡೆ ಹೇಗಿರಬೇಕು? ಅಜ್ಞಾನಿಗಳಾಗೇ ವರ್ತಿಸಿ. ನೀವು ಅಜ್ಞಾನಿಗಳಾಗಿರೋದು ಅಂತ ಅವ್ರಿಗೆ ಗೊತ್ತಾಗದೇ ಬೇಡ. ನಾ ಪೃಷ್ಟೇನ ಕಸ್ಯಚಿತ್ ಬ್ರೂಯಾತ್ ನಾ ಬ್ರೂಯಾತ್, ಮನುಧರ್ಮ ಹೇಳ್ತಾನಲ್ಲ, ಜಾನನ್ನಪಿ ಮೇಧಾವಿ ಜಡವಲ್ಲೋಕ ಆಚರೇತ್. ಪ್ರಪಂಚದಲ್ಲಿ ಹೇಗಿರ್ಬೇಕಂತೆ? ತೋರಿಸ್ಕೊಳ್ಳೇಬಾರ್ದು. ನಿಮ್ಮನ್ನು ಯಾರು ಹೇಗೆ ನಿಮ್ಮನ್ನು ಡೆಸಿಗ್ನೇಟ್ ಮಾಡಿದಾರಲ್ವ, ಇವನು ಹೀಗೆ ಇವನು ಹಾಗೆ ಅಂತ ಹೇಳಿದಾರಲ್ವ, ಆ ರೀತಿಯಾಗೇ ಇರಬೇಕು. ಅದೇ ಲಕ್ಷಣ, ಅದೇ ಬ್ರಹ್ಮಜ್ಞಾನಿಯ ಲಕ್ಷಣ. ಒಂದು ದಿವಸಕ್ಕೂ ನಿಮ್ಮ ನಿಜ ಸ್ವರೂಪ ಗೊತ್ತಾಗಬಾರ್ದು. ಮನು ಹೇಳ್ತಾನೆ ಜಡವಲ್ಲೋಕ ಆಚರೇತ್. ಒಂದು ಸಗಣಿ ಥರ ಇರು. ಸುಮಾರು ಜನ ಒಂಥರ ಒಬ್ಬರು ಹೇಳ್ತಾರೆ, ಹೌದಾ? ಅವ್ರಿಗೆ ನೀವು ಹೇಗೆ ಪ್ರೆಸೆಂಟ್ ಆಗಿರಬೇಕು ಅಂತ ಅವ್ರು ಇಷ್ಟಪಡ್ತಾರೋ ಹಾಗೇ ಪ್ರೆಸೆಂಟಬಲ್ ಆಗಿರ್ಬಿಡಿ. ಆವಾಗ ನಿಮ್ಮ ನಿಜ ಸ್ವರೂಪ ಹಾಗೇ ಇರುತ್ತೆ, ಕಾನ್ಫ್ಲಿಕ್ಟೇ ಬೇಡ. ಆವಾಗ ಕ್ಯಾರೆಕ್ಟರ್ ಇಂಪ್ರವೈಸೇಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಫ್ ಯು ಬಿಹೇವ್ ಅಕಾರ್ಡಿಂಗ್ ಟು ದ ಪರ್ಸನ್, ದೇರ್ ಇಸ್ ನೋ ನೀಡ್ ಫಾರ್ ಕ್ಯಾರೆಕ್ಟರ್ ಇಂಪ್ರವೈಸೇಷನ್, ಬಿಕಾಸ್ ಯು ಆರ್ ಕ್ಯಾರೆಕ್ಟರ್ ಅತೀತಃ ಅಲ್ವಾ? ಮನು ಹೇಳಿರುವಂತಹ ಮಾತು. ಒಬ್ಬರು ಅಲ್ಲಿ ಬಂದಿರುವಂಥ ಶ್ಲೋಕ ಏನು ಅಂದರೆ, ಒಬ್ಬ ಶಿಷ್ಯ ಗುರುವನ್ನು ಸ್ವೇಚ್ಛಾಚಾರವಾಗಿ ನನಗೆ ಹೇಳ್ಕೊಡ್ರಿ ಹೀಗೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡು. ಇವಾಗೆಲ್ಲ ಸುಮಾರು ಜನ ಇಮೇಲೆಲ್ಲ ಪ್ರಶ್ನೆ ಕಳಿಸ್ತಾರೆ. ಪ್ರಶ್ನೆ ಕೇಳ್ಬೋದಾ ಅನ್ನುವಂತಹ ಇದು ಇರಲ್ಲ. ಇದು ನನ್ನ ಪ್ರಶ್ನೆ ಅಂತಾರೆ. ಆ ಥರ ಇದ್ದಾಗ ಮನು ಹೇಳೋದು, ನನಗೆ ಗೊತ್ತಿಲ್ಲಪ್ಪ, ನಾ ಅನ್ಯಾಯೇನ ಪೃಷ್ಠತಃ. ಈ ರೀತಿಯಾಗಿ ಕೇಳೋದಕ್ಕೆಲ್ಲ ಅನ್ಯಾಯೇನ ಪೃಷ್ಠತಃ ಜಾನನ್ನಪಿ ಮೇಧಾವಿ. ನೀನು ಮೇಧಾವಿ ಜಾನನ್ನ ಆಗಿದ್ರು ತಿಳ್ಕೊಂಡಿದ್ರು, ಜಡವಲ್ಲೋಕ ಆಚರೇತ್. ಒಂದು ಸಗಣಿ ಥರ ಇರು. ಜಡ ಅಂದರೆ ಜಡದ ವಸ್ತು, ಒಂದು ಜೇಡಿ ಮಣ್ಣು ಥರ ಇರುವಂತ. ಆ ನಿಜ ಸ್ವರೂಪವನ್ನು ತೋರಿಸಲೇಬಾರ್ದು. ಯಾರಿಗೆ ತೋರಿಸ್ಬೇಕು? ಯಾರು ಹಂಬಲ್ ಆಗಿದ್ದಾರೋ, ಯಾರು ಆತ್ಮಜ್ಞಾನವನ್ನು ಕೇಳೋಕ್ಕೆ ಇಷ್ಟಪಡ್ತಾರೋ, ಯಾರು ನಿಮ್ಮನ್ನು ಬೇರೆ ರೀತಿಯಾಗಿ ನೋಡ್ತಾರೋ ಅವ್ರಿಗೆ ಮಾತ್ರ ಅದು. ನಮ್ಮ ಶಾಸ್ತ್ರದಲ್ಲಿ ಎಲ್ಲವನ್ನೂ ಇಟ್ಟಿದ್ದಾರಪ್ಪ. ಹೀಗಿದೆ ಅದು ಶಾಸ್ತ್ರ ಮನೇಲಿ ಅಲ್ವಾ? ಅದಕ್ಕೆ ನಮಸ್ಕಾರ ಮಾಡಬೇಕು. ಹೇಗೆ ಜೀವನ ನಡೆಸಬೇಕು, ಯಾರ ಹತ್ರ ಹೇಗಿರಬೇಕು, ಆಹಾರ ಪದ್ಧತಿ, ಬೆಳಗ್ಗೆ ಏಳೋದ್ರಿಂದ ರಾತ್ರಿ ಮಲಗೋದ್ವರೆಗೂ ಪ್ರತಿಯೊಂದನ್ನು ಹೀಗೆ ಮಾಡು ಅಂತ ಹೇಳಿದೆ ಶಾಸ್ತ್ರ. ಕಲ್ತು ಆರಾಮಾಗಿರ್ಬೋದಲ್ವ? ನಮ್ಮ ಮನಸ್ಸು ಯಾಕೆ ಮಧ್ಯದಲ್ಲಿ ಕುತರ್ಕವಾಗಿ ಮಾಡಿ ಹೀಗೆಲ್ಲ ಹಾಗೆ ಮಾಡ್ತೀನಿ ಅಂತ ಹೇಳಬೇಕು? ಇಲ್ಲಿಗೆ ನಿಲ್ಲಿಸ್ತೀನಿ. ನಾಳೆ ಪೋರ್ಷನ್ ತುಂಬ ಚೆನ್ನಾಗಿದೆ, ಮಿಸ್ ಮಾಡಬೇಡಿ. ಕೊನೆ ದಿವಸ ಮಹಾವಾಕ್ಯದ ವಿಚಾರ ಸ್ವಲ್ಪ ಟೆಕ್ನಿಕಲ್ ಆಗಿದೆ, ಅದನ್ನು ನೋಡಿಕೊಂಡು ಮುಂದೆ ಹೋಗುವ. ಈಗ ಶುರು ಮಾಡಿದ್ರೆ ಇನ್ನು ಅರ್ಧ ಗಂಟೆ ಮುಗಿಯಲ್ಲ, ಅದಕ್ಕೋಸ್ಕರ ಇಲ್ಲಿ ನಿಲ್ಲಿಸ್ತೀನಿ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.